But I always thought that I will be prepared to stand corrected if it's shown that I am wrong. ಕೊಲಂಬಿಯಾಗ ಹೋಗಿ ವಾಪಸ್ ಬಂದ ಮೇಲೆ ಇವರನ್ನ ಮಿಲಿಟರಿ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿ ಆಗಿ ನೇಮಿಸ್ತಾರೆ. ಸೆಕ್ರೆಟರಿ ಲೈಕ್ ಒಂದು ಇವತ್ತಿನ IAS ಆಫೀಸರ್ ಪೊಸಿಷನ್ ಬರೋಡದಲ್ಲಿ. ಜವಾನ ಹಿಂಗೆ ಇದು ಎಸಿತಾನವ್ರಿಗೆ ಫೈಲ್ನ ನೀರು ಮುಟ್ಟಿಸ್ಕೊ ಅವ್ರಿಗೆ ಸಪ್ರೇಟ್ ಮಾಡಕ್ಕೆ ಇಟ್ಟಿದ್ರು. 4 ಮಕ್ಕಳು ಸತ್ತೋಗ್ತಾರೆ ಅವ್ರಿಗೆ. ಒಬ್ಬನೇ ಮಗಳು ಯಶವಂತ ಇದು ಅವರ ಒನ್ ಆಫ್ ದಿ ಕ್ಲೋಸೆಸ್ಟ್ ಇದ್ದಂದ್ರೆ ರಮಾಬಾಯಿ ಅವರು. ಅವರ ಸಾವಾಗತ್ತೆ, ಇದಾಗತ್ತೆ, ಮಲೇರಿಯಾ ಬರುತ್ತೆ, ಫೀವರ್ ಬರುತ್ತೆ ಅಂಬೇಡ್ಕರ್ ಅವರಿಗೆ. ಅದು ಹಡಗು ಏನೋ ಮುಳುಗೋಕೆ ಇವ್ರು ತುಂಬ ಅದರ ಮನಸ್ಸಿಗೆ ಹಚ್ಕೊಬಿಡ್ತಾರೆ. ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸತ್ತು ಹೋಗ್ತಾರೆ. ಇವತ್ತಿನ ಎಲ್ಲ ಹಣದುಬ್ಬರದ ಕ್ಯಾಲ್ಕುಲೇಷನ್ಸು ಅದರ ಇದಕ್ಕೆ ಮೂಲಭೂತ ಬ್ಲೂ ಪ್ರಿಂಟ್ ಹಾಕಿ ಕೊಟ್ಟವರೇ ಡಾಕ್ಟರ್ BR ಅಂಬೇಡ್ಕರ್. ಇದು ಯಾವ ದಲಿತನಿಗೋಸ್ಕರ ಮಾಡಿದ ಕೆಲಸ. ಈ ಪೇಶ್ವಾಯಿ ಕಾಲದಲ್ಲಿ ಕೆಳ ಜಾತಿಯವ್ರನ್ನ ತುಂಬ ಇದು ಮಾಡೋರು ಮೈಗೆ ಬಟ್ಟೆ ಹಾಕೊಳ್ಳಂಗಿರಲಿಲ್ಲ. ಅದಕ್ಕೆ ರಿವೋಲ್ಟ್ ಆಗಿ ಅವ್ರು ಯಾವತ್ತೂ 3 ಪೀಸ್ ಸೂಟ್ ಹಾಕೊಂಡಿರ್ತಾ ಇತ್ತು. ಗಾಂಧಿಗೆ ಎಷ್ಟೋ ವಿಷಯಗಳು ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ. ಅದೇ ವಿಷಯಕ್ಕೆ ಗಾಂಧಿಗೂ ಅಂಬೇಡ್ಕರ್ ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ಗಾಂಧಿ ಇದರಿಂದ ಸೌತ್ ಆಫ್ರಿಕಾದಿಂದ ವಾಪಸ್ ಬರ್ತಾರೆ, ಅವ್ರಿಗೆ ಕೇಳ್ತಾರೆ ವಾಟ್ ಡು ಯು ಥಿಂಕ್ ಅಬೌಟ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತ. ಗಾಂಧಿ ಹೇಳ್ತಾರೆ ಇಟ್ ವಿಲ್ ಬಿ ಅನ್ ಎಂಡ್ ಆಫ್ ಎ ಸಿವಿಲೈಸೇಷನ್ ಅಂತ. ಗಾಂಧಿ ಮಹಾತ್ಮ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಬೇಕಾಯ್ತಾನೆ ಹೇಳಿ. ಕೊನೆಗೆ ಅದರ ಎಕ್ಸ್ಟ್ರೀಮ್ ವರ್ಷನ್ಗೆ ಹೋದಾಗಲೇ ಅವ್ರು ಸಾವಾಗಿದ್ದು ಗಾಂಧೀಜಿ. ಅವ್ರು ಯಾಕೆ ಆಗಿಂದ ನನ್ನ ಜನ ಅಂತಿದ್ದಾರೆ. ಅವ್ರು ಹೇಳ್ತಾರೆ ಅಂಬೇಡ್ಕರ್ ದಲಿತರು ಮಹಾಡ್ ಕಮ್ಯುನಿಟಿಗೆ ಸೇರಿದವರು. ಗಾಂಧೀಜಿಗೆ ಅಂಬೇಡ್ಕರ್ ಅನ್ನೋ ಹೆಸರು ಕೇಳಿ ಇವ್ರು ಯಾವುದೋ ಚಿತ್ಪಾವನ ಬ್ರಾಹ್ಮಣ ಇರಬೇಕು ಅಂತ ಅಂದ್ಕೋತಾರೆ. ಸ್ಟ್ರೆಸ್ಸು ಮತ್ತು ಅತಿಯಾದ ಕೆಲಸದ ಒತ್ತಡ ಅಂದರೆ ಇದನ್ನು ಅವರೇ ಹಾಕೊಂಡಿರೋದು, ಯಾರು ಅವ್ರ ಮೇಲೆ ಹಾಕಿದ್ದಲ್ಲ. ಸಂವಿಧಾನವನ್ನು ಬಿಟ್ಟು ಮಾತಾಡೋದಾದರೆ, ಸಂವಿಧಾನದ ಹೊರತುಪಡಿಸಿ ಈ ದೇಶಕ್ಕೆ ಅಂಬೇಡ್ಕರ್ ಕೊಡುಗೆಗಳೇನು ಸರ್? ಓಕೆ, ನಾನು ತುಂಬ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿಕೊಂಡು ಅಂಬೇಡ್ಕರ್ ಅಂದ್ರೆ ಬುಕ್ಸ್ ಓದಬೇಕು ಅನ್ನುವ ಇದಲ್ಲಿ ಬರೋದು. 3 ಬುಕ್ಸ್ಗಳನ್ನು ನೀವು ಓದಲೇಬೇಕು. ಒನ್ ಈಸ್ ವೇಟಿಂಗ್ ಫಾರ್ ವೀಸಾ. ಇದು ಅಂಬೇಡ್ಕರ್ ಅವ್ರ ಬಗ್ಗೆನೇ ಬರ್ಕೊಂಡಿರುವಂಥ ಒಂದು ಆಟೋಬಯೋಗ್ರಫಿ. ವೇಟಿಂಗ್ ಫಾರ್ ವೀಸಾ ಅಂತ ಹೇಳಿ. ಹಾಂ, ಇನ್ನೊಂದು ಅನೈಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ. ಇನ್ನೊಂದು ಇದನ್ನು ಹೆಂಗೆ ಓದ್ತಿರೋರು, ಯಾಕಂದ್ರೆ ನನಗೆ ಇನ್ನೂ ಓದಿ ಅರ್ಥ ಆಗಿಲ್ಲ, ಬಟ್ ಮಜಾ ಇದೆ ಅಥವಾ ಸಖತ್ತಾಗಿದೆ ಅಥವಾ ಅಂತ ಅನಿಸಿದ್ದು ಅವರ 2 ಬುಕ್ಗಳು ಕಂಬೈಂಡ್ ಆಗಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಮತ್ತು ಇದು ಏನದು ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾದ ಬುಕ್ಗಳು. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ವೇಟಿಂಗ್ ಆಫ್ ವೀಸಾ ತೊಗೊಂಡು ಅದ್ರಲ್ಲಿ ಅಂಬೇಡ್ಕರ್ ಅವರ ಆಟೋಬಯೋಗ್ರಫಿ ಬಗ್ಗೆ ಹೇಳಿದ್ದಾರೆ. ಸುಮಾರು ಬಿಕಾಸ್ ನಾವು ಶಾಲೆಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ನೋಡಿರೋದ್ರಿಂದ ನಮಗೊಂದು ಬೇಸಿಕ್ ಅಂತೂ ಗೊತ್ತಿದೆ. ಅವ್ರನ್ನ ಶಾಲೆಯಲ್ಲಿ ಮಕ್ಕಳ ಜೊತೆ ಕೂರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಮನೆಯಿಂದ ಗೋಣಿ ಚೀಲ ತರಬೇಕಿತ್ತು, ಹಾಸ್ಕೋಬೇಕಿತ್ತು, ವಾಪಸ್ ತೊಗೋಬೇಕಾದ್ರೆ ಅದೇ ಗೋಣಿ ಚೀಲನ ತೊಗೊಂಡು ಹೋಗಬೇಕಿತ್ತು. ನೀರು ಪ್ಯೂನ್ ಬಂದರೆ ಹಿಂಗೆ ಮೇಲಿಂದ ಹಾಕಬೇಕಿತ್ತು. ಅಕಸ್ಮಾತ್ ಪ್ಯೂನ್ ಇಲ್ಲದೆ ಇದ್ದರೆ ಅವರು ನೀರು ಕುಡಿದೇ ವಾಪಸ್ ಹೋಗ್ತಾಯಿದ್ರು, ಅಣ್ಣ ತಮ್ಮ ಇಬ್ಬರು. ಹೀಗೆಲ್ಲ ಇದಾಗ್ತಾಯಿತ್ತು. ತದನಂತರ ಅವರು ಎಲ್ಫಿಸ್ಟನ್ ಕಾಲೇಜಿಗೆ ಹೋಗ್ತಾರೆ. ಅವ್ರ ಕಮ್ಯುನಿಟಿಯಲ್ಲೇ ಫಸ್ಟು ಡಿಗ್ರಿ ಮುಗಿಸ್ತಾರೆ. ಅಲ್ಲಿಂದ ಅವರು ಬರೋಡಾದ ಮಹಾರಾಜರು ಅವರಿಗೆ ಓದೋಕ್ಕೆ ಕಾಸು ಕೊಟ್ಟಿರ್ತಾರೆ. ಅಂದರೆ ಇದಕ್ಕೆ ವಾಪಸ್ ಅಲ್ಲಿಗೆ ಸೇರಿಕೊಂಡಾಗ ಅವರ ತಂದೆಗೆ ಹುಷಾರಿರಲ್ಲ. ಅವ್ರು ಇಮಿಡಿಯೇಟ್ಲಿ ಬರೋಡದಿಂದ ಇದು ಬರಬೇಕಾದ್ರೆ ಅಲ್ಲಿರೋರೆಲ್ಲ ಆಡ್ಕೊಂಡು ನಗ್ತಾರೆ. ಏನದು ಏನು ರೀ ಅವರಪ್ಪ ಸತ್ತೋದ್ರೆ ಬಿಡ್ರಿ, ಒಬ್ಬ ಭಂಗಿ ಸತ್ತರೆ ಒಬ್ಬ ಭಂಗಿ ಕಡಿಮೆ ಅನ್ನೋ ರೀತಿಯಲ್ಲಿ ಆಡ್ಕೊಂಡೆಲ್ಲ ಇರ್ತಾರೆ. ಇದು ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ರನ್ನ ಕಿವಿಗೆ ಬೀಳತ್ತೆ. ಅವ್ರು ಆಮೇಲೆ ಯಾರು ಈ ಹುಡುಗಾವು ನಾವೆಲ್ಲ ಮಾಡಿದ್ವಿ, ಇವ್ರು ಯಾಕೆ ಹಿಂಗೆ ಆಡ್ತಾರೆ ಅಂದರೆ ಎಲ್ರಿಗಿಂತ ಬುದ್ಧಿವಂತ ಅವನೇ ಸರ್, ಅದಕ್ಕೆ ಅವ್ರು ಹೊಟ್ಟೆ ಉರಿ ಅನ್ನೋ ರೀತಿಯಲ್ಲಿ ಬರ್ತಾರೆ. ಕರ್ಕೊಬನ್ನಿ ಅವ್ರನ್ನ ಅಂತ ಹೇಳ್ತಾರೆ. ಮುಗಿದ ಅವ್ರ ತಂದೆ ಸತ್ತ ಮೇಲೆ ವಾಪಸ್ ಬಂದಮೇಲೆ, ರಾಮ್ಜಿ ಸಕ್ಪಾಲ್ ಅವ್ರು ಸತ್ತ ಮೇಲೆ ವಾಪಸ್ ಬಂದಮೇಲೆ ಅವ್ರನ್ನ ಅಮೇರಿಕದ ಕಳಿಸ್ತಾರೆ, ಕೊಲಂಬಿಯಾ ಯೂನಿವರ್ಸಿಟಿಯ ಇಷ್ಟೆಲ್ಲ ಇದರಲ್ಲಿ ಅವರು ಕಾಸ್ಟ್ ಮೇಲೆ ಫಸ್ಟ್ ಪೇಪರನ್ನ ಇದು ಮಾಡ್ತಾರೆ. ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತ ಒಂದು ಬುಕ್ನ ಇದನ್ನು ಬರೀತಾರೆ. ಇದಾದಮೇಲೆ ನಂತರ ಅವರು ಮತ್ತೆ ಹೆಚ್ಚಿನ ಓದಿನ ಹಂತಕ್ಕೆಲ್ಲ ಹೋಗ್ತಿರ್ತಾರೆ. ಯಾಕೆ ನಾನು ವೇಟಿಂಗ್ ಫಾರ್ ವೀಸಾ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ನಿಮ್ಗೆ ಯಾವತ್ತಾದರೂ ನಿಮ್ಮ ಜೊತೆ ಅನ್ಯಾಯ ಆಗ್ತಿದೆ ಅಂತ ಅನಿಸಿದ್ರೆ ಆ ಬುಕ್ ಓದಿ. ಇದಕ್ಕಿಂತ ಹೆಚ್ಚು ಅನ್ಯಾಯ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಹಾಕಿ. ಓಕೆ, ನಿಮ್ಮ ಮನೇಲಿ ಅನ್ಯಾಯ ಆಗ್ತಿರ್ಬೋದು. ನಮ್ಮ ದೊಡ್ಡಪ್ಪನ ಮಗ ಹಿಂಗೆ ಮಾಡ್ದ, ನಮ್ದು ಇವ್ರು ಮಾಡ್ದ, ನಮ್ಮ ಹತ್ರ ಲ್ಯಾಂಡ್ ಇತ್ತು ಕಸ್ಕೊಂಡ್ರು ಅನ್ನೋ ರೀತಿಯಲ್ಲಿ. ಅಂದರೆ ಯಾವ ಕಥೆಗಿತ್ತಲ್ಲ ಇದಕ್ಕಿಂತ ಕೆಳಮಟ್ಟದ ಕಥೆ ಇತ್ತು ಅಂದರೆ ಸರಿ, ನೀವು ಸಾಧಿಸಿದ್ರು ಸರ್. ಕೊಲಂಬಿಯಾಗ ಹೋಗಿ ವಾಪಸ್ ಬಂದ ಮೇಲೆ ಇವರನ್ನು ಮಿಲಿಟರಿ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿ ಆಗಿ ನೇಮಿಸ್ತಾರೆ. ಸೆಕ್ರೆಟರಿ ಲೈಕ್ ಒಂದು ಇವತ್ತಿನ IAS ಆಫೀಸರ್ ಪೊಸಿಷನ್ ಬರೋಡದಲ್ಲಿ. ಜವಾನ ಹಿಂಗೆ ಇದು ಎಸಿತಾನೆ ಅವರಿಗೆ ಫೈಲ್ನ ಎಸಿತಾನೆ, ಯಾಕಂದ್ರೆ ಹತ್ತಿರ ಹೋಗ್ಬಾರ್ದು ನಾನು ಅಂಥೇಳಿ. ನೀರು ಮುಟ್ಟಿಸ್ಕೊ ಅವ್ರಿಗೆ ಸಪ್ರೇಟ್ ಮಾಡೋಕ್ಕೆ ಇಟ್ಟಿದ್ರು, ನೀವು ನೀರು ಮುಟ್ಟಿಸ್ಕೋಬಾರ್ದು ಅಂತೇಳಿ. ಇಷ್ಟೆಲ್ಲ ಇದಾದಮೇಲೆ ಕೊನೆಗೆ ಅವ್ರಿಗೆ ಮಕ್ಕಳು ಇದಾಗ್ತಾರೆ. ನಾನು ಯಾಕೆ ಅಂದರೆ ಪರ್ಸ್ನಲ್ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಏನಕ್ಕೆ ಇದಾಗುತ್ತೆ. 4 ಮಕ್ಕಳು ಸತ್ತೋಗ್ತಾರೆ ಅವರು. ಒಬ್ಬನೇ ಮಗಳು ಯಶವಂತ ಇದು ಅಂತಾರೆ. ಎಲ್ಲರೂ ಇದಾಗ್ತಾರೆ. ಅವರ ಒನ್ ಆಫ್ ದಿ ಕ್ಲೋಸೆಸ್ಟ್ ಇದ್ದಂದರೆ ರಮಾಬಾಯಿ ಅವರು. ಅವರ ಸಾವಾಗತ್ತೆ. ಹೆಂಡತಿ ತಾಯಿ ತುಂಬ ಸಣ್ಣದಿದ್ದಾಗಲೇ ಸತ್ತೋದ್ರು. 3ನೇ ವರ್ಷಕ್ಕೆ 4ನೇ ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ. ತಂದೆನೇ ಅವರ
ಇದಾಗಿದ್ದದ್ದು, ಸ್ಟ್ರೆಂತ್ ಆಗಿರೋದು. ರಾಮ್ಜಿ ಸಕ್ಪಾಲ್ ಅವರೇ ಅವರ ಸ್ಟ್ರೆಂತ್ ಆಗಿದ್ದಂಥದ್ದು. ರಮಾಬಾಯಿ ಅವ್ರ ಜೊತೆ 9ನೇ ವಯಸ್ಸಿಗೆ ಮದುವೆ ಆಗುತ್ತೆ ಅವ್ರಿಗೆ. ಅಂದರೆ ಅವ್ರಿಗೆ 9 ಆಗಿತ್ತು, ಇವ್ರಿಗೆ 15. ಆ ವಯಸ್ಸಲ್ಲಿ ಮದುವೆ ಆಗುತ್ತೆ. ಇವ್ರು ಬಂದಾಗ ಮೊದಲ 15 ವರ್ಷದಲ್ಲಿ 7 ವರ್ಷ ಇವ್ರು ಫಾರಿನಲ್ಲೇ ಇರ್ತಾರೆ. ಫಾರಿನಲ್ಲಿದ್ದಾಗ ನಾವು ಫಾರಿನಲ್ಲಿ ಹೋಗಿ ಅಲ್ಲಿ ಹೋಗೋಕ್ಕೆ ಫೀಸ್ ಕೊಟ್ಟಿರ್ಬೇಕು, ಉಳಿದದಲ್ಲಿ ಕೆಲಸ ಮಾಡಬೇಕಿತ್ತು. ಅವ್ರು ಕೆಲಸ ಮಾಡೋದಷ್ಟೇ ಅಲ್ಲದೆ ಓದಬೇಕಿತ್ತು. ಆ ಓದೋದಲ್ಲದೆ ಬುಕ್ ತೊಗೋಬೇಕಿತ್ತು. ಅದಕ್ಕಿಂತ ಹೆಚ್ಚಾಗಿ ಮನೆಗೆ ಕಾಸು ಕಳಿಸ್ಕೊಡ್ಬೇಕಿತ್ತು. ಮನೆಗೆ ಕಳಿಸ್ಕೊಡ್ತಿದ್ದ ಕಾಸು ಎಷ್ಟು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಆನಂದರಾವ್ ಅವ್ರದ್ದು ಅಣ್ಣ ಸತ್ತೋಗ್ಬಿಟ್ಟಿದ್ರು, ಇನ್ನೊಬ್ಬ ಅಣ್ಣಂಗೆ ಕೆಲಸ ಇಲ್ಲದೆ ಇದಾಗಿಬಿಟ್ಟಿದ್ರು, ರಾಮ್ಜಿ ಸಕ್ಪಾಲ್ ಸತ್ತೋಗಿದ್ರು. ಅವ್ರದ್ದೆಲ್ಲ ಫ್ಯಾಮಿಲಿಗಳು ಇವ್ರು ಸಾಕಬೇಕಿತ್ತು, ಕೂಲಿಗೆ ಹೋಗ್ತಾಯಿದ್ರು. ರಮಾಬಾಯಿಗೆ ಮತ್ತು ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ಅಂದರೆ ಅಷ್ಟೊತ್ತಿಗೆ ಆಗಲೇ ಇದಾಗಿತ್ತು. ಅಂದರೆ ಇವರು ಕಮ್ಯುನಿಟಿಯಲ್ಲಿ ದೊಡ್ಡವರು ಅನ್ನೋ ರೀತಿಯಲ್ಲಿ ಎಲ್ಲರೆದ್ರು ನಾನು ಕೂಲಿಗೆ ಹೋದರೆ ಮರ್ಯಾದೆ ಹೋಗುತ್ತೆ ಅಂಥೇಳಿ ರಾತ್ರಿ ಅವರು ಅವ್ರ ಮಗ ಯಶವಂತ್ ಇಬ್ಬರು ಹೋಗಿ ಸೌದೆ ಒಟ್ಟು ಮಾಡ್ತಾಯಿದ್ರು. ಸೌದೆ ಒಟ್ಟು ಮಾಡಿ ಇನ್ನೊಬ್ರ ಕೈಲಿ ಮಾಡಿಸ್ತಿದ್ರು, ಕಾಸು ಬರ್ತಾಯಿತ್ತು. ಎಲ್ಲ ಕೇರಿಸ್ಕೊಂಡು ಕೊನೆಗೆ ಒಂದು ಹೊತ್ತಿಗೆ 2 ರೊಟ್ಟಿ ಅಷ್ಟೇ ಸಿಗ್ಲಿಕ್ಕೆ ಆಗ್ತಾಯಿತ್ತು. ಅಂದರೆ ಎಲ್ಲರಿಗೂ ಇದು ಮಾಡಿದ್ರೆ ಒಂದು ಹೊತ್ತಿಗೆ 2 ರೊಟ್ಟಿ ಅಷ್ಟೇ ಇದು ಮಾಡಬೇಕು. ಅಷ್ಟೆಲ್ಲ ಕಷ್ಟ ನೋಡಿರ್ತಾರೆ ಅವರು. ಅಷ್ಟೆಲ್ಲ ಕಷ್ಟ ನೋಡಿ ವಾಪಸ್ ಬಂದಾಗ ಇವ್ರು ಬರೀ ಕೆಲಸ, ಮಕ್ಕಳು ಸಾಯ್ತಾ ಇರ್ತಾರೆ, ಇದಾಗ್ತಾ ಇರ್ಬೇಕಂತ ಕೆಲಸ ಇವರಿಗೆ ಇದಾಗತ್ತೆ, ಮಲೇರಿಯಾ ಬರುತ್ತೆ, ಫೀವರ್ ಬರುತ್ತೆ. ಅಂಬೇಡ್ಕರ್ ಅವರಿಗೆ ಎಲ್ಲ ಟೈಮಲ್ಲಿ ಇವ್ರೇನು ಮಾಡ್ತೀವಿ, ಇನ್ ಸ್ಪೈಟ್ ಆಫ್ ಆಲ್ ದಟ್ ಥಿಂಗ್, ನಿಮಗೆ ದಾಂಪತ್ಯ ಅನ್ನೋದು ಏನಂತ ಕಲೀಲಿಕ್ಕೆ ರಮಾಬಾಯಿ ಮತ್ತು ಅಂಬೇಡ್ಕರ್ ಅನ್ನೋದು ಏನು ಕಷ್ಟ ಬಂದಿದೆ ನಿಮಗೆ ಇವತ್ತು ಜೀವನದಲ್ಲಿ? ಏನೇ ಕಷ್ಟ ಇರಲಿ, ಏನು ಕಷ್ಟ ಬಂದಿರ್ಬೋದು ನಿಮಗೆ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು ಇವರಿಬ್ಬರದು ಇಷ್ಟು ಕಷ್ಟನಾ? ಇಲ್ಲ, ಇಷ್ಟು ಕಷ್ಟ ಅವ್ರು ಹೆಂಗೆ ಸಾಗಿಸಿದ್ರು ಅಂತ ಕಲಿಬೇಕಾದ್ರೆ ಅಂಬೇಡ್ಕರ್ನ ಅವರಿಬ್ಬರ ಇದನ್ನು ಓದಬೇಕಾಗುತ್ತೆ. ಇದೆಲ್ಲವೂ ಏನಾಗುತ್ತೆ, ವೇಟಿಂಗ್ ಫಾರ್ ವೀಸಾದಲ್ಲಿ ನಿಮಗೆ ಸ್ವಲ್ಪ ಸ್ಪಷ್ಟವಾಗಿ ಬಂದಿದೆ. ಜಸ್ಟ್ ಒಬ್ಬ ವ್ಯಕ್ತಿಯ ಹೋರಾಟ ನಮಗೆ ಇನ್ಸ್ಪಿರೇಷನ್ ಆಗಲಿಕ್ಕೆ. ಎರಡನೇದು, ಲೆಟ್ ಅಸ್ ಟಾಕ್ ಅಬೌಟ್ ಇಸ್ ಕಾಂಟ್ರಿಬ್ಯೂಷನ್. 1914 to 1918 ತನಕ ಮೊದಲ ವಿಶ್ವಯುದ್ಧ ನಡೆಯುತ್ತೆ. ಮೊದಲ ವಿಶ್ವಯುದ್ಧದಲ್ಲಿ ನಿಮಗೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಹೇಳ್ತಿರ್ತಾರೆ, ಅವರ ತಂದೆ ಬಿಸ್ನೆಸ್ಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ ವರ್ಲ್ಡ್ ವಾರ್ ಆಗಿ ಅದು ಯಾವ ಒಂದು ಇದ್ರಲ್ಲಿ ತುಂಬ ಇನ್ವೆಸ್ಟ್ ಆಗಿರುತ್ತೆ, ಅದು ಹಡಗು ಏನೋ ಮುಳುಗೋಕೆ ಇವ್ರು ತುಂಬ ಅದರ ಮನಸ್ಸಿಗೆ ಹಚ್ಕೊಬಿಡ್ತಾರೆ. ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸತ್ತು ಹೋಗ್ತಾರೆ ಅನ್ನೋ ರೀತಿ. ಅಲ್ಲಿ ನಿಮ್ಗೊಂದು ಸಣ್ಣ ಚಿತ್ರಣ ಸಿಗ್ಬೋದು, ಇಡೀ ವಿಶ್ವದ ಎಕಾನಮಿ ಯಾವ ಮಟ್ಟಕ್ಕೆ ಶೇಕ್ ಆಗಿತ್ತು ಅಂಥೇಳಿ. ಅದೇ ಟೈಮಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಬಂದಿತ್ತು. ಇವತ್ತೇನು ಕರೋನಾ ಅಂತ ಹೇಳಿದ್ವಿ, ಸ್ಪ್ಯಾನಿಷ್ ಫ್ಲೂ ಎಲ್ಲ ಬಂದಿತ್ತು ಅಂತೇಳಿ. ಇಡೀ ವಿಶ್ವ ತತ್ತರಿಸಿ ಹೋಗಿರುತ್ತೆ. ಆ್ಯಂಡ್ ಇಂಗ್ಲೆಂಡಿಗೆ ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಭಾರತ ಅವರ ಅಕ್ಷಯ ಪಾತ್ರೆ ಆಗಿತ್ತು. ರಾಬರ್ಟ್ ಕ್ಲೈವಿನ ಯುದ್ಧದಿಂದ ಹಿಡಿದು 1904 ವಿಶ್ವ ಯುದ್ಧ ಶುರುವಾಗೋ ತನಕ ಬ್ರಿಟಿಷ್ ಸಾಮ್ರಾಜ್ಯ ಸೀಮವಾದ ಸಮೃದ್ಧಿ ಶ್ರೀಮಂತಿಕೆಯನ್ನು ಸಾಧಿಸಿದ್ದೇ ಭಾರತದಿಂದ. ಇಲ್ಲಿಂದ ಹಾಕೊಂಡೋಗಿ ಲೂಟಿ ಮಾಡಿ ಹಣ ತಿಂದು ಇದಾಗ್ತದೆ. ವರ್ಲ್ಡ್ ವಾರ್ ಆಗ್ತಿದ್ದಂಗೆ ಅವ್ರಿಗೆ ಒಂದು ಗೊತ್ತಾಗ್ತಿದ್ದು, ಭಾರತದಲ್ಲಿ ಹಣ ಉಳಿದಿಲ್ಲ. ಇದನ್ನು ಹಿಂಗೆ ಇದು ಮಾಡೋದು, ಅಡ್ರೆಸ್ ಮಾಡೋದು, ಅಂದರೆ ಎಷ್ಟು ಅಂತ ಲೂಟಿ ಮಾಡೋಕ್ಕೆ ಸಾಧ್ಯ ಅನ್ನೋದು ಅವರಿಗೆ ಗೊತ್ತಾಗ್ತದೆ. ಆ ಎಲ್ಲ ಟೈಮಲ್ಲಿ ರಾಯಲ್ ಕಮಿಷನ್ ಅಂತ ಒಂದು ಇದು ಮಾಡ್ತಾರೆ, ಅದನ್ನು ಹಿಲ್ಟನ್ ಕಮಿಷನ್ ಅಂತ ಹೇಳ್ತಾರೆ. ಯಾಕೆಂದರೆ ಹಿಲ್ಟನ್ ಯಂಗ್ ಅನ್ನುವಂಥವ್ರು ಇದು ಮಾಡ್ತಾರೆ. ಸೊ ಭಾರತದ ಹಣದುಬ್ಬರ ಅಥವಾ ಹಣದ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅಂತ ಇವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಎಲ್ಲರೂ ಒಂದು ಒಮ್ಮತಕ್ಕೆ ಬರ್ತಾರೆ, ಸರ್ ಒಂದು ಬುಕ್ ಇದೆ ಅಂತ. ಏನದು? ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸೊಲ್ಯೂಷನ್ ಅಂತೇಳಿ. ಯಾರು ಬರೆದಿರೋದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕರೆಸಿ ಅವ್ರನ್ನ ಅಂತ ಹೇಳ್ತಾರೆ. ಎಲ್ಲರೂ ಬುಕ್ ಓದ್ತಾರೆ. ಸೊ ಅಂಬೇಡ್ಕರ್ ಹಿಲ್ಟನ್ ಯಂಗ್ ಕಮಿಷನ್ಗೆ ಹೋದಾಗ ಅಲ್ಲಿದ್ದಂಥ ಎಲ್ಲ ಬ್ರಿಟಿಷರು, ಬಿಳಿಯರು ಅಂಬೇಡ್ಕರ್ ಅವರ ಬುಕ್ಕನ್ನು ಓದಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ, ಇದು ಅಂತೇಳಿ. ಅವ್ರು ಹೇಳ್ತಾರೆ, ಇದು ಸಮಸ್ಯೆ ಆಗಿದೆ ಭಾರತಕ್ಕೆ, ನಿಮ್ಮ ಸಜೆಷನ್ ಏನು ಅಂತೇಳಿ. ಆ ಎಲ್ಲ ಸಜೆಷನ್ನಿನ ಆಧಾರದ ಮೇಲೆ ಇವರು ಕಂಪ್ಲೀಟಾಗಿ ಒಂದು ಎಕನಾಮಿಕ್, ಒಂದು ನ್ಯಾಷನಲ್ ಬ್ಯಾಂಕ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಕೋಲ್ಕತ್ತಾದಲ್ಲಿ ಒಂದು ಬ್ಯಾಂಕನ್ನು ಇದು ಮಾಡ್ತಾರೆ. ವಿಚ್ ಅದು ಇಂಡಿಯಾದ ರೆಗ್ಯುಲೇಟರಿ ಫಾರ್ಮ್ಸ್ಗಳ ಅಥವಾ ಹಣದ ಇದನ್ನೆಲ್ಲ ಸಾಧಿಸಬೇಕು ಅಂಥೇಳಿ. ಆ ಬ್ಯಾಂಕೇ ಇವತ್ತಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಏನು ಕಾಂಟ್ರಿಬ್ಯೂಷನ್ ಎಕನಾಮಿಕ್ಸ್ ಬಗ್ಗೆ ಅಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಇವತ್ತಿನ ಎಲ್ಲ ಹಣದುಬ್ಬರದ ಕ್ಯಾಲ್ಕುಲೇಷನ್ಸು ಅದರ ಇದಕ್ಕೆ ಮೂಲಭೂತ ಬ್ಲೂ ಪ್ರಿಂಟ್ ಹಾಕಿ ಕೊಟ್ಟವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದು ಯಾವ ದಲಿತನಿಗೋಸ್ಕರ ಮಾಡಿದ ಕೆಲಸ? ದಲಿತರಿಗೆ ಮಾತ್ರ ಮಾಡಿದ ಕೆಲಸ. ದಲಿತರಿಗೋಸ್ಕರ ಮಾಡಿದ್ದಂದ್ರೆ ನಾನು ಹೇಳೋದು ವೇಟಿಂಗ್ ಫಾರ್ ವೀಸಾ, ಅದೊಂದು ಪ್ರೇರಣೆ. ನನಗೇನು ಕಷ್ಟ ಆಗಿದೆ ಬರಬೇಕು ಅಂತೇಳಿ ಅದೇ ಆಗಿರೋದಷ್ಟೇ ದಲಿತರ ಕೆಲಸ. ಕಿಕ್ ಬರುತ್ತಲ್ಲ, ಅದು ದಲಿತ ಅಂಬೇಡ್ಕರ್ ಲೈಫ್ ನೋಡ್ಕೊಂಡು ಗುರು ಎಷ್ಟೆಲ್ಲ ಸಾಧಿಸ್ಕೊಂಡು. ಆ್ಯಕ್ಚುಲಿ ರಾಜ್ಕುಮಾರ್ ಅದಕ್ಕೆ ನಮ್ಗೆ ಇಷ್ಟ ಆಗೋದಲ್ಲ. ಗುರು ಎಲ್ಲಿಂದ ಬಂದು ಹೆಂಗಾದರು 3ನೇ ಕ್ಲಾಸ್ ಹಳ್ಳಿ ಹುಡುಗ, ಯಾವ ಸಾಧ್ಯ ಒಂದು ಸಾಂಸ್ಕೃತಿಕ ರಾಯಭಾರಿ ಆಗ್ತಾನೆ ಅಂತ ಹೇಳಿದ್ರೆ ಎಂಥ ಮಾತದು ಅಂತ ಹೇಳಿ ನಮ್ಗೆ ಹೆಂಗೆ ಇನ್ಸ್ಪಿರೇಷನ್ ಆಗ್ತಿರುತ್ತೋ ಅಷ್ಟೇ ದಲಿತರಿಗೆ ಅವ್ರು ಕೊಟ್ಟಿರೋದು. ಆಯಿತಾ? ಅದು ಅಷ್ಟೇ ಅಂದರೆ ನಾಟ್ ಐಮ್ ಸೇಯಿಂಗ್. ಯಾಕಂದರೆ
ಬದುಕಿನ ಬಗ್ಗೆ ಹೋಪೇ ಇಲ್ದಿರೋನು ಇಷ್ಟೊಂದು ಭರವಸೆ ಕೊಡೋದಿದೆಯಲ್ಲ, ಸ್ಫೂರ್ತಿ ಕೊಡೋದಿದೆಯಲ್ಲ, ಅದು ದೇವರು ಮಾಡ್ಲಿಕ್ಕೆ ಆಗದಿರೋ ಕೆಲಸ ಅದು. ದೇವ್ರು ಆ್ಯಕ್ಚುಲಿ ಭರವಸೆ ಕೊಡಲ್ವಲ್ಲ, ದೇವ್ರು ಇದನ್ನು ನೋಡ್ಕೊತಾನೆ ಅಂತ ನನ್ನ ಕೈಲಾಗುತ್ತೆ ಅನ್ನೋದು ಇದು ಕೊಡಲ್ವಲ್ಲ, ಅಲ್ಲಿಂಥವ್ರು ಕೊಡ್ತಾರೆ. ಆಯಿತಾ? ಓಕೆ. RBI ಯಾವಾಗ ಅವರು ಕೊಲಂಬಿಯಾದಿಂದ ವಾಪಸ್ ಬಂದು ಬರೋಡಾಗೆ ಹೋಗಿ ಮಿಲಿಟ್ರಿ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟ್ರಿ ಅನ್ನೋ ಪೊಸಿಷನಲ್ಲಿ ಬಂದರು, ಅವರ ಮೇಲೆ ಜಾತಿ ಶೋಷಣೆ ನಿಲ್ಲಲ್ಲ. ವಾಪಸ್ ಬಂದ್ಕೊಂಡು ಅವ್ರು ಬಾರ್ ಮಾಡಿರ್ತಾರೆ. ಬಾರ್ ಅಂದರೆ ಈ ಬಾರ್ ಅಲ್ಲ ಸರ್, ಲಾ ಮಾಡಿರ್ತಾರೆ. ಲಾ ಎಲ್ಲಿಂದ ಮತ್ತು ಇಲ್ಲಿಂದಲ್ಲ, ಯಾವುದು ನಮ್ಮದು ಬೆಂಗಳೂರು ಯೂನಿವರ್ಸಿಟಿ ಅಥವಾ ಇದಲ್ಲ, ಒಂದು ಕೊಲಂಬಿಯಾ ಯೂನಿವರ್ಸಿಟಿಯಿಂದ PhD, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ ಇದು, ಆಮೇಲೆ ಯೂನಿವರ್ಸಿಟಿಯಿಂದ DSc ಎಲ್ಲ ಇವುಗಳು ಏನದು ಆ ಕಡೆ 4 PhDಗಳಿದ್ವು ಎಲ್ಲ ಫಾರಿನ್ ಯೂನಿವರ್ಸಿಟಿಯಿಂದ. ಜರ್ಮನಿಯಲ್ಲಿ ಹೋಗಿ ಅವ್ರಿಗೆ ಜರ್ಮನ್ ಕೌನ್ಸಿಲರ್ ಹತ್ರ ಒಂದು ಪತ್ರ ಬರೀತಾರೆ, ದಟ್ ಈ ವಿಷಯದ ಮೇಲೆ ನಾನು ನಿಮ್ಮ ಹತ್ರ ಕಲಿಬೇಕು ಅಂತಿದ್ದೀನಿ, ಸ್ವಲ್ಪ ವಯಸ್ಸು ಮೀರಿದೆ, ದಯವಿಟ್ಟು ನಮಗೆ ಇದು ಕೊಡಿ ಅಂತೇಳಿ. ಜರ್ಮನ್ ಕೌನ್ಸಿಲರ್ ಆ ಪತ್ರ ಓದಿ ನಡಗ್ಬಿಡ್ತಾನೆ. ಬಿಕಾಸ್ ದ ವೇ ಅವರ ಜರ್ಮನ್ ಭಾಷೆಯ ಪಾಂಡಿತ್ಯ ಅಂತ ಹಿಡಿತಾ ಹೆಂಗಿತ್ತು ಅಂತ ಹೇಳಿದರೆ, ಒಬ್ಬ ಜರ್ಮನ್ ಕವಿ ಯಾರೋ ಬರೆದಿರ್ದಾರೆ, ಇದ್ರ ಏನು ಗುರು ಇಷ್ಟೊಂದು, ಈಗ ನಮ್ಮ ಶಶಿ ತರೋರು ಇಂಗ್ಲೀಷ್ ನೋಡ್ಕೊಂಡು ಅಂತ ತಲೆ ಕಟ್, ಅವ್ರು ಜರ್ಮನಿ ಓದ್ಕೊಂಡು ಹಂಗೆ ತಲೆ ಕಟ್ಕೊಂಡಿದ್ದು, ಯಾರು ಹಿಂಗೆ ಬರೆದವ್ನು ಇಷ್ಟು ಚೆನ್ನಾಗಿ ಇಲ್ಲಿ ಕಲಿಸ್ಕೊಡ್ತಾರೆ ಜರ್ಮನಿ ಇಂಡಿಯಾದಲ್ಲಿ, ಇಷ್ಟು ಚೆನ್ನಾಗಿ ಬರೆದವನಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು. ಓಕೆನಾ? ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಎಷ್ಟೋ ಜನರಿಗೆ ಲಾ ಇದಾಗಿರ್ತಾರೆ, ಸಲಹೆಗಾರರಾಗಿರ್ತಾರೆ, ಬಿಸ್ನೆಸ್ ಮೆನ್ಸ್ಗಳಿಗೆ ಲಾ ಸಲಹೆಗಾರಾಗಿರ್ತಾರೆ. ಬಟ್ ಹೆಂಗಾಗ್ತಿರತ್ತೆ ಅಂತ ಹೇಳಿದರೆ, ಕ್ಲೈಂಟ್ಸ್ಗಳೇ ನಿಮ್ಮಿಂದ ಲಾಭ ಸಿಗತ್ತೆ ಅಂತ ಗೊತ್ತಿದ್ದರೂ ಕ್ಲೈಂಟ್ಸ್ಗಳೇ ಸೋತ್ರು ಪರವಾಗಿಲ್ಲ, ಇವ್ರ ಜೊತೆ ಮಾಡೋದು ಬೇಡ ಅಂತ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಬಿಸ್ನೆಸ್ ಕಮ್ಯುನಿಟೀಸ್ಗಳು ಇವರಿಂದ ಲಾಭ ಪಡಿತಾ ಇದ್ದರೂ ಕೂಡ ಹೊರಗಡೆಯಿಂದ ಬಂದ್ಕೊಂಡಂತ ಅವ್ರದ್ದೇ ಅದಾಗ ಹೇಳಿದ್ನಲ್ಲ, ಒಂದೇ ಜಾತಿಯ ಕಮ್ಯುನಿಟೀಸ್ಗಳು, ನೀವು ಅವನ ಜೊತೆ ಎಲ್ಲ ಸೇರೋದಾದ್ರೆ ನಾವು ಇನ್ನು ನಮ್ಮ ಜೊತೆ ಬರಬೇಡಪ್ಪ ಅಂತ ಹೇಳಿದಾಗ ಅವರನ್ನು ಕಂಪನಿಯಿಂದ ಹೊರಗಾಕ್ತಾರೆ. ಅವರೊಂದು ಕಾಲೇಜಿನ ಪ್ರಿನ್ಸಿಪಲ್ ಆಯ್ತಾರೆ. ಹಾಗಿದ್ದರೂ ಕೂಡ ಅವ್ರ ಜೊತೆ ನೀರು ಹಂಚ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸಿನ್ಯಾಮ್ ಕಾಲೇಜಲ್ಲೆಲ್ಲ ಮನೆಯಿಂದ ಹೊರಗಾಗ್ತಾರೆ. ಅವರು ಪಾರ್ಸಿ ಒಬ್ಬನು ಮನೆ ಕೊಡ್ತಾನೆ ಅವ್ರಿಗೆ. ಪಾರ್ಸಿಗಳ ಜಾತಿ ಇಲ್ಲ ತಾನೆ, ಪಾರ್ಸಿ ಮನೆ. ಆ ಪಾರ್ಸಿ ಕಮ್ಯುನಿಟಿ ಅವ್ರ ಮೇಲೆ ಒತ್ತಡ ಹಾಕ್ತಾರೆ, ಹೊರಗಾಕೋನು ಅಂದರೆ ಸ್ಲಮ್ ಬಿಟ್ಟು ಆಚೆ ಬರಬಾರ್ದು ಅಂತೇಳಿ. ಆ ಸ್ಲಮ್ಮಿನ ಇದ್ರದ್ದು ಬೈಕುಲ್ಲ ಜಾಗದ ಏನದು ಕೊಳಚೆ ಗಾಳಿ ಕುಡದೆ ಅವ್ರದ್ದು ಮಕ್ಕಳು ಸತ್ತೋಗ್ತಾರೆ. ಒಂದು 2 ಮಕ್ಕಳು, ಫಸ್ಟ್ 2 ಮಕ್ಕಳು ಇದಾಗ ಸತ್ತೋಗ್ತಾರೆ, ಇದೆಲ್ಲ ಸತ್ತೋಗ್ತಾರೆ. ಇಷ್ಟೆಲ್ಲ ಎದುರಿಸಿದ ಮನುಷ್ಯ 1936 ಹಂಗೆ ಬಾಂಬೆ ಪ್ರೆಸಿಡೆನ್ಸಿ ಇದ್ರ ಎಲೆಕ್ಷನ್ ಪರವಾಗಿ ನಿಲ್ತಾರೆ. ಯಾಕೆ ಪೊಲಿಟಿಕ್ಸಿಗೆ ಬರ್ತಾರೆ ಅಂದರೆ ಅವ್ರಿಗೆ ಒಂದು ಮಾತು ಗೊತ್ತಾಗುತ್ತೆ. ಅವರು ಅದನ್ನು ಅವರ 2 ಪತ್ರಿಕೆ ನಡೆಸಿದ್ರು, ಮೂಕನಾಯಕ್ ಮತ್ತು ಬಹಿಷ್ಕೃತ ಭಾರತ ಅಂತ. ಆ 2 ಪತ್ರಿಕೆಯಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ದಟ್ ಪವರ್ ಸ್ಟ್ರಕ್ಚರ್ ಅಂದರೆ, ನಾನು ಏನೇ ಓದಿದರೂ, ನಾನು ಎಷ್ಟೇ ಮೇಲಕ್ಕಿದ್ದರೂ ನನಗೆ ಗೌರವ ಇಲ್ಲ ಅಂಟಿಲ್ ಅನ್ಲೆಸ್ ಯು ನೀಡ್ ಪವರ್ ಸ್ಟ್ರಕ್ಚರ್ಸ್. ಪವರ್ ಸ್ಟ್ರಕ್ಚರ್ಸ್ ಎಲ್ಲಿದೆ? ಬಿಸ್ನೆಸ್, ಪಾಲಿಟಿಕ್ಸ್, 2 ಅವ್ರು ನೋಡಿರೋದು. ಬಿಸ್ನೆಸ್ ಹೆಂಗೆ? ಯಾಕಂದರೆ ಇಂಡಿಯಾದಲ್ಲಿ ನೀವು ಏನೇ ಹೇಳಿ, ಬಿಸ್ನೆಸ್ ಅನ್ನೋದಕ್ಕೆ ಒಂದು ಫ್ಯಾಮಿಲಿ ಅಥವಾ ಒಂದು ಕಾಸ್ಟ್ ರೆಪ್ರೆಸೆಂಟೇಷನ್ ಇರಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಬರೋಕ್ಕಾಗ ಯಾವ ಧೀರುಭಾಯಿ ಅಂಬಾನಿ ಅಲ್ಲಿಂದ ಎಲ್ಲ ಪೆಟ್ರೋಲ್ ಬಂಕ್ ಮಾಡ್ತಿದ್ದೆ, ಬಟ್ ಧೀರುಭಾಯಿ ಅಂಬಾನಿ ಕಮ್ಯುನಿಟಿಯಲ್ಲಿ ಅವ್ರಿಗೆ ಸಾಲ ಕೊಡೋರಿದ್ರು, ಸಪೋರ್ಟ್ ಕೊಡೋರಿದ್ರು. ಮತ್ತು ಅವರು ನಾನು ಎಲ್ಲ ಹೋಗ್ಬೇಕು ದಿಲ್ಲಿಗೆ SC ಕಮ್ಯುನಿಟಿಗೆ ಹೋದರೆ 2 ಕುರಿ ಕೊಡ್ತೀವಿ, ನೀವು ಹಳ್ಳಿಯಲ್ಲಿ ಅಂಗಡಿ ಓಪನ್ ಮಾಡಿದ್ರೆ ನಿಮ್ಗೊಂದು ಅಂಗಡಿ ಕೊಡ್ತೀವಿ, ಅದು ಸಾಲದ ರೂಪದಲ್ಲಿ ಕೊಡ್ತೀವಿ ಅನ್ನೋದ್ರ ರೀತಿ. ಸೊ ಓಕೆ, ಗೌರ್ಮೆಂಟಲ್ಲಿ ತುಂಬ ಜನ ಕೊಟ್ಟು ತುಂಬ ಜನರೆಲ್ಲ ಲಾಭ ಪಡ್ಕೊಂಡಿದ್ರು. ಬಟ್ ಬಿಸ್ನೆಸ್, ಪವರ್ ಸ್ಟ್ರಕ್ಚರಿನ ಕೇಂದ್ರ ಬಿಂದು ಆಗುವಂಥ ಬಿಸ್ನೆಸ್ ಅಂತ ಹೇಳಿದ್ರೆ ಇದಾಗತ್ತೆ. ಬಿಫೋರ್ ಐ ಫರ್ಗೆಟ್, ಅದಕ್ಕೋಸ್ಕರ ನನಗೆ ಒಂದು ಒಳ್ಳೆ ಬುಕ್ ಇದೆ, ಡಿಫೈಯಿಂಗ್ ದಿ ಆಡ್ಸ್ ಅಂತ, ಚಂದ್ರಭಾನ್ ಪ್ರಸಾದ್ ಅವರು ಬರೆದಿರುವಂಥದ್ದು. ಯಾರೆಲ್ಲ ಈ ರೀತಿ ಅಂಬೇಡ್ಕರಿಂದ ಇನ್ಸ್ಪೈರ್ ಆಗಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು, ಆ್ಯಂಡ್ ಅದರಲ್ಲಿ ತುಂಬ ಉತ್ತಮವಾದ ಕೆಲಸ ಮಾಡಿ ಒಂದು ಹಂತಕ್ಕೆ ಬಂದು ತುಂಬ ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇರುವಂತಹ ಒಂದಷ್ಟು ಜನರದ್ದು ಅದರಲ್ಲಿ ಬಗ್ಗೆ ಡಿಫೈಯಿಂಗ್ ದ ಆಡ್ಸ್ ಅಂತ. ಸೊ ನಿಮ್ಮ ಓದುಗರು ಅಥವಾ ನೋಡೋರು ಇದ್ರೆ ಅದೊಂದು ಬುಕ್ ಇದು ಮಾಡಿ, ಇದ್ರ ಆಲ್ಮೋಸ್ಟ್ ಸುಮಾರು ಒಂದು 10-11 ಬುಕ್ಸ್ ನಾನು ರೆಫರ್ ಮಾಡಿದ್ದೀನಿ, ಅದೊಂದು ಬುಕ್ ಸೇರಿಸ್ಕೊಳ್ಳಿ, ಡಿಫೈಯಿಂಗ್ ದ ಆಡ್ಸ್ ಅನ್ನೋಂಥದ್ದು ಚಂದ್ರಭಾನ್ ಪ್ರಸಾದ್ ಅನ್ನೋರು ಬರೆದಿದ್ದಾರೆ. ಸೊ ಆಗಿರುತ್ತೆ. ಸೊ ಇಷ್ಟೆಲ್ಲ ಯಾತನೆ ಅನುಭವಿಸ್ಕೊಂಡು ಬರ್ತಾರೆ. ಯಾತನೆ ಅನುಭವಿಸ್ಕೊಂಡು ಬಂದು ಬಾಂಬೆ ಪ್ರೆಸಿಡೆನ್ಸಿ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಅವ್ರು ಫಸ್ಟ್ ಮಾಡೋದೇನು, ಕೋತಿ ಸಿಸ್ಟಮ್ ಅಂತ ಇರುತ್ತೆ. ನಾನು ಆಗಲೇ ಹೇಳಿದೆ, ಕೋಟಿ ಸಿಸ್ಟಮ್ ಅನ್ನೋದೇನು ಅಂತ ಹೇಳಿದ್ರೆ, ಜಾತಿ ಆಧಾರದ ಮೇಲೆ ಅಥವಾ ಹಣದ ಆಧಾರದ ಮೇಲೆ ನಿಮ್ಮನ್ನು ಶೋಷಿಸುವ ಹಾಗೆ ಇಲ್ಲ. ಕೋತಿ ಅಂದರೆ ಬೇಸಿಕ್ ಕೋತ್ವಾಲಿಕೆ. ಸೊ ನೀವು ನನಗೆ ಹಣ ಕೊಟ್ಟಿದ್ದಾರೆ, ಅದಕ್ಕೆ ಯಾರೋ ಒಬ್ಬರು ನಿಮಗೆ ಇದು ಮಾಡುವ ಏನದು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದರೆ, ನಿಮ್ಮನ್ನು ಎತ್ತಾಕ ಬಂದು ನಾನು ಜೀತಕ್ಕೆ ಹಾಕತ್ತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ನಾಟ್ ಕಾಸ್ಟ್ ಸ್ಪೆಸಿಫಿಕ್. ಬ್ರಾಹ್ಮಣರ ಹೆಣ್ಮಕ್ಳನ್ನು ಅಥವಾ ಹುಡುಗರನ್ನು ಎತ್ತಾಕೊಂಡು ಹೋಗಿ ಕೆಲಸ ಮಾಡಿಸಿದ್ದೀವಿ ಕೋತಿ ಸಿಸ್ಟಮ್ ಅಡಿಯಲ್ಲಿ. ತುಂಬ ಹೋರಾಡಿ ಕೋತಿ ಸಿಸ್ಟಮ್ನ ಅವರು ಅಬಾಲಿಷ್ ಮಾಡಿಸ್ತಾರೆ. ಓಕೆನಾ? ತದನಂತರ
ಹೆಣ್ಣು ಮಕ್ಕಳಿಗೆ ಅಂದರೆ ಅವರಿಗೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ತುಂಬ ಇದಾಗ್ಬಿಟ್ಟಿತ್ತು. ಅಂದರೆ ಅವ್ರದ್ದೇ ಚೈಲ್ಡ್ ಮ್ಯಾರೇಜ್ ಆಗಿತ್ತು, ಆಮೇಲೆ ಓದ್ತಾ ಇದು ಸರಿಯಾಗಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡಿಸಿ ಇವತ್ತು ಏನು ಬರಬೇಕು ಬಂದಿದೆ ಅದರ ವಿರುದ್ಧವಾಗಿ ಮ್ಯಾರೇಜ್ಗೆ ವಯಸ್ಸಿಗೆ ಅಂದರೆ ಮದುವೆಗೆ ಒಂದು ವಯಸ್ಸನ್ನು ನಿಗದಿಪಡಿಸ್ಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ 18 ಆಗಿರಬೇಕು, ಅಥವಾ ಇನ್ನೂ ಅಂದರೆ ಫಸ್ಟ್ ಇಬ್ಬರು 18 ಆಗಿರಬೇಕು, ಅಥವಾ ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟ್ ಕನಿಷ್ಠ 16 ಆಗಿರಬೇಕು. ಆಗಿನ ಕಾಲಕ್ಕೆ ಅದು ದೊಡ್ಡ ವಿಷಯ. ಅದು 10 ದಾಟಿದ್ರೆ ಮದುವೆ ಆಗಿಲ್ಲ ಅಂದರೆ ಆಯಿತು, 12 ದಾಟಿಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತಲೇ ಲೆಕ್ಕ. ಎಷ್ಟೋ ಜನರು 13 ವರ್ಷದ ಬಂದಿರೋ ಹೆಣ್ಮಕ್ಳನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ರು ಅಥವಾ ದೇವದಾಸಿ ಮಾಡಿಬಿಡ್ತಿದ್ರು. ಸೊ ಎಲ್ಲ ಕಥೆಗಳಿದ್ದಂಥ ಸಂದರ್ಭದಲ್ಲಿ 16 ಆದರೂ ಮಿನಿಮಮ್ ಮಾಡಬೇಕು. ಈ 16 ವರ್ಷದಲ್ಲಿ ಅವಳು ಕಂಪಲ್ಸರಿ ಓದಲೇಬೇಕು. ಐ ಆಮ್ ಸೇಯಿಂಗ್ ಇಟ್ 1935 ಮಾಡಲೇಬೇಕು. ಅಂದರೆ ಇದು ಸರ್ಕಾರ ಒತ್ತಾಯ ಮಾಡಬೇಕು ಅಂತೆಲ್ಲ ಹೇಳಿ ಇದು. ಆಮೇಲೆ ಕೆಲಸದಲ್ಲಿ ಅವರಿಗೆ ಒಂದು ಸಣ್ಣ ಮಟ್ಟದ ರಿಸರ್ವೇಷನ್ ಇರಬೇಕು. ರಿಸರ್ವೇಷನ್ ಕೆಲಸ ಹೆಣ್ಮಕ್ಳು ಇಷ್ಟು ತಗೊಳ್ಳೇಬೇಕು, ಆಗ ಮಾತ್ರ ಗೌರ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬಾಂಬೆ ಲೆಜಿಸ್ಲೇಷನ್ ಯಾವುದೆಲ್ಲ ಬಿಸ್ನೆಸ್ ಸಪೋರ್ಟ್ ಮಾಡುತ್ತೆ ಅಲ್ಲಿ ಹೆಣ್ಮಕ್ಳು ಇರಬೇಕು. ಅಲ್ಲಿ ಮುಖ್ಯವಾಗಿ ಅವ್ರು ಹೇಳಿದ್ದೇನೆಂದರೆ ಸಪ್ರೇಟ್ ಟಾಯ್ಲೆಟ್ ಇರಬೇಕು. ಇವತ್ತು ತನಕ ಟಾಯ್ಲೆಟ್ ವ್ಯವಸ್ಥೆ ಬಗ್ಗೆ ಯೋಚಿಸಿರಲಿಲ್ಲ ನಾವು. ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಟಾಯ್ಲೆಟ್ ಇರಬೇಕು, ಸ್ಕೂಲಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟ್ ಟಾಯ್ಲೆಟ್ ಇರಬೇಕು, ಮೆಟರ್ನಲ್ ಲೀವ್ ಕೊಡಬೇಕು. ಇವತ್ತು ಡಿಸ್ಕಷನ್ ನಡೀತಾ ಇದೆ, ಮೆಟರ್ನಲ್ ಲೀವ್ ಕೊಡಬೇಕು, ಹೆರಿಗೆ ರಜೆ. ಯಾಕೆ ಅಂತ ಹೇಳಿದರೆ ಅವಳಿಗೆ ಹುಟ್ಟುವ ಮಗು ಅವಳದಲ್ಲ, ಅದು ದೇಶದ ಪ್ರಜೆ. ದೇಶದ ಪ್ರಜೆಯನ್ನು ನೋಡಿಕೊಳ್ಳಲು ಅವಳು ತನ್ನ ವೈಯಕ್ತಿಕ ತ್ಯಾಗ ಮಾಡಬೇಕಾದ್ರೆ ನೀವು ಅವಳಿಗೆ ಸಂಬಳನೂ ಕೊಡಲ್ಲ ಅಂತ ಹೇಳಿದರೆ ನಿಮ್ದು ಯಾವ ಸೀಮೆ ಇದು ಸರ್ಕಾರ ಇದು ಅನ್ನೋ ರೀತಿ ಆಯಿತಾ. ಅದಾದಮೇಲೆ ವಿಡೋ ಮ್ಯಾರೇಜ್ ಕೆಲವು ಈ ಸಂಸ್ಥೆಗಳಿತ್ತು, ಇಲ್ಲಿ ಆಲ್ರೆಡಿ ಇತ್ತು. ವಿಡೋ ಮ್ಯಾರೇಜ್ನ ಕಾನೂನು ಮಾಡಬೇಕು ಅಂತ ಹೇಳಿದರೆ ಯಾರಾದರೂ ವಿಡೋ ಮ್ಯಾರೇಜ್ನ ಅಪೋಸ್ ಮಾಡ್ತಿದ್ರೆ ಅವನ್ನ ಜೈಲಿಗೆ ಹಾಕಬೇಕು. ಆಮೇಲೆ ಅಬಾರ್ಷನ್ ಅನ್ನೋದು ಇವತ್ತಿಗೂ ಅಮೇರಿಕಾದಲ್ಲಿ ದೊಡ್ಡ ಇಶ್ಯೂ. ನಮ್ಮಲ್ಲಿ ಫ್ಯಾಮಿಲಿ ಪ್ಲಾನಿಂಗಿನ ಸಂದರ್ಭದಲ್ಲಿ ಅಬಾರ್ಷನನ್ನು ಹೇ ಅಂತ ಹೇಳ್ಬಿಟ್ರು. ಅಬಾರ್ಷನ್ ರೈಟ್ಸ್ ಐಮ್ 1935 ಮೇಲ್ ಫೆಮಿನಿಸ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೀವಿ. ಯಾಕಂದರೆ ಸಾಧ್ಯ ಇಲ್ಲ, ನಾವು ಅಪೋಸಿಟೇ. ನಾವು ಏನೇ ಮಾಡಿದ್ರು ಸ್ವಲ್ಪ ಸಿಂಪತಿ ತೋರಿಸ್ಬೋದೇ ಹೊರತು ಫೆಮಿನಿಸ್ಟ್ ಅಂತ ಆಗೋಕ್ಕಾಗಲ್ಲ, ಸುಳ್ಳೋದು ಆಗಲ್ಲ. ಲಿಟ್ರಲಿ ಹೇಳೋದಾದರೆ ನಮ್ಮ ಮರ್ಮಾಂಗವನ್ನು ಮೇಲೆ ನಾವೇ ಕತ್ತಿ ಹಾಕೊಂಡು ಕುಯ್ದಂಗೆ ಅದು ಹೆಂಗಾಯ್ತದೆ. ಯಾಕಂದ್ರೆ ಎಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲ ಒಂದು ಕಡೆ ನಮ್ಮ ಗಂಡಸ್ತನ ಬರ್ತದೆ. ಇಲ್ಲೆಲ್ಲ ನೋಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕಾಲಘಟ್ಟನ ಗಮನಿಸಬೇಕಾಗತ್ತೆ. ಇವತ್ತು ಏನೆಲ್ಲ ಆಗಿದೆ, ಎಜುಕೇಷನ್ ಕಂಪಲ್ಸರಿ ಎಜುಕೇಷನ್ನು, ಹೆರಿಗೆ ರಜೆ, ಸಪ್ರೇಟ್ ಟಾಯ್ಲೆಟ್ಸ್ ಇರಬೇಕು ಅನ್ನೋದೆಲ್ಲ ಏನೆಲ್ಲ ಇದೆ. ಅದರ ಮೂಲ ಏನು ನೋಡಿದ್ರೆ ಇನ್ನು ಯಾವ ರಾಜಕಾರಣಿನೂ ಮಾತಾಡಿಲ್ವಲ್ಲ ಆ ಟೈಮಲ್ಲಿ, ಮಾತಾಡಿಲ್ಲ. ಗಾಂಧಿಯವರ ಬಗ್ಗೆ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ. ರೇಪಿನ ಬಗ್ಗೆ ಹೇಳ್ಬೇಕಾದ್ರೆ ಗಾಂಧೀಜಿ ಹೇಳ್ತಾರೆ, ನೋಡಿ ರಾವಣ ಸೀತೆನೇ ತಗೊಂಡು ಹೋಗಿದ್ದ, ಆದರೆ ಸೀತೆ ಒಳಗೆ ಅಷ್ಟು ಮಾತೃತ್ವ ಇರೋದಕ್ಕೆ ರಾವಣನ ಕೈಲಿ ಮಾಡೋಕ್ಕಾಗಿಲ್ಲ. ಹಿ ಪುಟ್ ದ ಬ್ಲೇಮ್ ಆನ್ ದ ವಿಕ್ಟಿಮ್. ಬಟ್ ನಾವು ಸ್ಪಿರಿಚುವಲ್ ಹೆಂಗಿದ್ರೆ ಅದಾಗಲ್ಲ. ಸೊ ಗಾಂಧಿಗೆ ಎಷ್ಟೋ ವಿಷಯಗಳು ಪ್ರಾಕ್ಟಿಕಲಿ ಗೊತ್ತಿರಲಿಲ್ಲ. ಕೆಲವು ವಿಷಯದಲ್ಲಿ ಅದ್ಭುತವಾಗಿರ್ಬೋದು, ಕೆಲವು ವಿಷಯದಲ್ಲಿ ಪ್ರಾಕ್ಟಿಕಲ್ ಇರ್ಬೋದು. ಆ್ಯಂಡ್ ಅದೇ ವಿಷಯಕ್ಕೆ ಗಾಂಧಿಗೂ ಅಂಬೇಡ್ಕರ್ ಆಗ್ತಿರಲಿಲ್ಲ. ಸರ್ ಇದು ಯಾವ ನಾನ್ಸೆನ್ಸ್ ಇದು ಅನ್ನೋ ರೀತಿಯಲ್ಲೇ ಇದ್ರು ಅವರು. ಸ್ಪಿರಿಚುವಲ್ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ವಿಷಯ ಬಂದರೆ ಗಾಂಧಿ ವಾಸ್ ಅಲ್ಟಿಮೇಟ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಖಾದಿ ಅಥವಾ ಇದರ ಪ್ರೊಟೆಸ್ಟಿನ ವಿಷಯದಲ್ಲಿ ಆಗ್ತಿಲ್ಲ. ಸೊ ನಾನು ಹೇಳ್ತಾ ಇರೋದು, ಯಾವ ಕಾಲಘಟ್ಟದಿಂದ ಅವರು ಏನೆಲ್ಲ ಅನುಭವಿಸ್ಕೊಂಡು ಬಂದರು, ಅವ್ರಿಗೆ ಪವರ್ ಸಿಕ್ಕಿದಾಗ ಅವ್ರು ಮಾಡಿದ್ದೀನಿ. ನಮ್ಮಲ್ಲಿ ಎಷ್ಟು ಹೇಳಿ ನಮ್ಗಾಗಿ ಊಟ ಇರಲಿಲ್ಲ, ಅದಕ್ಕೆ ನನಗೆ ಬಂದರೆ ನಾನು ಕೋಟಗಟ್ಟಲೆ ಊಟ ಇರಲ್ಲ, ಊಟ ಕಂಪ್ಲೀಟಾಗಿ ಸಿಗೋಂಗೆ ಮಾಡು. ನೀನು ಬೇರೆಯವ್ರದ್ದೆಲ್ಲ ಕಸ್ಕೊಂಡು ಸಾಮ್ರಾಜ್ಯ ಸ್ಥಾಪಿಸ್ಕೊಂಡು ನಮ್ಮೆಲ್ಲ ರಾಜಕಾರಣಿಗಳು ಇವತ್ತು ಹೇಳ್ತಿದ್ದಾರೆ ಆಯಿತಾ. ಅಲ್ಲಿಂದ ಶುರುವಾಗಿ ಹೆಣ್ಣು ಮಕ್ಕಳು, ಯಾಕೆ ನಾನು ಅವ್ರನ್ನ ಮೇಲ್ ಫೆಮಿನಿಸ್ಟ್ ಅಂತ ಹೇಳ್ತೀನಂದರೆ, ಸ್ವಾತಂತ್ರ್ಯ ಸಿಗುತ್ತೆ, ಇವರು ಪ್ರಥಮ ಲಾ ಮಿನಿಸ್ಟರ್ ಆಗ್ತಾರೆ, ಆಗ ಹಿಂದೂ ಕೋಡ್ ಬಿಲ್ ಅಂತ ತರ್ತಾರೆ. ಹಿಂದೂ ಕೋಡ್ ಬಿಲ್ಲಲ್ಲಿ ಮುಖ್ಯವಾಗಿದ್ದಂಥದ್ದು ಆಸ್ತಿಗೆ ಹಕ್ಕು, ಸಮಾನವಾದ ಹಕ್ಕು. ಹೆಣ್ಣಿಗೆ ಗಂಡು ಯಾರಾಗಬೇಕು ಅನ್ನೋ ಸೂಚಿಸುವ 100% ಅಧಿಕಾರ ಹೆಣ್ಣಿನಲ್ಲಿರಬೇಕು. ಯಾರೋ ಅದನ್ನು ಇವನ ಅಪ್ಪ ಅಮ್ಮನೂ ಅದನ್ನು ಇದು ಮಾಡೋಕ್ಕಾಗಲ್ಲ, ಪ್ರೆಷರ್ ಮಾಡೋಂಗಿಲ್ಲ. ಅವಳ ದೇಹದ ಮೇಲೆ ಅವಳಿಗೇ ಹಕ್ಕಿದೆ. ಏನದು ಅಬಾರ್ಷನ್ ಆಗಬೇಕಾ, ಮಕ್ಕಳು ಇದು ಮಾಡೋಕೆ ಸ್ಟೇಟ್ ಸ್ಪಾನ್ಸರ್ಡ್ ಬರ್ತ್ ಕಂಟ್ರೋಲ್ ಇರಬೇಕು. ಅದು 1930 ಇದನ್ನು ಹೆಂಗೆ ತೆಗೆಸಾಕ್ತಾರೆ ಗೊತ್ತಲ್ಲ, ಇದು ಅನೈತಿಕವಾಗಿದೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆ್ಯಂಡ್ ಅಷ್ಟೊತ್ತಿಗೆ ಆಗಲೇ ಬ್ರಿಟಿಷರಿಗೆ ಸ್ವಲ್ಪ ಇದಾಗ ಭಯ ಆಗಿಬಿಟ್ಟಿರ್ತದೆ, ಇವ್ರು ಆಲ್ರೆಡಿ ಹಿಂದೂ ಮುಸ್ಲಿಂ ಅಂತ ಶುರು ಮಾಡಿದ್ದಾರೆ ಅಂತೇಳಿ ಅವ್ರು ವಾಪಸ್ ತೊಗೊಬಿಡ್ತಾರೆ. ಸೊ ಹಿಂದೂ ಕೋಡ್ ಬಿಲ್ ಬಂದಾಗ ಹಿ ಕಮ್ಸ್ ಬ್ಯಾಕ್. ಈ ದೇಶದ ಹೆಣ್ಣು ಮಕ್ಕಳಿಗೆ ನಾನು ಇಷ್ಟೆಲ್ಲ ಸವಲತ್ತುಗಳನ್ನು, ಕನಿಷ್ಠ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಡಬೇಕು. ಕಂಪಲ್ಸರಿ ಎಜುಕೇಷನ್, ಕಂಪಲ್ಸರಿ ಜಾಬಲ್ಲಿ ಪ್ರೊಟೆಕ್ಷನ್ನು, ಆ್ಯಂಟಿ ಸೆಕ್ಷನ್, ಮ್ಯಾರಿಟಲ್ ರೇಪ್. ಇವತ್ತು ಕೋರ್ಟ್ ಹೇಳುತ್ತೆ, ಮದುವೆ ಆಗಿ ಇದು ಮಾಡಿದ್ರೆ ಅದು ವೈವಾಹಿಕ ಇದನ್ನು ಆಗಿಬಿಟ್ರೆ ಅದನ್ನು ಅತ್ಯಾಚಾರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈ ಸೈಡ್ ಮ್ಯಾರಿಟಲ್ ರೇಪ್ ಶುಡ್ ಬಿ ದ ಪ್ರಾವಿಷನ್. ಫೆಮಿನಿಸ್ಟ್ಗಳಲ್ಲಿ ಎಷ್ಟು ಜನ ಮಾಡ್ತಾರೆ ಹೆಂಗಸರಲ್ಲಿ, ಬಟ್ ಹಿ ವಾಸ್ ಟ್ರೈಂಗ್ ಟು ಡೂ ದ್ಯಾಟ್. ಆಮೇಲೆ ಇವತ್ತಿಗೂ ಯಾವುದೋ ಸಭೆ ಸಮಾರಂಭಕ್ಕೆ ಹೋದರೆ
ನಿಮಗೆ ಏನು ಸಿಗುತ್ತೆ, ಎಷ್ಟು ಜನ ಹೆಣ್ಮಕ್ಳು ಇರ್ತಾರೆ ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕೆ ಮತ್ತು ದೀಪ ಹಚ್ಬೇಕಾದ್ರೆ ಹಾಡು ಹೇಳೋಕ್ಕೆ ವಂದನಾರ್ಪಣೆ ಮಾಡೋಕ್ಕೆ ಅವ್ರವ್ರು ಇರ್ತಾರೆ. ಬರುತ್ತೆ ವೇದಿಕೆ ಮೇಲೆ ತುಂಬ ಕಡಿಮೆ ಇರ್ತಾರೆ. ಅವರು ಯಾವಾಗ ಅವ್ರ ಹತ್ರ ಅಂದ್ಕೊಂಡು ಹೆಂಗಸರ ಸಂಘಗಳನ್ನು ಕಟ್ಟಿ ಅವರ ಇದ್ರುಗಳಲ್ಲಿ ಮುಂಚೂಣಿಯಲ್ಲಿ ಹೆಂಗಸರೇ ಇರಬೇಕು ಅಂತ ಹಠ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಇಫ್ ಯು ಸಿ ಅದು 1930 ಏನದು 25 ಶುರುವಾಗುತ್ತೆ ಅವ್ರದ್ದು ಪಬ್ಲಿಕ್ ಹೋರಾಟಗಳು, ನೀರಿನ ಹೋರಾಟ, ಕಾಲಾರಾಮ್ ಹೋರಾಟ, ಅಲ್ಲೆಲ್ಲದರಲ್ಲೂ ಏನು ಮಾಡ್ತಾರೆ ಅಂದರೆ ಹೆಂಗಸರಿಗೆ ಮುಂದೆ ಬರೋಕ್ಕೆ ಹೇಳ್ತಾರೆ. ರಮಾಬಾಯಿಗೂ ಇವ್ರಿಗೂ ಜಗಳ ಆಗ್ತಿರುತ್ತೆ. ನೀನು ಬುಕ್ ಓದಿಲ್ಲ ರಮಾ ಅಂತ ಕೇಳಿದ್ರೆ, ನೀನು ಓದೋನ್ ಬೇಕಾದ್ರೆ ಹೋಗಿ ಅನ್ನೋ ಓದಿರೋನು ಕಟ್ಕೊಂಡು ನನ್ನೇ ಕಟ್ಕೊಂಡೆ ಅಂತ ಹೇಳ್ಕೊಂಡು ಜಗಳ ಆಡ್ಕೊಂಡಿರ್ತೀವಿ. ಇವರು ಸಿಟ್ಟು ಮಾಡ್ಕೊಂಡು ಬಾಗಿಲು ರೂಮ್ ಹಾಕೊಂಡು ಬರ್ತಾರೆ. ವಾರ್ಲಿ ಅಂತ ಒಬ್ರು ಇದ್ದಾರೆ, ಅವರು ಬರೆದಿದ್ದಾರೆ ಅದರಲ್ಲಿ. ಸೊ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಇದಾಗಿರುತ್ತೆ, ನಾನು ಏನೇನೋ ಮಾಡ್ತಿದ್ದೀನಿ. ಆಮೇಲೆ ಇವರು ಲಂಡನ್ಗೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಮರಾಠಿಯಲ್ಲಿ ದೊಡ್ಡ ದೊಡ್ಡ ಸಾಹಿತ್ಯನ ಓದ್ಕೊಂಡು ಅವರು ವಾಪಸ್ ರಮಾಬಾಯಿಗೆ ಎಜುಕೇಟ್ ಮಾಡಿದ್ದೆ ಅಂಬೇಡ್ಕರ್. ಅವರು ಮತ್ತೆ ಅವ್ರು ಇಲ್ಲದೇ ಇದ್ದಾಗ ಓದೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರು ಲೆಟ್ರಲ್ಲಿ ಬರೀತಾರೆ ಅವ್ರು, ನಂಗೆ ತುಂಬ ಖುಷಿ ಆಗ್ತಾ ಇದೆ ನೀನು ಓದ್ತಾ ಇರೋದು. ಅವ್ರಿಗೆ ಹೆಂಡತಿ ಬಗ್ಗೆ ಇನ್ನೇನು ಖುಷಿ ಇಲ್ಲ, ಓದ್ತಿದ್ದಾಳಲ್ಲ ಅನ್ನೋ ರೀತಿಯಲ್ಲಿ ಬರೀತಾರೆ. ಅಷ್ಟು ಮಟ್ಟಕ್ಕೆ ಅವರಿಗೆ ಹೆಣ್ಣು ಮಕ್ಕಳು ಮುಂದೆ ಬರಬೇಕು. ಈ ದೇಶನ ಯಾರಾದರೂ ಸ್ವಾತಂತ್ರ್ಯಗೊಳಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅದು ಈ ದೇಶದ ಹೆಣ್ಣುಮಕ್ಕಳೇ. ಒಂದು ಸಮಾಜ ಎಷ್ಟು ಮುಂದುವರೆದಿದೆ ಅನ್ನೋದನ್ನು ಅವ್ರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನೋಡಿ ಕಲೀರಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಅವರು. ಇವತ್ತಿಗೂ ಅದು ಅಂಡರ್ ರಿಲೇಟ್ ಸ್ಟೇಟ್ಮೆಂಟ್. ಇಫ್ ಯು ವಾಂಟ್ ಟು ನೋ ಈ ಸಮಾಜ ಎಷ್ಟು ಮುಂದುವರೆದಿದೆ, ಅವ್ರ ಹೆಣ್ಮಕ್ಳನ್ನ ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಒಂದು ಆನ್ಲೈನ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಾವು ನಮ್ಮ ದೇಶದ ಹೆಣ್ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಸೊ 1920 ಶುರುವಾಗುತ್ತೆ, ಅದು 25 ಆ್ಯಕ್ಚುಲ್ ಶುರು ಆಗುತ್ತೆ. 52 ಬಂದಾಗ ಅದು ತುಂಬ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ. ಯಾಕಂದರೆ ಹಿಂದೂ ಕೋಡ್ ಬಿಲ್ ವಿರುದ್ಧ ಎಸ್ಪೆಷಲಿ ಹಿಂದೂ ಮಹಾಸಭಾ ಮತ್ತು ಉಳಿದ ಇವ್ರುಗಳು, ಆಮೇಲೆ ಎಲ್ಲ ಇವ್ರುಗಳದ್ದು ಎಲ್ಲ ಮೇಲ್ಜಾತಿಯ ಹಿಂದೂಗಳು ಏನು ಮಾಡಿಬಿಡ್ತಾರೆ ಅದನ್ನು ವಿರೋಧಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬಿಲ್ ಡ್ರಾಪ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ರು ರಾಜೀನಾಮೆ ಕೊಡು ಅಂತ ಹೇಳಿದ್ರು ರಾಜೀನಾಮೆ ಕೊಡದೇ ಇರುವಂಥ ಸಂದರ್ಭದಲ್ಲಿ ನಾನು ಅಂದುಕೊಂಡಷ್ಟು ಹಕ್ಕುಗಳನ್ನು ನಮ್ಮ ದೇಶದ ತಾಯಂದರಿಗೆ ನಾನು ಕೊಡಿಸ್ಲಿಕ್ಕೆ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಲಾ ಮಿನಿಸ್ಟ್ರಿಯಿಂದ, ಭಾರತದ ಪ್ರಥಮ ಲಾ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಇದು ನಿಮಗೆ ಎಷ್ಟು ದೇಶದಲ್ಲಿ ಇಂಥ ಒಂದು ಇದು ಸಿಗುತ್ತೆ, ಎಕ್ಸಾಂಪಲ್ ಸಿಗುತ್ತೆ ಆಯಿತಾ. ಇದು ಹೆಣ್ಣು ಮಕ್ಕಳಿಗೋಸ್ಕರ ನೀವು ಮಾಡಿರೋದು, ನಿಮಗೆ ಎಕನಾಮಿಕ್ಸ್ ಎಲ್ಲ ಮಾಡಿರೋಂಥದ್ದು. 12 ತಾಸು ದುಡಿಬೇಕಿತ್ತು ನಾವು ಬ್ರಿಟಿಷರ ಕಾಲಘಟ್ಟದಲ್ಲಿ. ಸೊ ಬ್ರಿಟಿಷ್ ಕಾಲದಲ್ಲಿ ಟೈಮಿಂಗ್ ಇದೆ 12 hours 8 to 8 ಬೆಳಗ್ಗೆ 8 ಗಂಟೆಗೆ ಹೋದರೆ ನೀವು ರಾತ್ರಿ 8 ಗಂಟೆ ತನಕ ಮಾಡಿ. 2 ಶಿಫ್ಟ್ ಇದ್ದದ್ದು ಫ್ಯಾಕ್ಟ್ರೀಸ್ಗಳಲ್ಲಿ. ಒನ್ ಡೇ ಒನ್ ನೈಟ್. ಹಾಂ, ತುಂಬ ಇದು ಮಾಡಿ ಕೋರ್ಟಿಗೆ ಹೋಗಿ ಅವ್ರ ಜೊತೆ ಜಗಳಾಡಿ ಇವ್ರ ಜೊತೆ ಜಗಳಾಡಿ ಎಲ್ಲರನ್ನೂ ಕನ್ಸಲ್ಸಿಗೆ ತಂದು ಇವನ್ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಿಗ್ತರಬೇಕು ಅಂತ ಹೇಳಿ 8 hours ಸಿಗ್ತಿರ್ತಾರೆ. 8 hour ದುಡಿಲಿಕ್ಕೆ, 8 hour ನಿದ್ದೆ ಮಾಡೋದಕ್ಕೆ, ಇನ್ನು 8 hour ನಿಮ್ಮ ಪರ್ಸ್ನಲ್ ಬೆಳವಣಿಗೆಗೆ. ಆ ಇಂಟ್ರೆಸ್ಟ್ ನೀವೇನಾದರೂ ಓದ್ಬೋದು, ಯಾರ ಜೊತೆ ಆದರೂ ಬೆರಿಬೋದು, ನೀವು ಫ್ರೆಂಡ್ಸ್ಗಳ ಜೊತೆ ಸೇರೋದು ನಿಮ್ಮ ಬೆಳವಣಿಗೆ. 12 ತಾಸಿಂದ ಮಾಡ್ಕೊಂಡು ಮನೆಗೆ ಹೋದ್ರೆ 4 ತಾಸಿಗೆ ಇನ್ನೇನು ದುಡಿತಾನೋ ಇನ್ನೇನು ಮಾಡ್ತಾನೆ ಆಯಿತಾ. ಟೈಮಿಂಗ್ಸು ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ OT ಕೊಡಬೇಕು, ಓಡಾಡೋದಾದರೆ ಟ್ರಾವೆಲಿಂಗ್ ಅಲವೆನ್ಸ್ ಕೊಡಬೇಕು, TADA ಎಲ್ಲ ಶುರುವಾಗೋದು 1920 ಆ ಒಂದು ಮಾತುಕತೆಯಿಂದ ಶುರುವಾಗುತ್ತೆ. ಯಾವಾಗ ಅವ್ರು ಇದರಲ್ಲಿ ಅಸೆಂಬ್ಲಿಗೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಒಳಗಡೆ ಹೋಗ್ತಾರೆ, ಸೈಮನ್ ಕಮಿಷನಲ್ಲೂ ಅವ್ರು ಅದನ್ನು ಬರಲಿಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಅವರು ಫಸ್ಟ್ ಟೈಮ್ ಎಲೆಕ್ಷನ್ ಎಲ್ಲ ಗೆಲ್ತಾರೆ 1935 ಹಠ ಮಾಡಿ ಅದನ್ನೆಲ್ಲ ಗೌರ್ಮೆಂಟಿನ ಇದ್ರೊಳಗಡೆ ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಏನಾಗುತ್ತೆ, ಬ್ರಿಟಿಷಲ್ಲಿ ಲೇಬರ್ ಪಾರ್ಟಿ ಇರುತ್ತೆ. ಸೊ ಲೇಬರ್ ಪಾರ್ಟಿನ ಒತ್ತಡದ ಮೇಲೆ ಅದು ವೆರಿ ಪಾಸ್ ಆಗಿಬಿಡುತ್ತೆ. ಇವತ್ತು ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಇನ್ಶೂರೆನ್ಸು, PF, TA, DA ಯಾವುದ್ಯಾವ್ದು ಒಂದೊಂದಾಗಿ ನಮ್ಮ ಸರ್ಕಾರಗಳು ಕಟ್ ಮಾಡ್ತಾ ಇದೆ, ಅದೆಲ್ಲವನ್ನು ನಮಗೆ ದಯಪಾಲಿಸಿ ಕೊಟ್ಟಿರೋದೇ ಅಂಬೇಡ್ಕರ್. ಎಷ್ಟು ಜನರು ನೀವು 80s 90s ಎಷ್ಟು ಜನರು ನೋಡಿ PF, TA, DA ಇನ್ಶೂರೆನ್ಸ್ ಅದನ್ನು ನಾನು ಮನೆ ಕಟ್ಟಿದೆ, ಮಗಳ ಮದುವೆ ಮಾಡಿಸಿದೆ. ಅದರ ಮೂಲ ಎಲ್ಲಿ ಹೋಗುತ್ತೆ ಅಂದರೆ ಇಲ್ಲೇ ಬರುತ್ತೆ. ಅಲ್ಲಿ ಬರುತ್ತೆ. ಅಲ್ಲಿ ಬರೀ ಚಿಂತನೆ ಅಲ್ಲ, ಹಿ ವಿನ್ಸ್, ಗೋಸ್ ಟು ಅಸೆಂಬ್ಲಿ, ರಾಜಕಾರಣಿಯಾಗಿ, ಒಬ್ಬ ಲಾಯರ್ ಆಗಿ, ಒಬ್ಬ ಎಕಾನಮಿಸ್ಟ್ ಆಗಿ ಇದನ್ನು ಮಾಡಿಸಲೇಬೇಕು ಅಂತ ಹಠ ಮಾಡಿ ಕೋರ್ಟ್ಗೆ ಹೋಗಿ, ಬ್ರಿಟನ್ಗೆ ಹೋಗಿ, ಇದರಲ್ಲಿ ಎಲ್ಲರ ಜೊತೆ ಹೋರಾಡ್ಕೊಂಡು ಗೆದ್ದುಕೊಂಡು ಮಾಡಿಸಿರುವಂಥದ್ದು. ಎಲ್ಲ ಒಂದ್ಸಲ ಚೆನ್ನಾಗಿ ಹೇಳಿದ್ರು, ಯಾಕ್ರಿ ಅಷ್ಟೊಂದು ಜೋರಾಗಿ ಮಾತಾಡ್ತೀರಾ ಅಂಥೇಳಿ. ಆ್ಯಂಡ್ ಈ ಸೆಡ್ ದಟ್ ನನಗೆ ಇದೊಂದು 2-3 ಲಾ ಪಾಸ್ ಮಾಡೋದಿರುತ್ತೆ, ಆ ಟೈಮಲ್ಲಿ ಇದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಆಗಲ್ಲ ಸರಿ ಇದು ಅಂತ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಹೇಳಿದರೆ ಇದನ್ನು ಮಾಡ್ಕೊಡೋರು. ಸೊ ವೆರಿ ಕ್ಯಾಲ್ಕುಲೇಟೆಡ್ ಒಂಥರ ಪೊಲಿಟಿಷಿಯನ್, ಬಟ್ ನಾಟ್ ಅ ಗುಡ್ ಪೊಲಿಟಿಷಿಯನ್, ಬಿಕಾಸ್ ಅವ್ರಿಗೆ ಎಲೆಕ್ಷನ್ ಗೆಲ್ಲೋದು ಗೊತ್ತಿರಲಿಲ್ಲ. ಒಂದು ವೇಳೆ ಗೆದ್ದು ಬಿಟ್ಟರೆ ಏನು ಮಾಡೋದು ಅಂತ ಗೊತ್ತಿತ್ತು, ಬಟ್ ಎಲೆಕ್ಷನ್ ಗೆಲ್ಲೋದು ಹೇಗಂತ ಗೊತ್ತಿರಲಿಲ್ಲ. ವಿಚ್ ಇಸ್ ವೆರಿ ಟ್ರೂ ದಟ್. ಆಮೇಲೆ ನಾವು ನೋಡ್ತೇವೆ ಹಂತವಾಗಿ ಒಂದು ಟೈಮಲ್ಲಿ ಕಾಂಗ್ರೆಸ್ ಸೇರ್ಕೊಳುತ್ತೆ, RSS ಸೇರ್ಕೊಳುತ್ತೆ, ಇವನ್ ಲೆಫ್ಟ್ ಪಾರ್ಟೀಸ್ ಎಲ್ಲ ಸೇರಿಕೊಂಡು ಅವ್ರನ್ನ ಎಲೆಕ್ಷನ್ ಗೆಲ್ಲದೇ ಇರೋ ಹಂಗೆ ನೋಡ್ಕೋತಾರೆ. ಯಾಕಂದರೆ ಇವನು ವಾಪಸ್ ಬಂದುಬಿಟ್ರೆ ತುಂಬ
ಕಷ್ಟ ಅನ್ನೋಂಥೇಳಿ. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ನಾನು ಏನೇನು ಹೇಳಿದೆ, ಒಂದು ಅವರ ವೈಯಕ್ತಿಕ ಜೀವನದಿಂದ ಪ್ರತಿಯೊಬ್ಬರು ತಗೊಳ್ಬೋದೆಂದು ಕಾಂಟ್ರಿಬ್ಯೂಷನ್. ಹೆಂಗಸರಿಗೆ ಅವ್ರು ಮಾಡಿರುವಂಥದ್ದು ನಮ್ಮ ದೇಶದಲ್ಲಿ, ಬ್ಯಾಂಕ್, ರಿಸರ್ವ್ ಬ್ಯಾಂಕು, ವೈಯಕ್ತಿಕ ಲಾಭಗಳು ಲೈಕ್ PF, TA, DA ಈ ಎಲ್ಲ ಒಂದು ವರ್ಕಿಂಗ್ ಅವರ್ಸಿನ ಸಾಧನೆಗಳ ಇರುವಂಥದ್ದು. ಯಾವಾಗ ಅವರು ಹತ್ತತ್ರ ಇದಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾರೆ, ಇಂಡಿಪೆಂಡೆನ್ಸ್ ಗ್ಯಾರಂಟಿ ಆಗ್ತಿರುತ್ತೆ, ನೆಹರೂನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ನೆಹರೂಗೆ ಹೆಚ್ಚಿನ ಕ್ರೆಡಿಟ್ ಹೋಗಬೇಕು. ತುಂಬ ಒತ್ತಡ ಕೊಟ್ಟು ಅವ್ರು ಹೇಳಿದ್ದೇನು ಅಂತ ಹೇಳಿದರೆ, ನಾವು ಆಗಲೇ ಹೇಳ್ತೇನೆ, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಮಗೆ ಕರೆಂಟ್ ಉತ್ಪಾದಿಸುವ ಮತ್ತು ಮಲ್ಟಿಪರ್ಪಸ್ ಪ್ರಾಜೆಕ್ಟು ಡ್ಯಾಮ್ಸ್ಗಳು ಬೇಕು ಅಂತ ಹೇಳ್ಕೊಂಡು ಇದು ಮಾಡಿದೆ. ಎಲ್ಲಿ ಯಾಕೆ ಹೆಂಗೆ ಹೌದು ನಮಗೂ ಹೌದು ಹೆಂಗೆ ಮಾಡೋದು ಅನ್ನೋದು ನೆಹರೂದೆಲ್ಲ ಇದಾಗಬೇಕಾದ್ರೆ ನೆಹರೂಗಾಗಿ ಬೇರೆ ಟೆನ್ಷನ್ ಇತ್ತು, ಯಾಕಂದ್ರೆ ಪಾಕಿಸ್ತಾನ ಕಾಟ ಕೊಡ್ತಾ ಇತ್ತು ಎಲ್ಲ. ದ ಫಸ್ಟ್ ಬ್ಲೂ ಪ್ರಿಂಟ್ ಆಫ್ ಇದನ್ನು ಬಾಖ್ರಾ ನಂಗಲ್ ಡ್ಯಾಮ್ನ ಮಹಾನದಿ ಮೇಲೆ ಅದರ ಫಸ್ಟ್ ಹಿಂಗೆ ಮಾಡ್ಬೋದು ಅಂತ ವಿಜುವಲೈಸ್ ಮಾಡಿ ಅದನ್ನು ಹಾಕಿಕೊಟ್ಟು ನೆಹರೂಗೆ ಸಪೋರ್ಟ್ ಮಾಡಿಸಿ ಸ್ಟಾರ್ಟ್ ಮಾಡಿಸಿದ್ದೆ ಅಂಬೇಡ್ಕರ್. ಮಲ್ಟಿಪರ್ಪಸ್ ಡ್ಯಾಮ್ಸ್ ಪ್ರಾಜೆಕ್ಟ್ಸ್ಗಳದ್ದು ಒಂದು ಮೊದಲ ಏನು ನಂತರದ್ದು ನಮ್ಮ ದೇಶದಲ್ಲಿ ಇದಾಯಿತು, ಅದರ ಮೂಲ ಪ್ರಕಟಿಸಿದ ಬೀಜ ಬಿತ್ತವರು ವಿತ್ ಬಾಖ್ರಾ ನಂಗಲ್ ಡ್ಯಾಮ್ ಅಂಬೇಡ್ಕರ್. ಎಲ್ಲಿದ್ದಾರೆ ದಲಿತರಿಗೆಲ್ಲ? ಬರೀ ದಲಿತರಿಗಾಗಿ ಕಟ್ಟಿದ ಬಾಖ್ರಾ ನಂಗಲ್ ಡ್ಯಾಮ್ ಎಲ್ಲಿದೆ? ಅಥವಾ ಈ PF, TA, DA ಅಲ್ಲಿ ಎಲ್ಲಿರ್ತಿತ್ತು ಸರ್ ದಲಿತರು 1930s? ನಿಮಗೆ ಎಲ್ಲಿದ್ರು ದಲಿತರು 1930s? ಸರ್ ರಿಸರ್ವೇಷನ್ ಎಲ್ಲಿತ್ತಲ್ಲಿ? ಹಿಂಗಸ್ರಿ ಕೋಲಾರಲ್ಲಿ KGF ಅಲ್ಲಿ ಇವತ್ತೇನು KGF ಫಿಲ್ಮ್ ಅಂತೇಳಿ ಹೇಳಿದ್ವಿ, ಎಷ್ಟೋ ವರ್ಷದ ತನಕ ಅನಿರ್ಬಾಧಿತವಾಗಿ ಶೋಷಣೆಯಿಂದ ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಮೊದಲು ವಿಸಿಟ್ ಮಾಡಿ ಒಬ್ಬ ನ್ಯಾಷನಲ್ ಲೀಡರ್ ಯಾರಾದರೂ ವಿಸಿಟ್ ಮಾಡಿದ್ರು ಅಂದರೆ ಡಾಕ್ಟರ್ ಅಂಬೇಡ್ಕರ್. ಅಲ್ಲಿ ಮಾಡಿ ಅಲ್ಲಿ ಹೋರಾಡ್ತಾರೆ. ಬಟ್ ಅಲ್ಲಿ ಫಸ್ಟ್ ತರೋದೇನು, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಳಿಗೆ ಸಪ್ರೇಟ್ ಶೌಚಾಲಯ ಇರಬೇಕು, ಗಂಡು ಮಕ್ಳಿಗೆ ಇಲ್ಲದೇ ಇದ್ರು ನಡೆಯುತ್ತೆ, ಹೆಣ್ಮಕ್ಳಿಗೆ ಫಸ್ಟ್ ಕೊಡಿ ಅಂತೇಳಿ. ಯಾಕೆ ಒಬ್ಬ ವ್ಯಕ್ತಿಗೆ ಶೌಚಾಲಯದ ಬಗ್ಗೆ ಇಷ್ಟೊಂದು ಇದಿರುತ್ತೆ ಅಂತ ಹೇಳಿದ್ರೆ, ವಾಪಸ್ ಇಟ್ ಗೋಸ್ ಬ್ಯಾಕ್ ಟು ದ ಟೂ. ಇದು ಅವರು ಮೌವಲ್ಲಿ ಹುಟ್ಟಿ ಅವರ ತಂದೆ ಅವ್ರನ್ನ ಬಾಂಬೆ ಕರ್ಕೊಬಂದಾಗ ಇದರಲ್ಲಿರ್ತಾರೆ, ಅವ್ರು ಏನದು ಕೊಳಗೇರಿಗಳಲ್ಲಿ ಇರ್ತಾರೆ. ಅಲ್ಲಿಂದ ಹೊರಗೆ ಬರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ಅವ್ರನ್ನ ಕೊಳಗೇರಿಗೆ ತಳ್ತಾ ಇರ್ತಾರೆ. ಈ ಪೇಶ್ವಾಯಿ ಕಾಲದಲ್ಲಿ ಕೆಳ ಜಾತಿಯವ್ರನ್ನ ತುಂಬ ಇದು ಅವ್ರ ಮೈಗೆ ಬಟ್ಟೆ ಹಾಕೊಳ್ಳಂಗಿರಲಿಲ್ಲ. ಅವ್ರನ್ನ ತುಂಬ ಅಂದರೆ ಕೆಳ ಜಾತಿಯವ್ರು ಬಟ್ಟೆ ಹಾಕೋಬಲ್ಲ. ಅದಕ್ಕೆ ರಿವೋಲ್ಟ್ ಆಗಿ ಅವ್ರು ಯಾವತ್ತೂ 3 ಪೀಸ್ ಸೂಟ್ ಹಾಕೊಂಡಿರ್ತಾಯಿದ್ರು. ಅಂದರೆ ನಮ್ಮ ಜನರು ಒಬ್ಬ ನಮ್ಮ ಲೀಡರು ಅಂತ ನೋಡಿದ್ರೆ ಗಾಂಧಿ ಥರ ಬಟ್ಟೆ ತೆಗೆಯೋದು ಅವ್ರಿಗೇನು ದೊಡ್ಡ ಇದಾಗಿರಲಿಲ್ಲ ನಮ್ಮ ಜನರು, ಯಾಕಂದ್ರೆ ಬಟ್ಟೆನೇ ಇರಲಿಲ್ಲ ಅಂತ. ನಾನು ಆಗಲೇ ಹೇಳಿದೆ, 2 ರೊಟ್ಟಿ ಹಂಚೋದಕ್ಕೆ ಕಷ್ಟಪಡ್ತಾಯಿದ್ರು ರಮಾಬಾಯಿ ಅವರು. ಇವ್ರು ಕೋಟ್ ಎಲ್ಲಿಂದ ತಂದರು ಅಂತ, ಯಾಕಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಇಟ್ ವಾಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ವಿಚ್ ಗೋಸ್ ಬ್ಯಾಕ್ ಟು ಯರ್ ಫಸ್ಟ್ ಕ್ವಶನ್. ನಾನು ಯಾಕೆ ಅದನ್ನು ಹಾಕೊಂಡಿದ್ದೀನಿ, ನಾನು ಯಾರು ಅನ್ನೋದನ್ನು ಇದು ಮಾಡ್ಬೇಕು. ನಾವು ನಾಟಕದಲ್ಲಿ ಹೇಳ್ತೀವಿ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಅಂತೇಳಿ. ಆಹಾರ್ಯನೇ ಒಬ್ಬ ನಟನ ಮೊದಲು ಕಾಣಿಸೋದು, ಯಾಕಂದ್ರೆ ಅವ್ನು ಹೊರಮೈ ಅವ್ನು ಏನೇನು ಹಾಕ್ಕೊಂಡಿದ್ದಾನೆ ಅನ್ನೋದ್ರಲ್ಲೇ ಇವ್ನು ಯಾರು ಇರ್ಬೋದು ಅನ್ನೋದು ಒಂದು ಸಣ್ಣ ಗೇಜ್ ಬರುತ್ತಲ್ವಾ, ಹಾಕೊಂಡಿರೋದು. ನಾನು ನಿಮ್ಮ ಇತ್ತೀಚಿನ ಅಥವಾ ಅರ್ವಾಚೀನವಾದ ಯಾವ ನಂಬಿಕೆಗೂ ಬದ್ಧನಾಗಿಲ್ಲ, ನಾನು ಮುಂದಿದ್ದೀನಿ ಅನ್ನೋದನ್ನು ಬಟ್ಟೆಯಿಂದಲೇ ತೋರಿಸ್ಬೇಕು ಅಂತ ಹಠ ತೊಟ್ಟು ಇದು ಮಾಡಿದ್ರು. 2 ಜೋಡಿ ಬಟ್ಟೆ ಇರ್ತಾಯಿತ್ತು, ಅದನ್ನು ರಮಾಬಾಯಿ ತಾಯಿ ಅದು ಹೆಂಗೆ ಅಡ್ಜಸ್ಟ್ ಮಾಡಿಕೊಂಡು ದಿನ ಹೋಗೋದು, ದಿನ ಇದು ಮಾಡ್ಕೊಂಡು ಆ ಬಡತನದಲ್ಲಿ ತಂದರು. ಸೊ ಅದು ಹಾಕ್ಕೊಂಡು ಕೊನೆ ತನಕನೂ ಅವರು ನಾನು ಮಾಡರ್ನೈಸ್ ಆಗಿ ಇರ್ತೀನಿ ಅಂತ ಹೇಳ್ತಾ ಹೋದರು. ಶೋಕಿಯಿಂದಲ್ಲ, ಇಟ್ ವಾಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಇವತ್ತು ನಿಮ್ಗೊಂದು ಇವನು ಬರ್ತಾನೆ ಅಂದರೆ ಮೈ ತುಂಬ ಬಂಗಾರ ಹಾಕೊಂಡಿರ್ತಾನೆ, ಅದು ಸ್ವಲ್ಪ ಓವರ್ ಅಂತ ಅನ್ಸುತ್ತೆ. ಬಟ್ ಆ ಸ್ಟೇಟ್ಮೆಂಟ್ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಹೆಂಗೆ ಮಾಡಿದ್ರು ಇವ್ರ ಯೋಗ್ಯತೆನೇ ಇಷ್ಟು, ಇವರೇ ಇಷ್ಟು ಅಂತ ಹೇಳೋರ ನಡುವೆ ಹಿಂಗೆ ನಿಂತ್ಕೊಂಡಾಗ ನನಗೆ ಎಷ್ಟೋ ಜನ ಹೇಳ್ತಾರೆ, ನಾನು ಭಗವದ್ಗೀತೆ ಅಥವಾ ಉಪನಿಷತ್ತನ್ನು ಕೋಟ್ ಮಾಡಿದ್ವಿ, ನೋಡ್ರಿ ಅನ್ಸಲ್ಲ ಸಾರ್ ಅಂತ. ಏನಾದರೂ ಮಾತಿನ ಅರ್ಥ ನೋಡಿದರೆ ಅನಿಸಲ್ಲ ಅನ್ನೋ ಮಾತಿನ ಅರ್ಥ. ನಾವು ಇಟ್ ಗೋಸ್ ಬ್ಯಾಕ್ ಟು ಅಂಬೇಡ್ಕರ್ಸ್ ವೇಟಿಂಗ್ ಫಾರ್ ವೀಸಾ. ನಮ್ಮ ಅಪ್ಪಂದು ನಂದು ಒಂದು ಸಣ್ಣ ಚರ್ಚೆ ನಡೀತಾ ಇರ್ತೈತಿ ಯಾವತ್ತು. ನಮ್ಮಪ್ಪ ವಾಪಸ್ ಮನೆಗೆ ಬಂದಮೇಲೆ ನೀಟಾಗಿ ತಲೆ ಬಾಚ್ಕೊಂಡು ಇದೆಲ್ಲ ಇರ್ತಿತ್ತು. ಅವ್ರಿಗೆ ಆರ್ಟಿಕ್ಯುಲೇಟ್ ಮಾಡಿ ಹೇಳಕ್ಕೆ ಬರ್ತಿರಲಿಲ್ಲ. ನೀಟಾಗಿರ್ಬೇಕು, ಜನ ಏನಂತ ನನ್ನ ತಲೆನಂತ ಜನ ಏನು ಬೇಕಾದ್ರೂ ಮಾತಾಡ್ಬೋದು, ನಾವು ಜನರಿಗೋಸ್ಕರ ಬದುಕಬೇಕಂತ. ಇಟ್ ಟುಕ್ ಮಿ ಅಂಬೇಡ್ಕರ್ ಹೋದ್ಮೇಲೆ ನಮ್ಗೆ ಅರ್ಥ ಆಗತ್ತೆ. ತೇಜಸ್ವಿ ಹೇಳ್ತಾರಲ್ಲ, ನೀವು ಬದುಕುವ ಬದುಕು ಒಂದು ಅಪಾರವಾದ ಸಂಗ್ರಾಮದ ಪ್ರತಿಫಲವೇ ಹೊರತು ಸುಮ್ಮನೆ ಹಿಂಗೆ ಸಿಕ್ಬಿಡೋದಲ್ಲ. ನೀವು ಮಾಡಿರ್ಬೋದು, ಮಾಡಿಲ್ದಿರ್ಬೋದು, ಯಾರೊಬ್ಬರು ಮಾಡ್ದಕ್ಕೆ ನಿಮ್ಗೆ ಸಿಕ್ಕಿರೋದು ಅನ್ನುವಂಥದ್ದು. ಓಕೆ, ಅದಾದಮೇಲೆ ನಿಮಗೆ ರೈತರ ರೀಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್. ಆ್ಯಂಡ್ ಇದನ್ನು ಎಷ್ಟು ಚೆನ್ನಾಗಿ ಅವರು ಹೇಳಿದರು ಅಂದರೆ, ದಟ್ ಈ ಎಲ್ಲ ಉತ್ಪನ್ನಗಳನ್ನು
ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮಾರುಕಟ್ಟೆಗೆ ಮಾರ್ತಾ ಇರಬೇಕಾದ್ರೆ ಆ ಮಾರುಕಟ್ಟೆ ಡಿಫೈನ್ ಆಗಿಲ್ಲ. ನಾವು ಮಂಡಿಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಮಂಡಿ ಡಿಸೈಡ್ ಮಾಡ್ತಾ ಇದೆ, ರೈತ ಡಿಸೈಡ್ ಮಾಡಬೇಕು. ಅರ್ಥ ಆಗ್ತಿಲ್ಲ. ದ ಓನ್ಲಿ ಟೈಮ್ ವೇರ್ ಸರ್ದಾರ್ ಪಟೇಲ್ ಆ್ಯಕ್ಚುಲಿ ಅಗ್ರೀಡ್ ವಿತ್ ಅಂಬೇಡ್ಕರ್ ವಾಸ್ ದಟ್ ಎಸ್ ಕರೆಕ್ಟ್ ಇವ್ರು ಹೇಳ್ತಿರೋದು ಅಂತೇಳಿ ಎಲ್ಲ ಸುಮಾರು ವಿರೋಧ ಇತ್ತು ಅವ್ರಿಬ್ಬರ ಮಧ್ಯೆ. ಕರೆಕ್ಟ್ ಇವ್ನು ಹೇಳ್ತಾ ಇರೋದು ಯಾಕಂದ್ರೆ ಅವರು ರೈತರ ಹಿನ್ನೆಲೆಯಿಂದ ಬಂದಿದ್ದರಿಂದ ವೆರಿ ಸ್ಪೆಸಿಫಿಕ್ ಆಗಿ ಅವರು ಇದನ್ನು ಮಾಡಿದರು. ಆ್ಯಂಡ್ ಹಿ ಡಿಸೈನ್ಡ್ 3 ಸಿಸ್ಟಮ್ ಆಫ್ ಇದು ಏನದು, ಮೊದಲನೇದಾಗಿ ಇದು ಇಂಡಸ್ಟ್ರಿಯಲೈಸ್ ಆಗಬೇಕು ಅಂಥೇಳಿ. ಅರ್ಥ ಆಗ್ತಿದೆಯಲ್ಲ, ಅಂದರೆ ಇಡೀ ಕೃಷಿನ ಇಂಡಸ್ಟ್ರಿಯಲೈಸ್ ಆಗಬೇಕು ಅಂಥೇಳಿ. ಬಟ್ ಅದು ಕಾರ್ಪೊರೇಟೈಸ್ ಆಗಬಾರ್ದು, ತುಂಬ ಇಂಪಾರ್ಟೆಂಟ್ ಅದು. ಔದ್ಯೋಗೀಕರಣಕ್ಕೊಳಗಾಗಬೇಕು, ಆದರೆ ಅದು ಇವರ ಉದ್ದಿಮೆದಾರರ ರಕ್ಕಸ ಕೈಗಳಿಗೆ, ಕಬಂಧ ಬಾಹುಗಳ ಒಳಗೆ ಸಿಲುಕಬಾರ್ದು. ಎರಡನೇದು, ಲೇಬರ್ನ ಸ್ಟೇಟ್ ಡಿಸೈಡ್ ಮಾಡಬೇಕು. ಅಂದರೆ ಎಷ್ಟು ಕೂಲಿ, ಯಾಕಂದರೆ ಆ ಕೂಲಿ ವ್ಯವಸ್ಥೆ ತುಂಬ ಕೆಟ್ಟದಾಗಿದೆ ಕೋತಿ ಸಿಸ್ಟಮ್ ಟೈಮಲ್ಲಿ. ನಾನು ಹೇಳ್ತೇನೆ 1935 ಲೇಬರ್ನ ಸ್ಟೇಟ್ ಡಿಸೈಡ್ ಮಾಡಿ, ಅಂದರೆ ಲೇಬರಿನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿನ ಸ್ಟೇಟ್ ಮಾಡಿ, ಪ್ರೊಡ್ಯೂಸ್ನ ರೈತ ಡಿಸೈಡ್ ಮಾಡಬೇಕು. ಅಂದರೆ ಎಷ್ಟು ಉತ್ಪಾದಿಸ್ತೀನಿ ಅನ್ನೋದನ್ನು ರೈತ ಡಿಸೈಡ್ ಮಾಡಿ, ಮಾರುಕಟ್ಟೆ ಎಲ್ಲೆಲ್ಲಿದೆ ಅನ್ನೋದನ್ನು ಸರ್ಕಾರ ಫಿಕ್ಸ್ ಮಾಡಬೇಕು, ಅದಕ್ಕೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಇವತ್ತು ತನಕ ಆಗಿಲ್ಲ ಸರ್. ಸರಿ, ಕೆಳಜಾತಿಯವಳು ಯಾಕೆ ಬೈದ್ಲು ಅಂದರೆ ಇವನ ಹತ್ರ ಕಾಸು ಬೇಕು, ಇವನಿಗೆ ಕಾಸು ಬೇಕಾದ ಅವಳು ಕಾಸು ಕೊಟ್ಟಿರ್ತಾಳೆ, ಇವನು ವಾಪಸ್ ಕೊಟ್ಟಿಲ್ಲ. ಇವನು ವಾಪಸ್ ಕೊಡದೇ ಇದ್ದಾಗ ಅವಳು ಬಂದು ಬೈದು ಹಳ್ಳಿಯಲ್ಲ ಆದಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಲೌಡ್ ಆಗಿರುತ್ತೆ. ನೀನು ಹಂಗೆ ಹಂಗೆ ಅಂತ ಜೋರಾಗಿ ಬೈದವಳು. ಸೊ ಅದಕ್ಕೆ ಇವನು ಬಂದುಕೊಂಡು ಆ ಸ್ಟೇಟ್ ಅದು ಇನ್ನೂ ಅಲ್ಲಿ ಚೆನ್ನಾಗಿದೆ. ಇವಳು ನನಗೆ ಬೈದ್ಲು, ನನಗೆ ಅವಮಾನ ಆಗಿದ್ದು, ನನಗೆ ನ್ಯಾಯ ಧರಿಸ್ಕೊಡಿ ಅಂತ ಕರೀತಾರೆ. ಸೊ ಅವಳು ಅಂದರೆ ಯಾರು ಅಂತ ಹೇಳಿದ್ರೆ ಮತ್ತೆ ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಮಾಡ್ಯಾರ. ಅವಳು ಅಂದರೆ ಅವಳು ಹೀಗೆ ಸೊ ಇವರಮ್ಮ ಇವ್ರು ಏನು ಮಾಡಿದ್ರು, ಇವ್ರಿಗೆ ಹಣ ಕೊಟ್ಟಿದ್ರು. ಹಣಕ್ಕೆ ವಾಪಸ್ ಕರೆದಾಗ ಇವ್ನು ಕೊಡೋಕ್ಕಾಗಿಲ್ಲ, ಕೊಡ್ತೀನಿ ಬಿಡೋ ಅಂತ ಹೇಳೋನೆ. ಅವಳು ಬಾಯಿ ಬಂದಾಗ ಬೈದವಳೆ. ಅದಕ್ಕೋಸ್ಕರ ಏನು ಬಂದ ಈಗ ಪಂಚಾಯತಿ ತಾನೇ ಇದೆ. ಪಂಚಾಯತಿ ಎಲ್ಲ ಸೇರ್ಕೊಂಡು ನೀನು ಈ ಜಾತಿಯವಳು ಇವ್ನಿಗೆ ಹೆಂಗೆ ಬೈದೆ ಅಂತ ಅವಳಿಗೆ ಚಡಿ ಇಟ್ಟು ಕೊಡ್ಸೋರು. ಇದು ಪಂಚಾಯತಿ, ದೇಶದ ಪಂಚಾಯತಿ. ಇದಕ್ಕೊಂದು ರೂಲ್ಸ್ ಇವರೇ ಮಾಡ್ಕೊಂಡು ಇದು ಮಾಡಿಬಿಡಿ ಅಂದರೆ ಇವರು ಇಂಥದ್ದೇ ಮಾಡ್ತಾರೆ. ಅದ್ರ ಮೂಲ ಬಿಟ್ಬಿಡೋದು. ಆಕೆ ಕೇಳಿದ್ದೇನು ಅದೆಲ್ಲ ಬಿಟ್ಕೊಂಡು ಇವನಕ್ಕೆ ಬೈದು. ಸರಿ, ನೀನ್ಯಾಕಮ್ಮ ಹಿಂಗೆ ಬೈದೆ ಅಂತ ಹೇಳಿ, ನೀನೊಬ್ಳು ಕೆಳಜಾತಿ ಒಳಗೆ ಹೆಂಗೆ ಬೈದೆ? ಖಾಪ್ ಪಂಚಾಯತ್ ಅಂದ್ರೆ ಏನು? ಆಮೇಲೆ ಸಿನಿಮಾದಲ್ಲಿ ಅಗ್ರಂಡೈಸ್ ಮಾಡಿಬಿಡ್ತಾರೆ. ಅಲ್ಲೊಬ್ಬ ನಮ್ಮೂರ ನ್ಯಾಯ ದೇವರೊಬ್ಬ ಇರ್ತಾನೆ, ಅವನು ನ್ಯಾಯ ಹೇಳೋದು ಅಂತ ಹೇಳ್ಕೊಂಡು. ಏನು ಅದು ಒಂದು ಅರ್ಥ ಇದೆಯಾ ಅದಕ್ಕೆ? ಸೊ ಇಂಥ ತಾರತಮ್ಯಗಳೇ ನಡೀತಿದ್ದವು ಇವತ್ತಿಗೂ ನಡೆಯುತ್ತೆ. ನೀವು ಬಿಟ್ಬಿಡಿ, 5 ಜನರಿಗೆ ಬಿಟ್ಬಿಡಿ, ಇವರು ಒಂದಾಗ್ಬಿಡ್ತಾರೆ. ಅಲ್ಲಿ ನ್ಯಾಯ ಎಲ್ಲಿ ಸಿಗತ್ತೆ? ನ್ಯಾಯ ಅನ್ನೋದು ಇದೇ ಇರ್ಬೇಕು ತಾನೆ. ಕಣ್ಣಿಗೆ ಪಟ್ಟೆ ಕಟ್ಕೊಂಡು ನಂಗೆ ಯಾರು ಗೊತ್ತಾಗ್ತಾ ಇಲ್ಲ, ಈ ಮ್ಯಾಟ್ರ್ ಕೇಳಿ ತಕ್ಕಡಿಯಲ್ಲಿ ತೂಕು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇರ್ಬೇಕು ತಾನೆ. ಸೊ ಈ ಗ್ರಾಮ ಸ್ವರಾಜ್ಯಕ್ಕೂ ಸ್ವಾವಲಂಬನೆಗೂ ತುಂಬ ವ್ಯತ್ಯಾಸ ಇತ್ತು. 1925 ಮಹಾಡ್ ಸಮುದಾಯದವರೇ ಇವ್ರ ವಿರುದ್ಧ ತಿರುಗಿಬಿಡ್ತಾರೆ, ಅಂಬೇಡ್ಕರ್ ವಿರುದ್ಧ ತಿರುಗಿಬಿಡ್ತಾರೆ. ಯಾಕಂದ್ರೆ ಇವ್ರು ಹೇಳ್ತಾರೆ, ನನಗೆ ಅರ್ಥ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಜೊತೆ ಸೇರಿ ಬ್ರಿಟಿಷರು ವಿರೋಧಿಸಿದ್ರಲ್ಲಿ. ನಮ್ಮನ್ನು ಹಾಕೊಂಡು ನೀನು ಹಿಂಗೆ ಹೇಳ್ತಿದ್ದೆ, ನಿನ್ನ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ಕೇಳೋದು ಒಂದೇ ಪ್ರಶ್ನೆ, ಸರಿಯಪ್ಪ ಬ್ರಿಟಿಷರು ಬಿಟ್ಟು ಹೋಗ್ತಾರೆ, ಇವ್ರು ಬಂದು ಕೂತ್ಕೋತಾರೆ, ಪರಿಸ್ಥಿತಿ ಹೆಂಗೆ ಬದಲಾಗುತ್ತೆ? ವಿಚ್ ಅಗೇನ್ ಕುವೆಂಪುಸ್ ಪ್ರಶ್ನೆ, ಚಿನ್ನದ ಸೂಜಿ ಅಂತ ಹೇಳ್ರಿ ನೋವಾಗಲ್ವಾ ಅಂತೇಳಿ. ಕುವೆಂಪು ಅವ್ರದ್ದೊಂದು ಕವಿತೆ ಇದೆ, ಸೂಜಿ ಏನು ಪರಕ್ಕೆ ಅರ್ದಾದರೆ ಮಾತ್ರ ನೋವೇ, ತಮ್ಮರ್ದಾದರೆ ಕಚುಗುಳಿ ಆಗತ್ತಾ ಅಂತಂದು ಕವಿತೆ ಬರೀತಾರೆ. ಅದನ್ನೇ ಅವತ್ತು ಅಂಬೇಡ್ಕರ್ ಕೇಳಿದ್ದೆ, ನನಗೆ ಹೇಳಿ ಈ ಸಮಾಜ ಈ ದೇಶ ಹೆಂಗೆ ಬದಲಾಗತ್ತೆ? ಅಂಬೇಡ್ಕರ್ ಜೊತೆ ಸೇರೋಕ್ಕಿಂತ ಮುಂಚೆ ಗಾಂಧಿಯ ವ್ಯೂಸ್ ವಿಚಿತ್ರವಾಗಿತ್ತು. ಗಾಂಧಿಗೆ ಅನ್ಟಚಬಿಲಿಟಿ ಬಗ್ಗೆ ಇದಿತ್ತು, ಯಾಕಂದರೆ ಬ್ರಿಟಿಷರು ಅದನ್ನು ಕೀಳಾಗಿ ನೋಡ್ತಾ ಇದ್ರು. ಏನು ರೀ ಮುಟ್ಸ್ಕೊಳ್ಳೋದಿಲ್ಲ ನೀವು, ಅದನ್ನೇನು ದೊಡ್ಡ ಇಶ್ಯೂ ಮಾಡ್ತೀರಂದರೆ ಇಲ್ಲ ಅನ್ಟಚಬಿಲಿಟಿ ಎಲ್ಲ ಓಕೆ ಅಂತೇಳಿ. ಬಟ್ ಯಾವಾಗ ಗಾಂಧಿ ಇದರಿಂದ ಸೌತ್ ಆಫ್ರಿಕಾದಿಂದ ವಾಪಸ್ ಬರ್ತಾರೆ, ಅವ್ರಿಗೆ ಕೇಳ್ತಾರೆ ವಾಟ್ ಡು ಯು ಥಿಂಕ್ ಅಬೌಟ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತೇಳಿ. ಗಾಂಧಿ ಹೇಳ್ತಾರೆ ಇಟ್ ವಿಲ್ ಬಿ ಎನ್ ಎಂಡ್ ಆಫ್ ಎ ಸಿವಿಲೈಸೇಷನ್ ಅಂತ. ಇಂಟರ್ ಕಾಸ್ಟ್ ಮ್ಯಾರೇಜ್ ವಿಲ್ ಬಿ ಎನ್ ಎಂಡ್ ಆಫ್ ಎ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ವರ್ಷಗಳ ನಂತರ ಹಿ ಸ್ಟಾರ್ಟ್ ಫೈಟಿಂಗ್ ವಿತ್ ಅಂಬೇಡ್ಕರ್ ಜೊತೆ ಇದ್ದು ಒದ್ದಾಡು ಅವ್ರ ಜೊತೆ ಜಗಳಾಗಿ ಗಾಂಧೀಜಿ ಹರಿಜನ್ ಅಂತ ಪತ್ರಿಕೆ ಓಪನ್ ಮಾಡ್ತಾರೆ. 1946 ಬಂದ ಗಾಂಧೀಜಿ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಯಾವ್ದಾದ್ರು ಮದುವೆಗೆ ಬರಬೇಕು ಅಂತ ಹೇಳಿದ್ರೆ ಅದು ಇಂಟರ್ ಕಾಸ್ಟ್ ಮ್ಯಾರೇಜೇ ಆಗಬೇಕು ಅಂತ. ಅಷ್ಟು ಬದಲಾವಣೆ. ಯಾಕಂದ್ರೆ ಎದುರಿಗಿದ್ದ ಅಪೋನೆಂಟ್ ಹಂಗಿದ್ರು. ಗಾಂಧಿ ಮಹಾತ್ಮ ಆಗಲಿಕ್ಕೆ ಬಾಬಾ ಸಾಹೇಬ್ ಬೇಕಾಯ್ತಾನೆ ಇಲ್ಲಿ. ಕೊನೆಗೆ ಅದರ ಎಕ್ಸ್ಟ್ರೀಮ್ ವರ್ಷನ್ಗೆ ಹೋದಾಗಲೇ ಅವ್ರು ಸಾವಾಗಿದ್ದು ಗಾಂಧೀಜಿ. ಬಟ್ ನಿಮ್ಗೆ ಅದನ್ನು ನಿಮ್ಮನ್ನು ಕ್ಲೆನ್ಸ್ ಗಾಂಧಿನ ಯಾರು ವಿರೋಧಿಸ್ತಿದ್ರು? ಯಾವ್ದಾದ್ರು ಕೂತ್ಕೊಂಡು ಹೇಳ್ತಾರೆ ಗಾಂಧಿ ತಪ್ಪ. ಅವರು ಇದು ಈ ಪೂನಾ ಪ್ಯಾಕ್ಟ್ ಗಲಾಟೆ ಸಂದರ್ಭದಲ್ಲಿ
ಎದುರೆದುರು ಮೀಟ್ ಆಗ್ತಾರೆ. ಎದುರೆದುರು ಮೀಟ್ ಆದಾಗ ಗಾಂಧೀಜಿ ಹೇಳ್ತಾರೆ, ನೀವು ಹುಟ್ಟೋಕ್ಕಿಂತ ಮುಂಚೆಯಿಂದ ನಾನು ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡ್ತಾ ಇದ್ದೆ, ಇದು ನನಗೆ ತುಂಬ ನೋವು ಕೊಡುವಂಥದ್ದು. ಗಾಂಧಿ ಅಂಬೇಡ್ಕರ್ ವೆರಿ ಕ್ಲಿಯರ್ಲಿ ಹೇಳ್ತಾರೆ, ನಿಮ್ಗೆ ನೋವು ಕೊಟ್ಟಿರ್ಬೋದು, ಬಟ್ ನೀವು ಅದಕ್ಕೋಸ್ಕರ ಏನು ದೊಡ್ಡ ಇದು ಮಾಡ್ತಿಲ್ಲ. ಯಾಕಂದರೆ ಆಗೇನು ಮಾಡ್ತಿದ್ರಿ, ಕಾಂಗ್ರೆಸ್ ಸೇರೋದಕ್ಕೆ ಖಾದಿ ಉಟ್ಕೊಳ್ಬೇಕು ಅನ್ನೋದನ್ನು ನೀವು ಪ್ರೈಮ್ ಪಾಯಿಂಟ್ ಮಾಡ್ತಾ ಇರಲಿಲ್ಲ, ಅಸ್ಪೃಶ್ಯತೆ ವಿರೋಧಿಸುವಂಥದ್ದು ಪ್ರೈಮ್ ಪಾಯಿಂಟ್ ಮಾಡ್ತಾಯಿದ್ರು. ಯಾರೆಲ್ಲ ನಮ್ಮಲ್ಲಿ ಇದ್ದಾರೋ ಅವ್ರು ಎಷ್ಟು ಜನ ಅಸ್ಪೃಶ್ಯರನ್ನು ಹೈರ್ ಮಾಡಿ ಅವರಿಗೆ ತಿಂಗಳ ಸಂಬಳ ಅಥವಾ ಅವರಿಗೆ ಕೆಲಸಕ್ಕೆ ಅನ್ನುವಾಗಿ ಕಾಸು ಕೊಡ್ತಿದ್ದೀರಾ ಅನ್ನೋದನ್ನು ಅಂಡರ್ಲೈನ್ ಮಾಡಿ ಅಂಥವ್ರು ಮಾತ್ರ ಕಾಂಗ್ರೆಸ್ಸಿಗೆ ಸೇರಲಿ ಅಂತಿದ್ರಿ. ನೀವು ಹೇಳ್ತೀರಿ ಇಷ್ಟು ಖರ್ಚು ಮಾಡಿದ್ರೆ, ಕಾಸು ಖರ್ಚು ಮಾಡೋದು ಏನು ಬಂತು? ಈಗ ನಮ್ಮಲ್ಲಿ ಖರ್ಚು ಮಾಡ್ತಾರಲ್ಲ, ಏನು ಯಾವುದೋ ಯೋಜನೆ ಖರ್ಚು ಮಾಡಿ ಎಲ್ಲಿ ಖರ್ಚಾಗಿರುತ್ತೆ ಅಂತ ಹೇಳಿದ್ರೆ ಅಡ್ವರ್ಟೈಸಿಂಗ್ ಖರ್ಚಾಗಿರುತ್ತೆ ಹೊರತು ಆ್ಯಕ್ಚುಲಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿರೋಲ್ಲ. ವೆರಿ ಕ್ಲಿಯರ್ ಆಗಿ ಅವ್ರು ಹೇಳ್ತಾರೆ, ದಟ್ ನಿಮ್ಗೆ ಅರ್ಥ ಆಗಲ್ಲ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ. ಮತ್ತು ಏನೇ ಮಾಡಿದ್ರು ಕೂಡ ಅದೇನಾಗುತ್ತೆ, ನೀವು ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮ ಎದುರು ನಾವು ಕೈ ಬಗ್ಗಿ ಅಥವಾ ಕೈ ಮುಗಿದು ಆಗತ್ತೆ ಹೊರತು ನಾನು ತಲೆ ಎತ್ತು ನಿಂತ್ಕೊಂಡು, ವಿಚ್ ಕಮ್ಸ್ ಬ್ಯಾಕ್ ಟು ಅದೇನು ಕ್ವಶನ್ ಅಲ್ಲ, ಎಲ್ರಿಗೂ ಹಣ ಹಂಚಿದ ಮೇಲೆ ಮತ್ತೆ ವಾಪಸ್ 5 ಜನರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ರಾಂಗ್. ಕಾನ್ಷಿಯಸ್ಸಲ್ಲೇ ಏನಿಂಗ್ ಸಮಥಿಂಗ್ ಇಸ್ ರಾಂಗ್ ಇದೆ. ಈ ಕಾನ್ಷಿಯಸ್ ಬದಲಾಯಿಸೋದು ಹೇಗೆ, ಈ ಪ್ರಜ್ಞೆ ಬದಲಾಯಿಸೋದು ಹೇಗೆ ಅನ್ನೋದರ ವಿಚಾರದ ಮೇಲೆ ನಾವು ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದಾಗ್ತಾ ಇರಲ್ಲ. ಸೊ ಗಾಂಧೀಜಿಗೆ ಇದು ಅರ್ಥ ಆಗ್ಲಿಕ್ಕೆ ಅಂಬೇಡ್ಕರ್ ಬೇಕಾಯಿತು. ಸೊ ಅವರು ಅಲ್ಲಿಂದ ಪ್ರಯಾಣ ಮಾಡುವ ಹಂತದಲ್ಲಿ ಬೈ ಚಾನ್ಸ್ ಅಂಬೇಡ್ಕರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೇ ವರ್ಣಾಶ್ರಮ ಧರ್ಮ, ಅದೇ ಇದು ಗ್ರೇಟ್ನೆಸ್ಸು, ಅದ್ರಗಳದೇ ಇದಿರ್ತಿತ್ತು. ಅವ್ರಿಗೆ ತುಂಬ ಇದಿತ್ತು, ನಂಬಿಕೆ ಇತ್ತು. ಅಂದರೆ ನಮ್ಮಲ್ಲಿ ಭೇದ ಭಾವ ಇರಬಾರ್ದು, ಬಟ್ ಕೆಲವು ಆ ರೀತಿಯಾದ ಇವುಗಳಿವೆ, ಏನದು ನಿಯಮಗಳಿವೆ, ಅದನ್ನ ಯಾಕೆ ವಿರೋಧಿಸಬೇಕು, ಅದಕ್ಕೇನೋ ಒಂದು ಹಿರಿಯರ ಇದಿರುತ್ತೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವರು ಆ ನೋವಿಗೆ ಒಳಗಾಗಿರಲಿಲ್ಲ. ಅವ್ರಿಗೆ ಯಾವಾಗ ಬಣ್ಣದ ಆಧಾರದ ಮೇಲೆ ಸೌತ್ ಆಫ್ರಿಕಾದಲ್ಲಿ ಕೆಳಗೆ ಹಾಕ್ತಾರೆ, ಅವ್ರಿಗೆ ಆಗ ಅಸ್ಪೃಶ್ಯತೆ ಎಷ್ಟು ಕೆಟ್ಟದು ಅಂತ ಗೊತ್ತಾಗುತ್ತೆ. ಅವ್ರ ಆಶ್ರಮದೊಳಗೆ ಎಲ್ಲ ಅಸ್ಪೃಶ್ಯರನ್ನೆಲ್ಲ ಬಿಟ್ಕೋತಾರೆ, ಎಲ್ಲ ಓಕೆ. ಬಟ್ ಕಾಂಗ್ರೆಸ್ ಒಳಗಿದ್ದಂಥವ್ರು ಎಷ್ಟು ಜನರು ಮೂಲಭೂತವಾದಿಗಳಾಗಿದ್ದರು ಮತ್ತು ಎಷ್ಟು ಜನ ಮನುವಾದಿಗಳಾಗಿದ್ದರು ಅಂತ ಅಂಬೇಡ್ಕರ್ಗೆ ಮೊದಲೇ ಗೊತ್ತಿತ್ತು. ಅಕಸ್ಮಾತ್ ಒಂದು ವೇಳೆ ಗೋಡ್ಸೆ ಅವರು ಗೋಡ್ಸೆ ಅವರು ಅಂತ ಹೇಳ್ಬೋದು, ಬಟ್ ಗೋಡ್ಸೆ ಅಂಬೇಡ್ಕರ್ನ ಸಾಯಿಸದೇ ಇದ್ದಿದ್ರೆ, ಗಾಂಧೀಜಿಯನ್ನು ಸಾಯಿಸದೇ ಇದ್ದಿದ್ರೆ, ಇನ್ನೊಂದು 10-15 ವರ್ಷದಲ್ಲಿ ಇವತ್ತೇನು ನಾವು ಒಂದು ಏನದು ಸ್ಟ್ರಾಂಗ್ ಹಿಂದೂ ವ್ಯೂ ಇಂದನ್ನು ನೋಡಿದ್ವಿ, ಅದು ಬಂದುಬಿಡ್ತಿತ್ತು. 50-60s ಆಗ್ತೈತೆ. ಆ್ಯಂಡ್ ನೆಹರು ಇರ್ತಿರಲಿಲ್ಲ ಸ್ಟ್ರಾಂಗ್ ಆಗಿ, ಕಾಂಗ್ರೆಸ್ಸು ಇರ್ತಾ ಇರಲಿಲ್ಲ. ಒಂದು ಸ್ಟ್ರಾಂಗ್ ಏನದು ಹಿಂದೂ ವೇವ್ಗಳ ಮೂಮೆಂಟೇ ಇರ್ತಿತ್ತು. ದ ಗಿಲ್ಟ್, ಗಾಂಧಿ ಕೊಂದಿದ ಪಾಪ ಪ್ರಜ್ಞೆ ಇತ್ತಲ್ಲ, ಅದು ತುಂಬ ಗಾಢವಾಗಿ ಒಂದು 5 ವರ್ಷ ಬೇಕಿತ್ತು ಜನರಿಗೆ ಅದನ್ನು ಮರೆಯೋಕ್ಕೆ, ಜನರನ್ನೆಲ್ಲ ಕಳಿಯೋಕ್ಕೆ. 80s 90s ಬೇಕಾಯ್ತು. ಹಾಂ. ಸೊ ಅವ್ರು ಒಂದು ವೇಳೆ, ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇದ್ದವ್ರು ಎಲ್ಲರೂ 80% ಈ ಕಡೆ ಮನುವಾದಿಗಳೇ ಆಗಿದ್ದರು. ಎಷ್ಟೋ ಜನರು ಇಲ್ಲಿದ್ದಂಥವರು ಅವ್ರ ಮನೇಲಿ ಜೀತದಾಳನ್ನು ಇಟ್ಕೊಂಡಿದ್ರು, ಅದನ್ನು ವಿರೋಧಿಸ್ತಿದ್ರು. ಒಂದೊಂದು ಕತೆಗಳಲ್ಲೆಲ್ಲ ಒಬ್ಬರದ್ದು ಪರ್ಸನಲ್ ಕತೆಗಳಂದ್ರೆ, ಐಮ್ ನಾಟ್ ಸೇಯಿಂಗ್ ಲೈಕ್ ನೆಹರುಗೆ ಇವರೆಲ್ಲ ಸ್ವಲ್ಪ ಲಿಬ್ರಲ್ ಆಗಿದ್ದರು, ಅವರು ವೆರಿ ಪ್ರೋಗ್ರೆಸಿವ್ ಆಗಿದ್ದರು. ಬಟ್ ಕಾಂಗ್ರೆಸ್ ಎಷ್ಟು ಜನರಿದ್ದರು? ಯಾರೆಲ್ಲ ಕಟ್ಟರ್ ಗಾಂಧಿವಾದಿಗಳಾಗಿದ್ದರು ಅವ್ರ ಪಾಪ ಊಟ ಇಲ್ಲದೆ ಸತ್ತೋದ್ರು. ಬಟ್ ಯಾರೆಲ್ಲ ರಾಜಕೀಯಕ್ಕೂ ಕಾಂಗ್ರೆಸ್ ಜೊತೆ ಇದ್ದರು ಅವರೆಲ್ಲರೂ ಜಾತಿವಾದಿಗಳಾಗಿದ್ದರು. ಮತ್ತು ಅವ್ರನ್ನ ಚೆನ್ನಾಗಿ ರೂಲ್ ಮಾಡಿದ್ರು. ಅಲ್ಲಿ ರೂಲ್ ಮಾಡಿದ್ರೆ ಅವ್ರ ಮನೆಯಲ್ಲಿ ಅಥವಾ ಅವ್ರಿಗೆ ಊರಲ್ಲಿ ಚೆನ್ನಾಗಿ ರೂಲ್ ಮಾಡ್ತಾರೆ, ಅವ್ರು ಚೆನ್ನಾಗಿ ಇಂಡಸ್ಟ್ರಿಗಳನ್ನು ಹಾಕಿದ್ರು. ಇದು ಅಂಬೇಡ್ಕರ್ ಮೊದಲೇ ಗೊತ್ತಿತ್ತು, ದಟ್ ಗಾಂಧಿ ಡಿಸ್ಟ್ರಾಕ್ಷನ್ ಅಂತ, ದಟ್ ಗಾಂಧಿಯನ್ನು ಮುಂದಿಟ್ಕೊಂಡು ಇವ್ರು ಇದನ್ನು ಮಾಡ್ತಾರೆ ಅಂತ. ಇವರು ಇಡೀ ಇದನ್ನು ಗಾಂಧಿಗೆ ಅದು ಗೊತ್ತಾಗ್ತಾ ಇಲ್ಲ. ಹಿ ಕೋಟ್ಸ್ ಅಂತ, ಗಾಂಧಿ ಅಂತ ಒಳ್ಳೆ ಮನಸ್ಸು ಎಲ್ರಿಗೂ ಇದ್ದಿದ್ರೆ ಏನೋ ನೋಡ್ಕೋಬೋದಿತ್ತು ಅನ್ನೋದು ಸರ್ಕಾಸ್ಟಿಕಲ್ಲಿ ಹೇಳ್ತಾರೆ ಅವರು ತುಂಬ ಇದಾಗಿ. ಎಲ್ಲರದ್ದು ಇದೆ ಆಗ ಬೇರೆದಿತ್ತು. ಬಟ್ ನಂಗೆ ವಾಸ್ತವ ಗೊತ್ತು, ನಾನು ಇವ್ರ ಜೊತೆ ದಿನ ಬೆಳಗಾದರೆ ಐ ಹ್ಯಾವ್ ಸೀನ್ ದ ಫೇಸ್ ಆಫ್ ದ ಡೆವಿಲ್. ದಿನ ಬೆಳಗಾದರೆ ಇವ್ರ ಮುಖ ನೋಡಿದ್ದೀನಲ್ಲ, ನಂಗೆ ಇವ್ರು ಹೆಂಗೆ ಯೋಚಿಸ್ತಾರೆ ಅನ್ನೋದು ಗೊತ್ತು. ಪ್ರೀತಿಸೋರಿಗೆ ಗೊತ್ತಿರಲ್ಲ, ಪ್ರೀತಿ ಕುರುಡಾಗ್ಬಿಟ್ಟಿರುತ್ತೆ. ಅಪೋಸಿಷನ್ ತಾನೇ ಅವ್ನಿಗೆ 125 ಮಾಡ್ತಿರ್ತಾನೆ. ಸೊ ನಂಗೆ ದಿನ ಬೆಳಗಾದರೆ ಇವ್ರು ಹೆಂಗೆ ಯೋಚಿಸ್ತಾರೆ ಅಂತ ಗೊತ್ತು, ಏನೇನು ಮಾಡ್ತಾರೆ ಅಂತ ಗೊತ್ತು. ಸೂಟ್ ಬಿಟ್ಟು ಖಾದಿ ಹಾಕೊಂಡ್ರೆ ಅವ್ರಿಗೇನು ದೊಡ್ಡ ವಿಷಯ ಇಲ್ಲ, ಖಾದಿನೇ ಅವರು ಫ್ಯಾಷನ್ ಮಾಡಿಬಿಡ್ತಾರೆ. ಸೊ ಇದೆಲ್ಲವೂ ವೆರಿ ಸ್ಟ್ರೀಮ್ ಲೈನ್ ಆಗಿ ಅವರ ಮತ್ತು ಗಾಂಧಿಯ ನಡುವೆ ಸುಮಾರು ಮನಸ್ತಾಪ, ವಿಚ್ ಹೈ ರಾಕೆಟ್ ಟು ಪೂನಾ ಪ್ಯಾಕ್ಟ್. ಈಗ ಪೂನಾ ಪ್ಯಾಕ್ಟ್ದೆ ಒಂದು 3 ತಾಸು ಮಾತುಕತೆ ಆಗುತ್ತೆ. ಬಟ್ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಂಧೀಜಿಗೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಕೊಡಬೇಕು ತಳ ಸಮುದಾಯಗಳಿಗೆ ಅಂತೇಳಿ. ಏನಾಗುತ್ತೆ, ಸಿಖ್ ಸಮುದಾಯಗಳಿಗೆ ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಕೊಟ್ಬಿಟ್ಟಿದ್ರು. ಅಂದರೆ ವೋಟಿಂಗ್ ಆ ಜನರೇ ಸೆಲೆಕ್ಟ್ ಮಾಡೋದು ಅವ್ರ ಲೀಡರ್ಸ್ನ, ಅವ್ರನ್ನೇ ಲೀಡರ್ಸ್ನು ಅವರೇ ಕ್ಷೇತ್ರಗಳನ್ನ ಕೊಡ್ಬೋದಿತ್ತು. ಇದನ್ನು ಇದು ಮಾಡ್ತಾರೆ. ಅದನ್ನು ಕಾಂಗ್ರೆಸ್ಸು ಎಲ್ಲರೂ ಒಪ್ಕೊಬಿಟ್ಟಿದ್ರು. ಅದಕ್ಕೆ ಮುಸ್ಲಿಮರು, ಸಿಖ್ ಜನರು ಅವ್ರ ಲೀಡರ್ಸ್ನ ಅವರೇ ಸೆಲೆಕ್ಟ್ ಮಾಡ್ಬೋದು, ಅವರ ರೆಪ್ರೆಸೆಂಟೇಷನ್ ಅವರೇ ಸೆಲೆಕ್ಟ್ ಮಾಡ್ಬೋದಿತ್ತು ಅಂತೇಳಿ. ಅಂಬೇಡ್ಕರ್ ಸೆಡ್ ದಟ್ ತಳ ಸಮುದಾಯದವ್ರಿಗೂ ಆ ಒಂದು ಇದು ಸಿಗಬೇಕು, ಅದನ್ನು ನಮಗೂ ಕೊಡಿ. ಯಾಕಂದ್ರೆ ಇವ್ರನ್ನ ನಂಬ್ಕೊಂಡು ನಾವು ಹೇಳಿದ್ರೆ ಆಗಲ್ಲ, ಇದು ತೋಳನ್ನು ನಂಬ್ಕೊಂಡು ಕುರಿ ಸುಖವಾಗಿರ್ತೀನಿ ಅಂತ ಹೇಳ್ದಂಗೆ ಇದಾಗಲ್ಲ ಅನ್ನೋದು ಅಂಬೇಡ್ಕರ್ ಅವರ ಕ್ಲಿಯರ್ ಕಟ್ ಇದಾಗಿದೆ. ಗಾಂಧಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಬಂದಿರಲ್ಲ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದನ್ನು ವಿರೋಧಿಸಲಿಕ್ಕೆ
ಬರ್ತಾರೆ. ದಟ್ ಐ ಆಮ್ ವೆರಿ ಮಚ್ ಅಗೇನ್ಸ್ಟ್ ಇಟ್ ಅನ್ನೋದು. ಐ ಸ್ಪೀಕ್ ಫಾರ್ ದಿ ಅನ್ಟಚಬಲ್ಸ್ ಆಫ್ ಇಂಡಿಯಾ ಅಂತ, ಅಂದರೆ ಎಲ್ಲ ಅಸ್ಪೃಶ್ಯರ ಪರವಾಗಿ ನಾನು ಮಾತಾಡ್ತೀನಿ ಅಂತ. ಅಂಬೇಡ್ಕರ್ ಎದ್ದು ಹೇಳ್ತಾರೆ, ನೀವು ಅಸ್ಪೃಶ್ಯತೆಯ ಅನುಭವನೇ ನಿಮಗಿಲ್ಲ, ಅದು ಹೆಂಗೆ ಮಾತಾಡ್ತೀರ ನಿಮಗೆ ಇವ್ರ ಬಗ್ಗೆ, ನನಗೆ ನನ್ನ ಜನರಿಗೆ ಇಲ್ಲಿ ಇದಿಲ್ಲ. ಆ್ಯಂಡ್ ಒಂದು ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ನನ್ನ ಜನರಿಗೆ ಇದು ಒಂದು ದೇಶ ಅಂತ ಇಲ್ಲ, ಇದು ನನ್ನ ದೇಶ ಅಂತ ಹೆಂಗಾಗತ್ತೆ, ಇಲ್ಲಿ ನಾಯಿನ ಕೋಳಿಗಳಿಗೂ ಇರುವಂಥ ಮರ್ಯಾದೆ ನಮ್ಮ ಜನರಿಗೆ ಕೊಟ್ಟಿಲ್ಲ ನೀವು. ಒಂದು ದೇವಸ್ಥಾನದ ಒಳಗಡೆ ಹೋದರೆ ಹಲ್ಲಿ ಗೂಬೆ ಕಾಗೆಗಳೆಲ್ಲ ಒಳಗೆ ಹೋಗ್ಬೋದು, ನಮಗೆ ಬಿಟ್ಟಿಲ್ಲ ಅಂತೇಳಿ. ಅದಕ್ಕೇನಾಗಿರುತ್ತೆ, ನಾಸಿಕಲ್ಲಿ ಕಾಲಾರಾಮ್ ಮಂದಿರ ಅಂತಿರುತ್ತೆ, 15,000 ಜನರ ಜೊತೆ ಅವರು ಮಂದಿರ ಪ್ರವೇಶಕ್ಕೆ ಟ್ರೈ ಮಾಡಿರ್ತಾರೆ, ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ ಅವ್ರನ್ನ. ಆ ಟೈಮಲ್ಲಿ ಕಾಂಗ್ರೆಸ್ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನಾವು ಕರ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳ್ಬೋದಿತ್ತಲ್ಲ. ಗಾಂಧಿ ಮಾಡಿಸಿರ್ತಾರೆ, ಗಾಂಧಿ ಮಾಡಿದಾಗ ಹ್ಞೂ ಅಂತೇಳಿ ಹೋಗಾದ್ಮೇಲೆ ಗಂಗೆ ನೀರು ಮತ್ತು ಉಚ್ಚೆ ಏನದು ಇದನ್ನು ದನದ ಉಚ್ಚೆ ಹಾಕಿ ಅದನ್ನು ಶುದ್ಧೀಕರಣ ಮಾಡಿಸಿ ಇದು ಮಾಡಿರ್ತಾರೆ. ಕಾಲಾರಾಮ್ ಮಂದಿರಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ಒಳಗಡೆ. ಅಂಥದ್ದೊಂದು 2-3 ಸಲ ಆಗುತ್ತೆ. ಅವ್ರಿಗೆ ಗೊತ್ತಾಗತ್ತೆ ಇದು ಈ ಟೆಂಪಲ್ ಎಂಟ್ರಿ ಎಲ್ಲ ವೇಸ್ಟು, ಇದಲ್ಲ, ಅದೇ ಇಟ್ ಕಮ್ಸ್ ಬ್ಯಾಕ್ ಟು ಪವರ್ ಸ್ಟ್ರಕ್ಚರ್. ಸೊ ಅವ್ರು ಹೇಳೋದು, ನೀವೇನೇ ಮಾಡಿದ್ರು ಕೂಡ ಯು ಕ್ಯಾನ್ ನೆವರ್ ಸೇ ನಮ್ಮ ಇದನ್ನು ಮಾಡುತ್ತೆ, ನನ್ನ ಜನರಿಗೆ ಇದೊಂದಿಲ್ಲ, ನನ್ನ ಜನರಿಗೆ ಯಾವುದೇ ದೇಶ ಇಲ್ಲ, ನಾಳೆ ದಿನ ನೀವು ನನ್ನ ಜನರ ದೇಶದ ವಿರುದ್ಧ ಹೋಗೋದಂತೇಳಿ ಅದಕ್ಕೆ ಕಾರಣ ನೀವೇ ಆಗಿರ್ತೀರಿ. ಯಾಕಂದ್ರೆ ಅವ್ರು ಮಟ್ಟಕ್ಕೆ ತಳ್ಳಿ ನಜೀರಲ್ಲಿ ಏನಿದೆ ನನಗೋಸ್ಕರ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಒಂದು ವೇಳೆ ಈ ದೇಶ ಬಿಟ್ಟು ಇನ್ನೊಬ್ಬರ ಜೊತೆ ಸೇರ್ಕೊಬಿಟ್ರೆ ಆಗ ನೀವೇ ಇದಾಗ್ತೀರಿ. ಆ್ಯಂಡ್ ದಟ್ ಟೈಮ್ ಅಂಬೇಡ್ಕರ್ ಅವ್ರು ಯಾಕೆ ಆಗಿಂದ ನನ್ನ ಜನ ಅಂತಿದ್ದಾರೆ. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ದಲಿತರು ಮಹಾಡ್ ಕಮ್ಯುನಿಟಿಗೆ ಸೇರಿದವರು. ಗಾಂಧೀಜಿಗೆ ಅಂಬೇಡ್ಕರ್ ಅನ್ನೋ ಹೆಸರು ಕೇಳಿ ಇವ್ರು ಯಾವುದೋ ಚಿತ್ಪಾವನ ಬ್ರಾಹ್ಮಣ ಇರಬೇಕು ಅಂತ ಅಂದ್ಕೋತಾರೆ. ಇಟ್ಸ್ ವೆರಿ ಸ್ಟಾರ್ಕಿಂಗ್. ಶಾಲೆಗೆ ಸೇರಿಸಿದಾಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ರಾಮ್ಜಿ ಸಕ್ಪಾಲ್ ಅವರು ಅವರ ಮಗನ ಹೆಸರನ್ನ ಅಂಬೇವಾಡೇಕರ್ ಅಂತ ಮಾಡಿರ್ತಾರೆ, ಯಾಕಂದರೆ ಊರಿನ ಹೆಸರು ಇರಲಿ ಅಂಥೇಳಿ. ಅಲ್ಲಿ ಕಾನ್ಫ್ಲಿಕ್ಟಿಂಗ್ ಇದೆ, ವೆದರ್ ಇಟ್ ಇಸ್ ಕಿಶೋರ್ ಅಂಬೇಡ್ಕರ್ ಅಂದರೆ ಕಿಶನ್ ಸಿಂಗ್ ಜಿ ಅಂಬೇಡ್ಕರ್ ಅಥವಾ ಮಹಾದೇವ್ ಅಂಬೇಡ್ಕರ್ ಅಂತ. ಬಟ್ ಇಟ್ ವಾಸ್ ಅಂಬೇಡ್ಕರ್. ಅವ್ರೇನು ಅಂದ್ಕೋತಾರೆ ಅಂದರೆ, ಈ ಹುಡುಗಂದು ಇದಾದರೆ ಇವನು ಓದ್ಲಿಕ್ಕೆ ಬಿಡಲ್ಲ ಇವರು, ಯಾಕಂದರೆ ಜಾತಿ ಹೆಸರು ಹೇಳ್ಕೊಂಡು ಗೊತ್ತಾಗ್ಬಿಡತ್ತೆ ಇವನನ್ನು ಇದು ಮಾಡ್ತಾರೆ. ಅಟ್ಲೀಸ್ಟ್ ಹೆಸರು ಬದಲಾಯಿಸೋಣ ಅಂತ ಅವನ ಹೆಸರು ಪಕ್ಕ ಭೀಮರಾವ್ ಅಂಬೇವಾಡೇಕರ್ನ ಭೀಮರಾವ್ ಅಂಬೇಡ್ಕರ್ ಅಂತ ಮಾಡ್ತಾರೆ. ಸೊ ಕೇಳಿಸ್ಕೊಳ್ಳೋರು ಇವನಾರೋ ಬ್ರಾಹ್ಮಣನ ಹೆಸರು ಇರಲಿ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವರ ಟೀಚರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಇದು ಮಾಡಬೇಕಾದ್ರೆ, ತಮ್ಮ ಅಡ್ಡ ಹೆಸರುಗಳು. ಸೊ ಯಾವ ಗಾಂಧೀಜಿ ಕೇಳಿಸ್ಕೊತಾರೆ ಅಂಬೇಡ್ಕರ್ ಅಂತೇಳಿ, ಈ ಥಿಂಕ್ಸ್ ದಟ್ ಇದಂತೇಳಿ. ಸೊ ಗಾಂಧೀಜಿಗೆ ಅರ್ಥ ಆಗಲ್ಲ, ಇವನು ಯಾವನ ಬ್ರಾಹ್ಮಣ ಬಂದ್ಕೊಂಡು ನನ್ನ ಜನ ಅಂತ ಹೇಳ್ತಾರೆ, ನನಗೆ ಅನುಭವ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇನಿಷಿಯಲ್ ಸ್ಟ್ರಗಲ್ ವಿತ್ ಗಾಂಧಿ ಥಿಂಕ್ಸ್ ದಟ್ ಇವರು ಸಂಬಡಿ ಇಸ್ ಟ್ರೈಂಗ್ ಟು ಹೈಜಾಕ್ ಹಿಸ್ ಪೊಸಿಷನ್ ಅನ್ನಂತೀರಿ. ಯಾವಾಗ ಅದು ಗೊತ್ತಾಗತ್ತೆ ಅವ್ರ ಜೊತೆ ನೋಡು ನೀನು ಎಷ್ಟು ಬುದ್ಧಿವಂತ ಇದೆಯಾ, ನಿನ್ನಿಂದ ನಾವು ಕಲಿಬೇಕಾಗಿರುತ್ತೆ ಅದು ಇದು ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಪ್ರಯತ್ನ ಬರ್ತಾರೆ. ಬಟ್ ಅಂಬೇಡ್ಕರ್ಗೆ ಅದಿರಲ್ಲ. ಆ್ಯಂಡ್ ಸರ್ಕಾರ ಖಂಡಿತವಾಗಿ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಭಯ ಆಗಲಿಕ್ಕೆ ಶುರು ಆಗುತ್ತೆ. ಅಂದರೆ ಹಿಂದೂ ಧರ್ಮವನ್ನು ಒಳಗಿಂದ ಒಡೆದ್ಬಿಟ್ರೆ ಇದರಲ್ಲಿ ಯಾವುದೇ ಶಕ್ತಿ ಇರಲ್ಲ ಅನ್ನೋದು. ಇದರಲ್ಲಿ ಹಿಂದೂ ಧರ್ಮದಿಂದ ಹೊರಗೆ ಬರದೆ ನಮ್ಗೆ ಯಾವತ್ತೂ ಮುಕ್ತಿ ಇಲ್ಲ ಅಂತ ಇವರ ವಾದ ಆಗಿರುತ್ತೆ ಅಂಬೇಡ್ಕರ್. ಅವರು ಅಮರಣ ಅಂತ ಉಪವಾಸಕ್ಕೆ ಹೇಳ್ತಾರೆ. ಮದನ್ ಮೋಹನ್ ಮಾಲ್ವೀಯ ಎಲ್ಲ ಗಾಂಧಿ ಪರವಾಗಿ ವಾದ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ದೆನ್ ಅಗೇನ್ ನಾನು ಆಗಲೇ ಹೇಳ್ದಂಗೆ ಸೆಟ್ ಆಫ್ ಕಾಂಪ್ರಮೈಸಸ್ಗಳು ಬರುತ್ತೆ. ಹೆಚ್ಚಿನ ಸೀಟ್ ಸಿಗುತ್ತೆ, ಬಟ್ ಆ ಎಲೆಕ್ಟ್ರೋಟ್ ಸಪ್ರೇಟ್ ರೆಪ್ರೆಸೆಂಟೇಷನ್ ಹೋಗ್ಬಿಡುತ್ತೆ. ಸೊ ಅಂದರೆ ಈಗ ಕಾಂಗ್ರೆಸ್ಸಲ್ಲಿ ಒಂದು ಕ್ಷೇತ್ರದಲ್ಲಿ ನಾವು ಇವ್ರನ್ನೇ ನಿಲ್ಲಿಸ್ತೀವಿ, ದಲಿತರನ್ನೇ ನಿಲ್ಲಿಸ್ತೀವಿ ಅಂತ. ಸೊ ದಲಿತ ಕ್ಯಾಂಡಿಡೇಟು, ಬಟ್ ಓಟ್ ಹಾಕೋರೆಲ್ಲ ಯಾರ್ದಕ್ಕೆ ಓಟ್ ಹಾಕ್ತಾ ಇರ್ಬೇಕಾದ್ರೆ ಆಗೇನು ಮಾಡ್ತಾರೆ, ಈಗ ಅಕಸ್ಮಾತ್ ನಾನು ದಲಿತ ರೆಪ್ರೆಸೆಂಟೇಟಿವ್, ನಂಗೆ ದಲಿತರು ಓಟ್ ಬೇಕು ಅಂತ ಹೇಳಿದ್ರೆ ನಾನು ಅವರ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ, ಅದಕ್ಕೆ ಮಾತ್ರ ಬದ್ಧನಾಗಿರ್ತೀನಿ. ಬಟ್ ನಾನು ಎಲ್ಲರ ಹಿತಾಸಕ್ತಿಗೋಸ್ಕರ ನಿಂತ್ಕೊಂಡಾಗ ನನ್ನ ಪೊಸಿಷನಲ್ಲಿ ಒಬ್ಬ ದಲಿತನಿಗೆ ಅಲ್ಲಿ ಅವಕಾಶ ಸಿಗುತ್ತೆ ಹೊರತು ನನಗೆ ನನ್ನ ಜನರ ಎಕ್ಸ್ಕ್ಲೂಸಿವ್ ರೈಟ್ಸನ್ನು ಇದು ಮಾಡಿ ಕಾಪಾಡೋಕ್ಕಾಗಲ್ಲ. ನಾನು ಎಲ್ಲರ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಹೋಗ್ತಾ ಇರ್ಬೇಕು, ಆಗ ಪರ್ಪಸ್ ಡೈಲ್ಯೂಟ್ ಆಗುತ್ತೆ. ಸೊ ಗೋಕಾ ಇದನ್ನು 30 ಒಪ್ಕೋತಾರೆ ಅವರು, ಪುನಾ ಪ್ಯಾಕ್ಟಲ್ಲಿಗೆ ಇದು ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಬಟ್ 2-3 ವರ್ಷಕ್ಕೆ ಅವರು ತುಂಬ ಡಿಸಲ್ಯೂಷನ್ ಆಗಿ 1935 ಬರೋಷ್ಟರಲ್ಲಿ ದೊಡ್ಡ ಮೋಸ ಅದು ಪುನಾ ಪ್ಯಾಕ್ಟ್ ಅನ್ನೋದು. ಯಾಕಂದರೆ ಏನೂ ಉದ್ಧಾರ ಆಗಿಲ್ಲ, ನೀವು ರೆಪ್ರೆಸೆಂಟ್ ಹಾಕಿ ಒಂದಿಬ್ಬರು ಜನರಿಗೆ ಇದಾಗತ್ತೆ ಅನ್ನೋ ರೀತಿಯಲ್ಲಿ ಇದಾಗುತ್ತೆ. ದೆನ್ ಈ ಸ್ಟಾರ್ಟ್ಸ್ ಇಂಡಿಯನ್ ಲೇಬರ್ ಪಾರ್ಟಿ ಅಂತ, ಮೊದಲ ಲೇಬರ್ ಪಕ್ಷ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ 1935 ಸೇಮ್ ಅದೇ ಕಾಲಘಟ್ಟದಲ್ಲಿ ಬರುತ್ತೆ. ಇವರು ತೆಗಿತಾರೆ. ಅದೇ ಟೈಮಲ್ಲಿ RSS ಅಲ್ಲಿ ಓಪನ್ ಆಗುತ್ತೆ, ರಾಷ್ಟ್ರ ಸ್ವಯಂ ಸೇವೆ 1935 ಇರಬೇಕು. ಸೊ ಆ ಒಂದು ವೆರಿ ಇಂಟ್ರೆಸ್ಟಿಂಗ್ ಕಾಲಘಟ್ಟ ಅವೆಲ್ಲ. ಸೊ ಎಲ್ಲ ಕಾಲಘಟ್ಟದಲ್ಲಿ ಅವರು ಬಂದು ಇದು ಮಾಡ್ತಿರ್ಬೇಕು. ಇಲ್ಲೊಂದು ನಾನು ಜಸ್ಟ್ ಅಂದರೆ ಇವರ ಹೆಂಗೆ ಈ ಇಬ್ಬರ ರಮಾಬಾಯಿ ಮತ್ತು ಅಂಬೇಡ್ಕರ್ ಅವರ ತಾಯಿಗರಳು ಎಂಥದ್ದಿರ ಅಂತ ಹೇಳೋದಕ್ಕೆ ನಾನು ಆಗಲೇ ಹೇಳಿದೆ, ತುಂಬ ಬಡತನವನ್ನು ನೋಡಿಕೊಂಡು ಕೂಡ ಅವರ ಗಂಡನಿಗೆ ಒಂದು ಚೂರು ಕುತ್ತು ಬರದೇ ಇರುವ ಹಾಗೆ ಮತ್ತು ಸಂಸಾರ ನಡೆಸ್ಕೊಂಡು ಹೋದಂಥವ್ರು ರಮಾಬಾಯಿ. ಮಗು ಸುತ್ತೋಗಿರೋ ವಿಷಯ ತಿಳಿಸಲ್ಲ ಅವರು, ಓದ್ ಹಾಳಾಗ್ಬಿಡುತ್ತೆ. ಬಂದಾಗ ಅಂಬೇಡ್ಕರ್ ಗುಳು ಅಂತ ಅಳ್ತಾರೆ, ಅದೆಲ್ಲ ಆಗಿರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನೋಡ್ಕೊಂಡ್ಮೇಲೆ ಹಂತವಾಗಿ ಅವ್ರು ಮೇಲ್ ಬರೋಕ್ಕೆ ಶುರು ಆಗ್ತಾರೆ. ಅದಕ್ಕೆ ತುಂಬ ಸಪೋರ್ಟು ಕೊಲ್ಹಾಪುರದ ಮಹಾರಾಜ, ಓದಿಗೆ ಸಯಾಜಿರಾವ್ ಗಾಯಕ್ವಾಡ್ ಅವರು ಸಪೋರ್ಟ್ ಮಾಡಿದ್ರೆ. ನಂತರ ಅವರು ಎಜುಕೇಷನ್ ಇದು ಏನದು ಪತ್ರಿಕೆ ಶುರು ಮಾಡೋದಕ್ಕೂ ಇನ್ಸ್ಟಿಟ್ಯೂಟ್ ಶುರು ಮಾಡೋದಕ್ಕೂ ಕೊಲ್ಹಾಪುರದ ಮಹಾರಾಜರು, ಸಾಹು ಮಹಾರಾಜರು ಏನಿರ್ತಾರೆ ಅವರು ತುಂಬ ಸಹಾಯ ಮಾಡ್ತಾರೆ ಅವರು.
ಹಂತ ಹಂತವಾಗಿ ಮಾಡ್ತಿದ್ದಂಗೆ ಎಲ್ಲರೂ ಇವರ ವಿದ್ವತ್ತಿಗೆ ಬೆರಗಾಗಿ ಇವ್ರಿಗೆ ಕೆಲಸ ಕೊಡೋದು ಕೇಸ್ ಕೊಡೋದೆಲ್ಲ ಶುರು ಮಾಡ್ತಾರೆ. ಸ್ವಲ್ಪ ಎಲ್ಲ ಹಣ ಮಾಡೋದ್ರಲ್ಲಿ ಪರಿಸ್ಥಿತಿ ತುಂಬ ಚೆನ್ನಾಗಿ ಬದಲಾಗುತ್ತೆ. ಇವರೊಂದು ಲೆವೆಲ್ ಆಫ್ ಹಣ ಇವೆಲ್ಲ ನೋಡ್ತಿರ್ತಾರೆ. ಅವ್ರ ಹೆಂಡತಿಗೆಲ್ಲ ಬಂಗಾರ ಗಿಂಗಾರ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ಧಾರವಾಡದಲ್ಲಿರಬೇಕಾದ್ರೆ ಅಲ್ಲಿರುವಂತಹ ತಳ ಸಮುದಾಯದ ಹುಡುಗರ ಓದಿಗೆ ಕಾಸಿಲ್ಲ, ಇದಿಲ್ಲ ಅಂತ ಹೇಳಿದಾಗ ತಾಯಿ ರಮಾಬಾಯಿ ಅಷ್ಟೆಲ್ಲ ಕಷ್ಟ ನೋಡಿದಂಥವ್ರು ಕೊನೆಗೂ ಲೈಫ್ ಸೆಟ್ಲ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರು ಬಂಗಾರವನ್ನು ಅಡ ಇಟ್ಟು ಆ ಮಕ್ಕಳನ್ನು ಓದಿಸ್ತಾರೆ. ಧಾರವಾಡದಲ್ಲಿ ಇದ್ದಂಥ ಇವ್ರುಗಳ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಓದಿಸ್ತಾರೆ. ಇಲ್ಲ ನೀವು ಓದಿ, ನಾನು ಬಂಗಾರ ಹಾಕೊಳ್ಳೋದು ಅಷ್ಟರಲ್ಲೇ ಇದೆ, ನೀವು ಓದಿ ಅನ್ನೋ ರೀತಿಯಲ್ಲಿ ಓದಿಸ್ತಾರೆ. ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೋಸ್ಕರ ಅಂತ ಅವ್ರು ಏನು ಮಾಡ್ಕೊಂಡ್ರಪ್ಪ, ಎಲ್ಲ ಕಷ್ಟ ಹೊಡ್ಕೊಂಡು ಬಂದು ಬಂಗಾರನು ಆ ಅಮ್ಮ ಹಂಗೆ ಅಡ ಇಟ್ಬಿಡ್ತಾರೆ. ತಾಯಿ ಅಂತ ಅದಕ್ಕೆ ಕರೆಯೋದು ಅವ್ರು, ಬೇರೆಯವ್ರಿಗೋಸ್ಕರ. ಯಾಕೆ ಇದೆಲ್ಲಕ್ಕೂ ಹೆಚ್ಚಾಗಿ ಇದು ಏನಿದು ಕಾನ್ಸ್ಟಿಟ್ಯೂಷನ್ ಏನಿದೆ, ಇವತ್ತು ನಾನು ಇಲ್ಲಿ ಒಂದು ಕೋಟ್ ಇದೆ, ನಾನು ಅದನ್ನು ಓದಬೇಕು ಅಂತಲೇ ಹುಡುಕಿ ತೆಗೆದಿದ್ದೆ. ಏನಾಗ್ಬಿಡುತ್ತೆ, ಇವತ್ತು ಕಾನ್ಸ್ಟಿಟ್ಯೂಷನ್ನ ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಂಗೆ ಸುಮಾರು ಡಿಸ್ಟ್ರಾಕ್ಷನ್ಸ್ಗಳ ಮಾಡೋರು ಇರ್ತಾರೆ. ಅವ್ರೇನಂತಾರೆ ಅಂದರೆ, ಅಂಬೇಡ್ಕರ್ ಒಬ್ಬರೇ ಬರ್ತಿದ್ದ, ಅಲ್ಲಿ ಅಷ್ಟು ಜನ ಮೆಂಬರ್ಸ್ ಇದ್ದಾರೆ, ಅವರೆಲ್ಲರೂ ಸುಮ್ಮನೆ ಇವ್ರಿಗೆ ಏನೋ ಕೊಟ್ಬಿಟ್ರು, ಆಮೇಲೆ ಇದೇನು ಇದು ಬರ್ದಿರೋದು ಯಾವುದೋ ಅಲ್ಲಿಂದೆಲ್ಲ ಕಿತ್ತಾಕಿರೋದು, ಅವ್ರಿಗೆ ವ್ಯಾಲ್ಯೂ ಸಿಗ್ತಾಯಿಲ್ಲ, ಇವ್ರಿಗೆ ವ್ಯಾಲ್ಯೂ ಸಿಗ್ತಿಲ್ಲ ಅನ್ನೋ ರೀತಿಯಲ್ಲಿ ಹಾಂ ಅಂತ ಹೇಳ್ಕೊಂಡು ಇವ್ರನ್ನ ಹೆಂಗೆ ಹೇಳ್ತೀರಾ ಅಂಥೇಳಿ. ಸೊ ಜಸ್ಟ್ ಬಿಕಾಸ್ ನಾನು ಅದನ್ನು ಫ್ಯಾಕ್ಟ್ ಇದು ಮಾಡೋದಕ್ಕೆ ನಾನು ಇದನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಟಿ ಕೃಷ್ಣಮಾಚಾರಿ ಅಂತ ಒಬ್ರು ಇರ್ತಾರೆ. ಹಿ ವಾಸ್ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿಯ ಇದರಲ್ಲಿರ್ತಾರೆ. 1949 ಜನವರಿ ನವಂಬರ್ 26 ಯಾವಾಗ ಕರಡು ಪ್ರತಿಯೆಲ್ಲ ಕೊಡುತ್ತೆ, ಎಲ್ಲ ಚರ್ಚೆ ಆಗ್ತಿರುತ್ತೆ. ಆಗ ನೆಹರು ಇವರೆಲ್ಲ ಸೇರ್ಕೊಂಡು ನೀವೆಲ್ಲ ಇಷ್ಟೊಂದು ಸುಂದರವಾದ ಕೆಲಸ ಮಾಡಿದರೆ ಹಾಗೆ ಅಂತ ಹೇಳಿದಾಗ ಕೃಷ್ಣಮಾಚಾರಿ ನನಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಹಿನ್ನೆಲೆಗೆ ಏನು ಹೇಳ್ತೀನಿ, ಇಡೀ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ 381 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 7 ಜನ ಪ್ರಮುಖರು, ಅಂದರೆ ಎಲ್ಲರಿಂದ ಅಭಿಪ್ರಾಯ ಸಾಧಿಸ್ಕೊಂಡು ಇದು ಮಾಡಬೇಕಾಗುತ್ತೆ. 2 ವರ್ಷ 11 ತಿಂಗಳು 18 ದಿನಗಳ ಸಮಯ ತನಕ ಈ ಡಿಸ್ಕಷನ್ ಆಗಿರುತ್ತೆ. ಅಂದರೆ ಟಿಲ್ 26 ನವಂಬರ್ 1949. ಅದರಿಂದ 2 ವರ್ಷ 11 ತಿಂಗಳು 18 ದಿನಗಳ ಹಿಂದಿನ ಸಮಯಕ್ಕೆ ನಾವು ಹೋದರೆ ಅಲ್ಲಿಂದ ಶುರುವಾಗಿ ಇಟ್ ಹ್ಯಾಸ್ ಟೇಕನ್ ದಿಸ್. ಆ ಸಮಯದಲ್ಲಿ 114 ಬಾರಿ ಇವರೆಲ್ಲ ಸೇರಿರ್ತಾರೆ. ಅಂದರೆ ಇವತ್ತೇನೋ ಡಿಸ್ಕಷನ್ ಆದರೆ ಅದರದ್ದೇನೋ ಒಂದು ಇದಾಗಿರುತ್ತಲ್ಲ, ಸೊ ವಾಪಸ್ ಹೋಗ್ಕೊಂಡು ಅದ್ರ ಮೇಲೆ ಕೆಲಸ ಮಾಡೋದು. ಅದಾದಮೇಲೆ 1 ವಾರ ಆದಮೇಲೆ ಸೇರೋಣ, 2 ವಾರ ಸೇರೋಣ ಅಂತ 114 ಬಾರಿ ಸೇರಿರ್ತಾರೆ. ಇಷ್ಟೆಲ್ಲ ಸೇರಾದ್ಮೇಲೆ ಫೈನಲಿ ಒಂದು ಕರಡು ಅಂತ ರಚಿಸ್ಕೊಂಡಿದ್ದಾಗಿರುತ್ತೆ. ಆಗ ಟಿ ಕೃಷ್ಣಮಾಚಾರಿ ಯಾವಾಗ ಹೇಳ್ತಾರೆ, ನೀವೆಲ್ಲ ಸೇರ್ ಮಾಡಿದ್ರಿ, ನೀವೆಲ್ಲರಿಗೂ ಥ್ಯಾಂಕ್ಸು ಹಾಗೆ ಅಂತಂದ್ರೆ ಟಿ ಕೃಷ್ಣಮಾಚಾರಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ಔಟ್ ಆಫ್ 7 ಮೆಂಬರ್ಸ್ ಸೆಲೆಕ್ಟೆಡ್ ಟು ಪ್ರಿಪೇರ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್, 1 ರಿಸೈನ್ಡ್, 1 ಡೈಡ್, 1 left for America, 1 was busy with his work in a princely state, 1 or 2 lived away from Delhi, some had excused for health reasons. Dr. Ambedkar was the only one who had to bear the brunt. ಅಂದರೆ 7 ಜನ ಪ್ರಮುಖರಲ್ಲಿ ಉಳಿದದ್ದು ಬಿಟ್ಟಾಕಿ ಅವ್ರದ್ದು 7 ಜನ ಪ್ರಮುಖರಲ್ಲೇ ಒಬ್ಬರು ರಾಜೀನಾಮೆ ಕೊಟ್ಬಿಡ್ತಾರೆ, ಒಬ್ಬರು ತೀರೋಗ್ಬಿಟ್ರು ವಯಸ್ಸಿನ ಕಾರಣಕ್ಕೆ, ಇನ್ನೊಬ್ಬರು ಅಮೇರಿಕಕ್ಕೆ ಹೋದರು, ಇನ್ನೊಬ್ಬರು ಒಂದು ರಾಜ ಸಂಸ್ಥಾನದ ಅಡಿಯಲ್ಲಿ ಕೆಲಸ ಸಿಕ್ತು ಅಂತ ಅಲ್ಲಿ ಬ್ಯುಸಿ ಆಗಿಬಿಟ್ರು, ಇನ್ನೊಂದಷ್ಟು ಜನ ಡೆಲ್ಲಿಯಿಂದ ಹೊರಗಿದ್ರು, ಇನ್ನೊಬ್ಬರು ಆರೋಗ್ಯದ ಇದರಲ್ಲಿ ಆಗ್ತಾ ಇರಲಿಲ್ಲ. ಕೊನೆ ಕೂತ್ಕೊಂಡು ಎಲ್ಲರ ಮಾತು ಕೇಳಿ ಅದಕ್ಕೊಂದು ಕೆಲಸ ಮಾಡಿ ಕರಡು ಮಾಡಿತ್ತು. ಎಲ್ಲದರ ಭಾರ ಸಿಕ್ಕಿದ್ದು ಒಬ್ಬರ ಭಾರ ಆಗಿದ್ದು ಒಬ್ಬರ ಮೇಲೆ, ಅದು ಅಂಬೇಡ್ಕರ್ ಮೇಲೆ ಅನ್ನೋದು. ಸೊ ದಿಸ್ ಶುಡ್ ಆನ್ಸರ್ ಯಾರೆಲ್ಲ ಏನೆಲ್ಲ ಮಾತಾಡ್ತಾರಲ್ಲ ಬರೆದಿರೋದು ಅನ್ನೋದನ್ನು ಆನ್ ಪಾರ್ಲಿಮೆಂಟ್, ಇನ್ನು ಅವರೆಲ್ಲರ ಸಮ್ಮುಖದಲ್ಲಿ, ಅದೇನದು 381 ಮೆಂಬರ್ಸ್ಗಳ ಸಮ್ಮುಖದಲ್ಲಿ ಅದನ್ನು ಟಿ ಕೃಷ್ಣಮಾಚಾರ್ಯರು ಹೇಳಿದಾಗ ಎಲ್ಲರೂ ಇದು ತಡ್ತಾರೆ ಹೊರತು ಯಾರೋ ಒಂದು ಕಡೆ ಏನಾರು ಹೆಂಗೆ ಹೇಳ್ತಿದ್ರು ನಾವು ಬರಲಿಲ್ವಾ ಅನ್ನೋ ರೀತಿಯಲ್ಲಿ ಯಾರು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಅದು ಸತ್ಯ, ಡಾಕ್ಯುಮೆಂಟಲ್ಲಿ ಪಾರ್ಲಿಮೆಂಟಲ್ಲಿ ಆ ದಾಖಲೆಯಲ್ಲಿ ಬಟ್ ಹೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ಹಾಗೆ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ಸಲ್ಲಿ ಐ ಥಿಂಕ್ 1935-40 ಆದಮೇಲೆ ಯಾವಾಗ ಕರಡು ಇವುಗಳಿದೆ, ತಾಯಿ ರಮಾಬಾಯಿ ಅವರು ತೀರೋಗ್ಬಿಡ್ತಾರೆ ಕಾಯಿಲೆಯಿಂದ. ಅದು ಒಂಥರ ವಿಚಿತ್ರವಾದ, ಅಂದರೆ ಅವರ ತಾಯಿನೂ ಬೇಗ ಸತ್ತೋಗಿದ್ರು, ಅವ್ರ ತಂದೆ ಮೀನು ಬುಟ್ಟಿ ತೊಗೊಂಡೋಗಿ ಬೈಕುಲದಲ್ಲಿ ಮಾರ್ತಾ ಇದ್ದಂಥವ್ರು ತಂದೆ. ಅವ್ರ ಪಾಪ ಒಂದಿನ ಹೋದ್ರೆ ಏನಾಯ್ತೋ ಗೊತ್ತಿಲ್ಲ, ರಕ್ತದ ವಾಂತಿ ಮಾಡಿ ಸತ್ತೋಗ್ಬಿಟ್ರು. ಸೊ ಹಾಗೆಲ್ಲ ಏನು ಡಯಾಗ್ನೋಸಿಸ್ ಎಲ್ಲ ಇರಲಿಲ್ಲ. ಸೊ ಇವರ ಅಕ್ಕನ ಇದರಲ್ಲಿದ್ದರು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ನೆನೆಸ್ಕೊಂಡ್ರೆ ರಾಮ್ಜಿ ಸಕ್ಪಾಲ್ ಅವರು ಮದುವೆ ಕಾರ್ಯಕ್ಕೆ, ಮದುವೆ ಫಿಕ್ಸ್ ಮಾಡ್ಲಿಕ್ಕೆ ತಮ್ಮ ಮಗನಿಗೆ ಹುಡುಗಿ ಹುಡುಕ್ಲಿಕ್ಕೆ ಬಂದಿರ್ತಾರೆ. ಅಂದರೆ ಅಷ್ಟೊತ್ತಿಗಾಗಲೇ ಅಂಬೇಡ್ಕರ್ ಅವರ ಇಡೀ ಕಮ್ಯುನಿಟಿಯಲ್ಲಿ ತುಂಬ ಓದಂಥವ್ರು. 7ನೇ ಕ್ಲಾಸ್ ಪಾಸ್ ಆದಕ್ರೆ ಎಲ್ಲರೂ ದೊಡ್ಡ ಹಬ್ಬ ಮಾಡಿರ್ತಾರೆ, ಇಷ್ಟು ಯಾರು ಓದಿರಲ್ಲ 7ನೇ ಕ್ಲಾಸ್ಗೆ. ಸೊ 15ನೇ ವಯಸ್ಸಿಗೆ ಅಂತ ಹೇಳಿದ್ರೆ 10th ಅವರು ಮೆಟ್ರಿಕ್ಯುಲೇಷನ್, ನಮ್ಮ ಮೆಟ್ರಿಕ್ಯುಲೇಷನ್ ಅವ್ರಿಗೆ ಒಂದು ಹುಡುಗಿ ಬೇಕು ಅಂತ ಒಂದು ಹುಡುಗಿ ನೋಡಿ ಫಿಕ್ಸ್ ಮಾಡಿರ್ತಾರೆ ಅಂಬೇಡ್ಕರ್ಗೆ ತಂದೆ. ಆಗ ಅವರು ರಮಾಬಾಯಿನ ನೋಡ್ತಾರೆ, 9 ವರ್ಷದ ಹುಡುಗಿ. ಏನಾಗತ್ತೆ ಗೊತ್ತಿಲ್ಲ ರಾಮ್ಜಿ ಸಕ್ಪಾಲ್ ಅವ್ರಿಗೆ, ಆ ಹುಡುಗಿ ಬೇಡ ಈ ಹುಡುಗಿ ಅಂತ. ಕಡು ಬಡತನದಲ್ಲಿದ್ದಂಥ ಹುಡುಗಿ
ಒಬ್ಬರು ಮನೆಯಲ್ಲಿ ಅಂದರೆ ಚಿಕ್ಕಪ್ಪನ ಮನೇಲಿ ಕೆಲಸಕ್ಕೆ ಇದ್ದಂಥ ಹುಡುಗಿ, ಯಾಕಂದರೆ ಅವ್ರ ತಂದೆ ತಾಯಿ ಇಬ್ಬರು ಸುತ್ತೋಗಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗಿನ ರಾಮ್ಜಿ ಸಕ್ಪಾಲ್ ಅವ್ರು ನೋಡಿ ಆಲ್ರೆಡಿ ಫಿಕ್ಸ್ ಆದ ಮದುವೆನ ಕ್ಯಾನ್ಸಲ್ ಮಾಡಿ ನನ್ನ ಮಗನಿಗೆ ರಾಮಿ ಅಂದರೆ ರಮಾಬಾಯಿ ಅವ್ರು ಬೇಕು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುತ್ತೆ. ಅವ್ರು ಆಮೇಲೆ ಆ ಬಡತನದಲ್ಲಿ ರಾಮ್ಜಿ ಸಕ್ಪಾಲ್ ಅವರು ಜಾತಿ ಪಂಚಾಯತ್ಗಳಂತಿರುತ್ತೆ, ಮಹಾಡ್ ಜಾತಿ ಪಂಚಾಯತಿಗೆ ದಂಡ ಕೊಡ್ತಾರೆ. ದಟ್ ಆಲ್ರೆಡಿ ಒಬ್ಬರು ಅದು ಮರ್ಯಾದೆ ಪ್ರಶ್ನೆ ಆಗಿಬಿಡುತ್ತೆ, ಇಲ್ಲ ನನ್ನಿಂದಲೇ ಆಗಿದೆ ಅಂತ ಬರವಣಿಗೆ ಮತ್ತು ದಂಡ ಕೊಡ್ತಾರೆ. ಐ ಹ್ಯಾವ್ ಬಿಟ್ ಟೇಕನ್ ದ ಡಿಸಿಷನ್. ಏನಕ್ಕೆ ವಿ ಡೋಂಟ್ ನೋ. ಬಟ್ ಇವಾಗ ನೀವು ಗಮನಿಸಿ, ರಮಾಬಾಯಿ ಅವರ ಇಡೀ ಮತ್ತು ಜೀವನವನ್ನು ಗಮನಿಸಿದ್ರೆ ಐ ಡೋಂಟ್ ನೋ ವಾಟ್ ರಾಮ್ಜಿ ಸಕ್ಪಾಲ್ ಸಾ. ಎಂಥ ದೊಡ್ಡ ಇದದು ಚಾಯ್ಸ್. ಅವ್ರಿಗೆ ಏನು ಅನಿಸ್ತೋ, ಯಾವ ದೈವಸ್ಮರಣೆ ಅನಿಸ್ತೋ ಗೊತ್ತಿಲ್ಲ, ಇದಾಗ್ಬಿಡುತ್ತೆ. ರಮಾಬಾಯಿ ಅವ್ರು ಸತ್ತ ಮೇಲೆ ರಮಾಬಾಯಿ ಅಲ್ಲಿ ಆ್ಯಕ್ಚುಲಿ ಅವರ ರಾಜರತ್ನ ಅಂತ ಅವ್ರ ಕೊನೆಯ ಮಗ ಇರ್ತಾರೆ. ಕೊನೆಯ ಮಗ ತುಂಬ ಪ್ರೀತಿಸ್ತಿರ್ತಾರೆ, ಯಾಕಂದರೆ ಸ್ವಲ್ಪ ಲೇಟಾಗಿ ಹೊಟ್ಟಿದ್ದು, ಆಮೇಲೆ ಅಷ್ಟೊತ್ತಿಗೆ ಇವ್ರಿಗೂ ಸ್ವಲ್ಪ ಎಲ್ಲ ಬೆಳವಣಿಗೆ ಬಂದಿರುತ್ತೆ. ಆ ರಾಜರತ್ನ ಉಳಿಸ್ಕೊಳಕ್ಕಾಗಲ್ಲ. ಅದಾಗ ಅಂಬೇಡ್ಕರ್ ತುಂಬ ಡಿಪ್ರೆಸ್ಡ್ ಆಗಿಬಿಟ್ಟಿರ್ತಾರೆ. ಅವ್ರು ಬರೀತಾರೆ ವಾರ್ಲೆಸ್ಗೆ, ದಟ್ ನನಗೆ ಅನಿಸಲ್ಲ ನನ್ನ ಮತ್ತು ನನ್ನ ಹೆಂಡತಿ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅಂತ ನನಗೆ ಅನಿಸಲ್ಲ ಅಂಥೇಳಿ ಬರೆದಿರ್ತಾರೆ. ಸೊ ರಾಜರತ್ನ ಸತ್ತಾದ್ಮೇಲೆ ಅಂಬೇಡ್ಕರ್ ಕಂಪ್ಲೀಟ್ ಡಿಪ್ರೆಷನ್ಗೆ ಒಳಗಡೆ ಹೋದ್ಮೇಲೆ ಅವರ ಹೆಲ್ತ್ ಹದಗೆಡ್ಲಿಕ್ಕೆ ಶುರುವಾಗುತ್ತೆ. ಅವ್ರು ಸಿಕ್ಕಾಪಟ್ಟೆ ಮಲೇರಿಯಾ, ಸ್ಟ್ರೆಸ್ಸು, ಶುಗರ್ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಎಲ್ಲ ಆಗುತ್ತೆ. ರಮಾಬಾಯಿ ಅದೇ ಟೈಮಲ್ಲಿ ಇದಾಗಿರುತ್ತೆ. ಅವ್ರ ಪಾಪ ತಮ್ಮ ತುಂಬ ಟ್ರೈ ಮಾಡ್ತಾರೆ ರಮಾಬಾಯಿ ಇವ್ರನ್ನ ತರೋಕ್ಕೆ. ಊಟ ಕಳಿಸ್ಕೊಟ್ರೆ ಇವ್ರು ಊಟ ಮಾಡ್ತಿರಲ್ಲ, ಓದ್ಕೊಂಡು ಕೂತ್ಕೊತಿದ್ರು. ವಾಪಸ್ ಬಂದರೆ ಅವರು ಹೇಳಿ ಕಳಿಸ್ತಾರೆ, ಅವರು ಬಾಕ್ಸ್ ವಾಪಸ್ ಖಾಲಿ ಬಂದರೆ ನಾನು ಊಟ ಮಾಡಲ್ಲ. ಸೊ ಅವ್ರು ಊಟ ಮಾಡಿಸ್ಬೇಕು. ಸೊ ಇವ್ರೇನು ಮಾಡ್ತಿದ್ರು, ಬಂದು ಇವ್ರು ಊಟ ಮಾಡ್ತಿದ್ರು, ಯಾರೋ ಬೇರೆ ಖಾಲಿ ಮಾಡಿ ಕಳಿಸು ಅಂತ ಹೇಳ್ತಿದ್ರು. ಇಲ್ಲ ರಮಾಬಾಯಿ ಊಟ ಮಾಡಲ್ಲ ಅಂಥೇಳಿ. ಸೊ ಖಾಲಿ ಡಬ್ಬ ಹೋದ್ಮೇಲೆ ಖಾಲಿ ಡಬ್ಬ ನೋಡ್ಕೊಂಡು ರಮಾಬಾಯಿ ಊಟ ಮಾಡ್ತಾಯಿದ್ರು. ಹಿಂಗಿದ್ದಂಥ ಗಂಡ ಹೆಂಡತಿಯರು ಕೇರೇ ಮಾಡ್ತಿರಲಿಲ್ಲ. ಕೇರ್ ಅಂದರೆ ಇಲ್ಲಿ ಕೆಲಸ 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 ನಿದ್ದೆ ಮಾಡ್ತಿರಲಿಲ್ಲ ಯಾರಿಗೆ. ಅದೊಂದು ಈ ಹಿಲ್ಟನ್ ಕಮಿಷನ್ ಇದರಲ್ಲಿ ಒಂದು ಇದಿದೆ, ಒನ್ ಆಫ್ ದಿ ಕಮಿಷನರ್ ಬರ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಫಸ್ಟು ರಾತ್ರಿ ಅವ್ರು ಬಂದಾಗ, ಅಂದರೆ ಲಂಡನ್ನಿಂದ ಬಂದಿರ್ತಾರೆ, ರಾತ್ರಿ ಆಗಿರುತ್ತೆ. ಬಟ್ ಅವ್ರದ್ದು ಟೈಮ್ ಲೈನ್ ಚೇಂಜ್ ಆಗಿರುತ್ತಲ್ಲ, ಸ್ವಲ್ಪ ನಿದ್ದೆ ಬರ್ತಿರಲ್ಲ. ಗಾಂಧಿ ಇದ್ದಾರೆ ನೋಡೋಣ ಅಂತ ಹೇಳಿದ್ರೆ ಹೋದಾಗ ಗಾಂಧಿ ಮಲ್ಕೊಂಡಿರ್ತಾರೆ. ನೆಹರೂನ ಭೇಟಿ ಆಗೋಣ ಅಂತ ನೆಹರು ಮಲ್ಕೊಂಡಿರ್ತಾರೆ, ಜಿನ್ನಾ ಮಲ್ಕೊಂಡಿರ್ತಾರೆ. ಕೊನೆಗೆ ಯಾರೂ ಇಲ್ವಲ್ಲ ಅಂತ ಹೋಗ್ತಾ ಇರಬೇಕಾದ್ರೆ ಅಂಬೇಡ್ಕರ್ ಹೋದರೆ ಸಿಗ್ತಾರೆ ನಿಮಗೆ ಅಂತ ಅಲ್ಲೋಗಿ ನೋಡಿದ್ರೆ ಅಂಬೇಡ್ಕರ್ ರಾತ್ರಿ ಎಷ್ಟು ಹೊತ್ತಿಗೆ ಸಿಗ್ತಾರೆ ನಿಮಗೆ. ಏನ್ರಿ ಮಾಡ್ತಿದ್ರು ಅಂತ, ಓದ್ತಾ ಇದ್ದೀನಿ ಅಂತ ಮಾಡಬೇಕಾದಾಗ ಅಂಬೇಡ್ಕರ್ ಮನೆಗೆ ಹೋದಾಗ ಅಂಬೇಡ್ಕರ್ ಓದ್ತಾ ಇರ್ತಾರೆ, ಎಚ್ಚರ ಇರ್ತಾರೆ. ಅವ್ರು ಹೇಳ್ತಾರೆ, ಅಲ್ರಿ ಇಷ್ಟೊತ್ತಾಗಿದೆ, ಇಷ್ಟೊತ್ತಿಗೆ ನಾನೇ ಎಚ್ಚರ ಇರಲ್ಲ. ಅಲ್ಲಿ ನೋಡಿದ್ರೆ ಆ್ಯಂಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಆಗಿನ ಕಾಲದಲ್ಲಿ 7:08 ಆದರೆ ಎಲ್ಲರೂ ಮಲಗಿಬಿಡ್ತಿದ್ರು. ಹಾಂ. ಸೊ ಗಾಂಧಿ ಹತ್ರ ಹೋದ, ಗಾಂಧಿ ಮಲಗಿದ್ರು, ನೆಹರು ಹೋದೆ, ಜಿನ್ನಾ ಮಲಗಿದ್ರು, ನೀವು ಯಾಕೆ ಇನ್ನೂ ಓದ್ತಾ ಇದ್ದೀರಾ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸರ್ ಅವ್ರ ಜನರೆಲ್ಲ ಮುಂದೆ ಬಂದುಬಿಟ್ಟಿದ್ದಾರೆ ಸರ್, ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನನ್ನ ಜನರು ಇನ್ನೂ ಕತ್ಲಲ್ಲಿದ್ದಾರೆ, ನಾನು ಸ್ವಲ್ಪ ಎಚ್ಚರ ಇರಲೇಬೇಕಾಗತ್ತೆ, ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅನ್ನೋ ರೀತಿಯಲ್ಲಿ ಇರ್ತಿದ್ರು. ಸೊ ಇದೆಲ್ಲದ್ರ ಇದ್ರಲ್ಲಿ ಒಂದು ಗೊತ್ತಾಗ್ತಾ ಇತ್ತು, ಚೂರು ಸಮಯ ಸಿಕ್ಕರು ಓದೋದ್ರ ಬಗ್ಗೆ ಅವ್ರು ಗಮನ ಕೊಡ್ತಿದ್ರು, ಅಥವಾ ಏನಾದ್ರು ತಿಳ್ಕೊಳಕ್ಕೆ ಗಮನ ಕೊಡ್ತಾರೆ, ಅವ್ರ ಹೆಲ್ತ್ ಬಗ್ಗೆ ನೋಡ್ಕೊಂಡಿಲ್ಲ. ಎಕ್ಸೀಡ್ ಆಗಿ ಏನಾಗ್ಬಿಡುತ್ತೆ, ಅವ್ರಿಗೆ ಸಿಕ್ಕಾಪಟ್ಟೆ ಡಯಾಬಿಟಿಸು, ನಿಲ್ಲಕ್ಕಾಗ್ತಾಯಿಲ್ಲ, ಸ್ಟ್ರೆಸ್ಸು, ಬೆನ್ನು ನೋವು, ಕಾಲು ನೋವು, ಮೂಳೆಗಳ ಸೆಳೆತ ಇವೆಲ್ಲ ಶುರು ಆಗಿಬಿಡುತ್ತೆ. ರಮಾಬಾಯಿ ಅವರು ತೀರೋಗ್ಬಿಡ್ತಾರೆ, ಎಲ್ಲ ಆಗಿರುತ್ತೆ. ಈ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಸಂದರ್ಭದಲ್ಲಂತೂ ಅವರಿಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಈ ಎಲ್ಲ ಫೋಟೋಸ್ಗಳು ನೋಡ್ಬೋದು ನಿಮ್ಗೆ. ಅವರು 50ನೇ ವಯಸ್ಸಲ್ಲೂ ಇದಿಟ್ಕೊಂಡು ಕಡ್ಡಿ ಇಟ್ಕೊಂಡು ನಡೀತಾ ಇರೋದೆಲ್ಲ ಕಾಣಿಸುತ್ತೆ. ಅವ್ರ ವಯಸ್ಸು ತುಂಬ ಮುಖದಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್. ಅವ್ರಿಗೆ ಇದಾಗ್ತಾ ಇರಲಿಲ್ಲ, ಸ್ಟ್ರೆಸ್ಸು ಮತ್ತು ಅತಿಯಾದ ಕೆಲಸದ ಒತ್ತಡ. ಅಂದರೆ ಇದನ್ನು ಅವರೇ ಹಾಕೊಂಡಿರೋದು, ಯಾರೂ ಅವ್ರ ಮೇಲೆ ಹಾಕಿದ್ದಲ್ಲ. ಅಯ್ಯೋ ನಾನು ಮಾಡಬೇಕು, ನಮ್ಮ ಜನರಿಗೆ ಇನ್ನಾರು ಉಳಿದಿಲ್ಲ ಅಂತ ಹೇಳಿ ಇದಾಗ್ತಾರೆ. ಆ ಟೈಮಲ್ಲಿ ಅವರು ಒಬ್ಬ ಡಾಕ್ಟ್ರನ್ನ ಭೇಟಿ ಆಗ್ತಾರೆ, ಸವಿತಾ ಅಂಬೇಡ್ಕರ್ ಅವ್ರನ್ನ. ಅವ್ರ ಹೆಸರು ಶಾರದಾ ಅಂಬೇಡ್ಕರ್ ಅಂತ ಇರುತ್ತೆ, ಆಮೇಲೆ ಸವಿತಾ ಅಂಬೇಡ್ಕರ್. ಅವರು ಮೊದಲ ಇದರಲ್ಲೇ ಇವರ ವಿದ್ವತ್ತು ಇವ್ರಿಗೆ ಇದಕ್ಕೆಲ್ಲ ಇಷ್ಟ ಆಗಿ ಇದು ಮಾಡ್ತಿರ್ತಾರೆ. ಎಲ್ಲರೂ ಹೇಳ್ತಿರ್ತಾರೆ, ನರ್ಸ್ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ನರ್ಸ್ ಇಟ್ಕೊಳ್ಳಿ. ನಡೆ ನೈತಿಕತೆ ಮತ್ತು ನುಡಿ ನೈತಿಕತೆಯ ವಿಷಯದಲ್ಲಿ ಅಂಬೇಡ್ಕರ್ ಹೆಂಗೆ ಅಂತ ಹೇಳ್ತಾರೆ, ನನ್ನ ಮನೆಯಲ್ಲಿ ಒಬ್ಬಳು ನರ್ಸ್ ಇದ್ದರೆ ನೋಡಿದವ್ರು ಏನಂತಾರೆ, ನನ್ನನ್ನು ಜನರು ಏನೋ ಒಂದು ನೋಡಿ ಇದಾಗ್ತದೆ, ನನ್ನನ್ನು ಪಾಲಿಸೋರು ಅದರಿಂದ ಗೌರವದಿಂದ ನೋಡ್ತಾರೆ, ನನ್ನನ್ನು ವಿರೋಧಿಸೋರು ಅದನ್ನೇ ಒಂದು ನಾಳೆ ಕಮೆಂಟ್ ಮಾಡ್ತಾರೆ. ನಾನು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇದ್ದರೆ ಅದು ನನ್ನ ಶ್ರೀಮತಿಯೇ ಆಗಬೇಕು, ಇದಾಗಬೇಕು. ಶಾರದಾ ಅಂಬೇಡ್ಕರ್ಗೆ ಹೋದಂಗೆ ನಾನು ಬೈತಾರೆ ಅವ್ರು, ಅಂದರೆ ಆರೋಗ್ಯ ನೋಡ್ಕೊಳ್ಳಿ ಅಂತೇಳಿ ಇದೆಲ್ಲ ಯೋಚಿಸೋ ವಿಷಯನ. ಸೊ ಅವರೇ ಬರ್ತಿರ್ತಾರೆ, ನಾನೇ ನಿಮ್ಮ ಡಾಕ್ಟ್ರ್, ನಾನೇ ನೋಡ್ಕೊತೀನಿ, ಏನು ಇವಾಗ ಅನ್ನೋ ರೀತಿಯಲ್ಲಿ ಬರ್ತಾ ಇರ್ತಾರೆ. ಕೊನೆಗೆ ಅವರೇ ಇದು ಮಾಡ್ಕೊಂಡು, ನೀವು ಹಿಂಗೆ ಬರೋದಾದರೆ ಇದಾಗಲ್ಲ, ನೀವು ಇದಾಗ್ತದೆ ಏನದು ನನಗೆ ಇರಬೇಕಾ ಸಹಧರ್ಮಿಣಿಯಾಗಿ ಬರಬೇಕಾಗತ್ತೆ, ಇಲ್ಲಾಂದರೆ ಹೀಗೆ ಬರೋದಾದರೆ ಬೇಡ ಬಿಡಿ ನೀವು ಅಂತೇಳಿ. ಅವ್ರಿಗೆ ತುಂಬ ಇಷ್ಟ ಆಗಿರುತ್ತೆ ಅಷ್ಟೊತ್ತಿಗೆ ಅವರ ನಡೆ ನುಡಿ ಎಲ್ಲ, ಅದು ಶಾರದಾ ಅಂಬೇಡ್ಕರ್ಗೆ. ದೆನ್ ಹಿ ಮ್ಯಾರೀಸ್ ಹರ್ ಅಗೇನ್. ಸೊ ಅವ್ರು ಆಮೇಲೆ ಸವಿತಾ ಅಂಬೇಡ್ಕರ್ ಅಂತ ಆಗುತ್ತೆ. ಎಷ್ಟು ವಯಸ್ಸಿನ ನಂತರ ಅವ್ರಿಗೆ? ಐ ಥಿಂಕ್ ಸ್ವಲ್ಪ ಒಂದು ಅವ್ರ ಮಧ್ಯದೂ ಒಂದು 10-15 ವರ್ಷದ ಡಿಫ್ರೆನ್ಸ್ ಇದೆ. ರಮಾ ಅಂಬೇಡ್ಕರ್ ಇವ್ರದ್ದೊಂದು 6 ವರ್ಷದ್ದೇನೋ ಡಿಫ್ರೆನ್ಸ್ ಇರುತ್ತೆ, ಇವ್ರ ಮಧ್ಯೆ ಒಂದು 10-15 ವರ್ಷದ ಡಿಫ್ರೆನ್ಸ್ ಇದೆ.
ಸವಿತಾ ಅಂಬೇಡ್ಕರ್. ಆಮೇಲೆ ಅವರನ್ನು ತುಂಬ ಟ್ರೈ ಮಾಡ್ತಾರೆ ಇವರು ಉಳಿಸ್ಕೊಳ್ಳೋಕ್ಕೆ, ಬಟ್ ಇದು ಅಷ್ಟೊತ್ತಿಗೆ ಆಗಲೇ ಜನರಿಗೋಸ್ಕರ ತೆಗೆದು ಹೋದಂತಹ ಜೀವಾಗಿರುತ್ತೆ. ಆಯಿತಾ, ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಆದಮೇಲೆ ದೆನ್ ಕಮ್ಸ್ ಹಿಸ್ ಫೈನಲ್ ರಿವೋಲ್ಟ್ ಆಫ್ ಪ್ರೊಟೆಸ್ಟ್ ಆಫ್ ರೆವಲ್ಯೂಷನರಿ, ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗುತ್ತೆ. ಸೊ 1935 ಅಂದರೆ ಅವರು ಅಲ್ಲಿ ಇದಕ್ಕಿಂತ ಮುಂಚೆನೂ ಸುಮಾರು ಸಲ ಹೇಳಿರ್ತಾರೆ, ಒಂದು ಸಭೆಯಲ್ಲಿ ಅವರು ಜೋರಾಗಿ ಗುಡುಕ್ತಾರೆ ದಟ್ ನಾನು ಹಿಂದೂ ಆಗಿ ಸತ್ತಿದ್ದೀನಿ, ಬಟ್ ನಾನು ಹಿಂದೂ ಆಗಿ ಸಾಯಲ್ಲ ಅಂತೇಳಿ. ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಅವರ ಹಿನ್ನೆಲೆ ಏನಾಗಿದೆ, ಅವ್ರ ಮಗ ಸತ್ತಿರೋದು, ಅವ್ರಿಗೆ ಅನುಭವಿಸಿದ್ದು ಎಲ್ಲ. ಇವತ್ತು ನೀವು ಒಂದು ಟೆಕ್ಸ್ಟ್ ಬುಕ್ ಓಪನ್ ಮಾಡೋರು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನೇನು ಅನುಭವಿಸಿದ್ರು ಅಂತೇಳಿ. ಅವ್ರ ಅನುಭವ ಗೊತ್ತಾಗುತ್ತೆ, ಅವ್ರ ಕಾಂಟ್ರಿಬ್ಯೂಷನ್ ಯಾರು ಹೇಳಲ್ಲ, ಯಾಕಂದರೆ ಆಗ ಸ್ವಲ್ಪ ಕಷ್ಟ ಆಗೋದು. ಅದು ನಾನು ಆಗಲೇ ಹೇಳಿದ್ನಲ್ಲ, ಸ್ಮೃತಿ ಮತ್ತು ವಿಸ್ಮೃತಿಯಿಂದ. ಸ್ಮೃತಿಯಲ್ಲಿ ಬಾರಿ ಇವ್ರು ಏನು ಕಷ್ಟಪಟ್ಟರು ಅಂತ ಹೇಳ್ತಾರೆ, ಅವರಿಂದ ನಮ್ಗೆ ಏನೇನು ಸಿಕ್ಕಿದ್ದು ಅನ್ನೋದನ್ನು ಮರೆಸ್ಬಿಡ್ತಾರೆ. ವಿಸ್ಮೃತಿ ಅದು ಮುಚ್ಚಿಟ್ಬಿಡೋದು, ಹೇಳದೇ ಇದ್ರೆ ಆಯ್ತಲ್ಲ, ಸುಮ್ಮನೆ ಕಷ್ಟಪಟ್ಟಿದ್ದು. ಸೊ ನಾವು ಇವತ್ತಿಗೂ ಅಂಬೇಡ್ಕರ್ಗೆ ಅಯ್ಯೋ ಪಾಪ ಅಂತ ಹೇಳ್ತಿರೋ ಹೊರತು ವಾಹ್ ಏನು ಕೊಟ್ಟಾಗರು ಹಿಂಗೆ ಇರ್ಬೇಕು ಮನುಷ್ಯ, ಏನು ರಾಕ್ ಸ್ಟಾರ್ ಏನೋ ಅಂತ ಮಾತಾಡಲ್ಲ. ಸೊ ಈ ರೀತಿ ಸೆಲೆಬ್ರೇಟ್ ಮಾಡಲ್ಲ, ಸಿಂಪತೈಸ್ ಮಾಡ್ಕೊಂಡು ಏನು ಕಷ್ಟ ಕೊಟ್ಬಿಟ್ರು ಇವ್ರಿಗೆ ಹೆಂಗೆ ಅಂತೇಳಿ. ಸೊ ಆಗ ಈಗ ಇವ್ರದ್ದು ಕೌಂಟ್ರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಯಾವುದೋ ಕಾಲದಲ್ಲಿ ಕೊಟ್ಟು ಈಗ ಕೊಡ್ತಿಲ್ವಲ್ಲ, ಅದಕ್ಕೇನು ಇವಾಗ ಅಂಥೇಳಿ ಕೊಡ್ತಿದ್ದಾರೆ, ಬಟ್ ಆಗೋಷ್ಟು ಕೊಡ್ತಿಲ್ವಲ್ಲ ಏನು ಇವಾಗ ಅನ್ನೋ ರೀತಿಯಲ್ಲಿ ಇವ್ರನ್ನ ಬಿಡ್ತಾರೆ. ಬಟ್ ನೀವು ಟಾಕ್ ಅಬೌಟ್ ಕಾಂಟ್ರಿಬ್ಯೂಷನ್ ಅಲ್ಲೇ ಗುರು, ನೀನು ಇವತ್ತು ನಿಂತ ನೆಲ ಅದಕ್ಕೆ ಫೌಂಡೇಶನ್ ಹಾಕಿ ಕೊಟ್ಟಿದ್ದೆ ಅವರು. ಈಸ್ ದಿ ಅದರ್ ಫಾದರ್ ಆಫ್ ದಿಸ್ ನೇಷನ್, ಮೋಸ್ಟ್ಲಿ ದ ಟ್ರೂ ಫಾದರ್ ಆಫ್ ದಿಸ್ ನೇಷನ್ ಅಂತ ಹೇಳಿಬಿಟ್ರೆ ಅವರು ಸ್ವಲ್ಪ ಹಿಂಗೆ ಹೇಳಿ ಹಿಂದೆ ಮುಂದೆ ನೋಡ್ತಿರ್ತಾರೆ. ವಿಚ್ ಇಸ್ ಅದು ಅದಕ್ಕೆ ಅವರ ಕಾಂಟ್ರಿಬ್ಯೂಷನ್ಸನ್ನು ನಾವು ನೆನೆಸ್ಕೊಳಕ್ಕೆ ಹೋಗಲ್ಲ. ಸೊ 1935 ಆಗಬೇಕಾದ್ರೆ ಒಂದು ಫಂಕ್ಷನ್ ಆಗುತ್ತೆ, ಜಾತ್ ಪಾತ್ ತೋಡಕ್ ಮಂಡಲ್ ಅಂತ. ಅದ್ರ ಹೆಸರು ಏನಂದರೆ ಜಾತ್ ಪಾತ್ ತೋಡಕ್ ಮಂಡಲ್, ಅಂದರೆ ಜಾತಿ ಗೀತೆಯನ್ನು ನಿರ್ಮೂಲನೆ ಮಾಡುವಂತಹ ಒಂದು ಮಂಡಳಿ ಅಂಥೇಳಿ. ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಕರೆಸಿ ನೀವು ಅಧ್ಯಕ್ಷೀಯ ಭಾಷಣ ಕೊಡಬೇಕು ಅಂತ ಹೇಳ್ತಾರೆ. ಅವ್ರ ಅಧ್ಯಕ್ಷೀಯ ಭಾಷಣ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ದ್ಯಾಟ್ ಈಸ್ ಕಾಲ್ಡ್ ಎಸ್ ಅನೈಲೇಷನ್ ಆಫ್ ಕಾಸ್ಟ್. ಅನೈಲೇಷನ್ ಆಫ್ ಕಾಸ್ಟ್ನ ಫಸ್ಟ್ ಅಧ್ಯಕ್ಷರ ಭಾಷಣವನ್ನು ಮುಂಚೆನೇ ಕರೆಸ್ಬೇಕು, ಯಾಕಂದ್ರೆ ಅದು ಪ್ರಿಂಟ್ ಹಾಕ್ಸ್ಬೇಕಲ್ಲ ಅಂತ. ಕರೆಸಿದಾಗ ಇವ್ರು ಹೆದರೋಗ್ಬಿಡ್ತಾರೆ. ಯಾರು ಈ ಮಂಡಳಿಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ಇವನ್ಗುರು ಇಷ್ಟೊಂದು ರೆವಲ್ಯೂಷನರಿ ಆಗಿದೆ ಅಂಥೇಳಿ ದಯವಿಟ್ಟು ಇದನ್ನು ಚೇಂಜ್ ಮಾಡಿ ಅಂತ ಹೇಳಿ. ನಾನು ಚೇಂಜ್ ಮಾಡಲ್ಲ ಅಂತ ಇವರು. ಸೊ ಇವರನ್ನು ಇನ್ವೈಟಿಂದ ಕೈ ಬಿಡ್ತಾರೆ, ಕೊನೆಗೆ ಆ ಫಂಕ್ಷನ್ನೇ ಕೈ ಬಿಟ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಬಟ್ ನಾನು ಹಿಂದೂ ಆಗಿ ಸಾಯಲ್ಲ. ಇದು ದೊಡ್ಡ ಸಮಸ್ಯೆ ಆಗಿಬಿಡತ್ತೆ. ಈ ವ್ಯಕ್ತಿಗಿರುವ ಇನ್ಫ್ಲೂಯೆನ್ಸು ಎಷ್ಟಿದೆ ಅಂತ ಹೇಳಿದರೆ, ಈ ವ್ಯಕ್ತಿ ನಾಳೆ ಏನಾದರೂ ಮುಸ್ಲಿಮ್ ಆಗಿಬಿಟ್ರೆ ಏಕಕಾಲದಲ್ಲಿ ದೇಶದ 20% ಪಾಪ್ಯುಲೇಷನ್ ಮುಸ್ಲಿಮ್ ಆಗಿಬಿಡುತ್ತೆ ಅಂತ RSS ಅವ್ರು ಹೆದರಿದ್ರು. ಕ್ರಿಶ್ಚಿಯನ್ ಆಗಿಬಿಟ್ರೆ ಏಕಕಾಲದಲ್ಲಿ ಕ್ರಿಶ್ಚಿಯನ್ ಆಗಿಬಿಡ್ತಾರೆ ಅಂಥೇಳಿ ಕ್ರಿಶ್ಚಿಯನ್ಸ್ ಹೆದರ್ಬಿಟ್ರು. ಆ್ಯಂಡ್ ಈ ವ್ಯಕ್ತಿಯ ಸ್ವರೂಪ ಏನಂತ ಹೇಳಿದರೆ, ಅಕಸ್ಮಾತ್ ಬಂದರೆ ಸುಮ್ಮನೆ ಬರಲ್ಲ. ಯಾವ ಧರ್ಮಕ್ಕೆ ಹೋಗ್ತಾರೋ ಆ ಧರ್ಮದ ಕೇಡುಗಳನ್ನು ಎತ್ತಿಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಅವ್ರು ಮುಸ್ಲಿಮ್ರ ವಿರುದ್ಧ ಬರೆದಾಗಿತ್ತು, ಕ್ರಿಶ್ಚಿಯನ್ಸ್ ವಿರುದ್ಧ ಬರೆದಾಗಿತ್ತು, ಎಲ್ಲ ಧರ್ಮಗಳನ್ನು ಬೈದು ಬರೆದಿದ್ರು ಅವರು. ಯಾರ ಹತ್ರ ಹೋಗ್ತಾರೆ ಅನ್ನೋದು ದೊಡ್ಡದಾಗುತ್ತೆ. ಆ್ಯಂಡ್ ಹಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಆವಾಗಿಂದ ಹುಡುಕ್ತಾ ಇರ್ತಾರೆ. ಸುಮಾರು ಜನರು ಹೇಳ್ತಾರೆ ಸಿಖ್ ಸಮುದಾಯಕ್ಕೆ ಹೋಗುವ ಒಲವು ತೋರಿಸಿದ್ರು ಅವರು. ಬಟ್ ಸಿಖ್ ಸಮುದಾಯದಲ್ಲಿ ಅವರಿಗೆ ಇದು ಸೆಕೆಂಡ್ರಿ ಸಿಟಿಸನ್ ಆಗುವ ಅಪಾಯ ಕಾಣಿಸ್ಲಿಕ್ಕೆ ಶುರುವಾಯಿತು. ಯಾಕಂದರೆ ಅದು ಪ್ರಧಾನವಾಗಿ ಆ ಪ್ರಾಂತ್ಯದ ಪಂಜಾಬ್ ಹರಿಯಾಣ ಪ್ರಾಂತ್ಯದಲ್ಲೇ ಹೆಚ್ಚು ಇದೇ ಇರೋದ್ರಿಂದ ನಾಳೆ ಇವ್ರು ಬಂದರು ಇವರು ನಮ್ಮೂರು ಅಂದ್ರೆ ಇವ್ರು ಕನ್ವರ್ಟ್ ಆದವರು ಅನ್ನೋ ರೀತಿಯಲ್ಲೇ ನೋಡ್ತಾ ಇರ್ತಾರೆ. ಅವ್ರು ತುಂಬ ಓದಿದಾಗ ವಿಚ್ ಇಸ್ ಅಗೇನ್ ಅವರ ಯಾಕೆ ಅವರು ಟೀಚರ್ಸ್ಗಳನ್ನಷ್ಟು ಗೌರವಿಸ್ತಿದ್ದಾರೆ ಅಂತ ಹೇಳಿದ್ರೆ, ಓದ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲುಸ್ಕರ್ ಅಂತ ಅವರೊಬ್ಬರು ಟೀಚರ್ ಇದ್ದರು, ಅವರವರಿಗೆ ಲೈಫ್ ಆಫ್ ಬುದ್ಧ ಅಂತ ಬುದ್ಧನ ಬಗ್ಗೆ ಒಂದು ಬುಕ್ ಕೊಟ್ಟಿರ್ತಾರೆ. ಅವ್ರಿಗೆ ಅಲ್ಲಿಂದ ಬುದ್ಧನ ಬಗ್ಗೆ ಒಂಥರದ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಈ ಮಾತುಗಳೆಲ್ಲ ಇದೆ ನೋಡಿ, ಕೋಡಿಯಷ್ಟು ಬೆವರು ಹರಿಸಿ ಒಂದು ಹನಿ ರಕ್ತ ಹರಿಸೋದ್ರ ಎಲ್ಲ ಒಂಥರ ಬುದ್ಧಿಸ್ಟ್ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಎಷ್ಟೋ ಜನ ಇವತ್ತು ಇದು ಏನದು ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತಾರೆ ಫ್ರಾಟರ್ನಿಟಿ ಲಿಬರ್ಟಿ ಅನ್ನೋದೆಲ್ಲ ಫ್ರೆಂಚ್ ರೆವಲ್ಯೂಷನಿಂದ ತಂದಿರೋದು, ಇವ್ರದ್ದೇನಿದೆ ಅಂತೇಳಿ. ಅದು ಇವರಿಗೆ ಬೌದ್ಧ ಧರ್ಮದ ಸಂಘದ ಮುಖ್ಯವಾದ ಮೂಲ ಗುಣಗಳಿಂದ ತಂದಿರುವಂಥದ್ದು. ಸಮತೆ, ಮಮತೆ, ಭ್ರಾತೃತ್ವ. ಅದಕ್ಕೆ ಇವರು ಏಕತೆ, ಮಮತೆ ತೆಗೆದು ಏಕತೆ ಸೇರಿಸ್ತಾರೆ, ಈಕ್ವಾಲಿಟಿ. ಸೊ ಇದು ನೀವು ಎಲ್ಲ ಫ್ರೆಂಚ್ ರೆವಲ್ಯೂಷನಿಂದ ಏನಕ್ಕಂತ ಹೇಳ್ತೀರಿ, ಇದು ನಮ್ಮದೇ, ಇದು ನಮ್ಮಲ್ಲೇ ಇತ್ತು ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ. ಸೊ ಈ ವಾಸ್ ನಾಟ್ ಅ ವೆಸ್ಟರ್ನ್ ಮೈಂಡ್. ದೇಸಿ ನೆಲಗಟ್ಟಿಂದ ಇಲ್ಲಿನ ಸತ್ವಗಳನ್ನು ಹೀರಿ ತೆಗೆದಿರುವಂತಹ ಇದಾಗಿರೋದು. ಎಲ್ಲ ಮಾಡಿ 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 ಕೊನೆಗೆ ಅವ್ರಿಗಿದಾಗಿ ಅವರು ಶ್ರೀಲಂಕಾದ ಬೌದ್ಧ ಭಿಕ್ಕುಗಳ ಜೊತೆ ಸೇರಿ ಬೌದ್ಧ ಧರ್ಮನೇ ನಮಗೆ ಇದ್ದಂತಹ ಓನ್ಲಿ ಇದು ಅಂಥೇಳಿ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಪಾಪ ಅವ್ರಿಗೆ ಕಣ್ಣು ಸರಿ ಕಾಣಿಸ್ತಾ ಇರಲಿಲ್ಲ, ಯಾಕಂದರೆ ಡಯಾಬಿಟಿಕ್ಸ್ ಅವರ ಕಣ್ಣನ್ನು ಇದಾಗ್ತಾಯಿತ್ತು. ಸ್ವಲ್ಪ ಹತ್ತಿರದ ದೃಷ್ಟಿ ಕಾಣಿಸ್ತಾ, ದೂರ ಇರೋದೆಲ್ಲ ಮಂಜಾಗೆ ಕಾಣಿಸ್ತಾಯಿತ್ತು. ಆವಾಗಲೂ ಓದ್ತಾಯಿದ್ರು, ಬರೀತಾಯಿದ್ರು. ಅವ್ರು ಲಾಸ್ಟ್ ಅನ್ಫಿನಿಶ್ಡ್ ಬುದ್ಧ ಆ್ಯಂಡ್ ಕಾರ್ಲ್ ಮಾರ್ಕ್ಸ್. ಸೊ ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತ ಒಂದು ಬುಕ್ ಮಾಡಿ ಅದರ ಇದು ಮಾಡಿಸಿ
ಇವರು ನವಯಾನ ಅಂತ ಶುರು ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಯಾವ ಧರ್ಮಕ್ಕೆ ಹೋದರೆ ಆ ಧರ್ಮದ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಅವರಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ ಅಂತ ಶುರು ಆಯಿತು. ಇದನ್ನೆಲ್ಲವನ್ನು ಪಕ್ಕ ಕೆಟ್ಟು ನವಯಾನ ಅಂತ ಶುರು ಮಾಡಿ ಅವ್ರ ಜೊತೆಗೆ ಹತ್ತತ್ರ ಒಂದು 5 ಲಕ್ಷ ಜನ ಕನ್ವರ್ಟ್ ಆಗ್ತಾರೆ ಒಂದೇ ದಿವಸಕ್ಕೆ. ಬುದ್ಧಿಸಮ್ನ ಕಂಪ್ಲೀಟ್ ಹೊರಗಡೆ ಓಡಿಸಿದಂತಹ ದೇಶದಲ್ಲಿ ಬುದ್ಧನ್ನ ಪುನರುತ್ಥಾನಗೊಳಿಸಿದವರೇ ಅಂಬೇಡ್ಕರ್. ಇದ್ದಕ್ಕಿದ್ದಂಗೆ ತುಂಬ ಸಪೋರ್ಟ್ ಸಿಗತ್ತೆ. ಜಯಚಾಮರಾಜ್ ಒಡೆಯರ್ ಅವರಿಗೆ ಲ್ಯಾಂಡ್ ಕೊಡ್ತಾರೆ ಮಲ್ಲೇಶ್ವರಮಲ್ಲಿ ಬುದ್ಧಿ ಸೊಸೈಟಿ ತೆಗಿಯೋಕ್ಕೆ. ಮಲ್ಲೇಶ್ವರಂ ಬುದ್ಧ ಸೊಸೈಟಿ ಅದು ಜಯಚಾಮರಾಜ್ ಒಡೆಯರ್ ಕೊಟ್ಟಿರೋ ಲ್ಯಾಂಡ್, ಅದು ಜಮೀನು ಕೊಡ್ತಾರೆ ಅವ್ರಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರ. ಸೊ ಹೀಗೆ ಮಾಡ್ತಾರೆ. ಯಾಕೆ ಅವ್ರಿಗೆ ಬೌದ್ಧ ಧರ್ಮದ ಅಂತ ಹೇಳಿದ್ರೆ ಮುಖ್ಯವಾಗಿ ಅದೇ ಸಮತೆ ಮಮತೆ, ಜಾತಿಯನ್ನು ಒಪ್ಪದೇ ಇದ್ದಂತಹ ಬುದ್ಧ. ಆಮೇಲೆ ಅದೊಂದು ವೆರಿ ಗ್ರೇಷನ್ ಇದೆ, ದೇವರ ಬಗ್ಗೆ ಹೇಳಿ ಅಂತ ಅವ್ರ ಶಿಷ್ಯ ಬುದ್ಧನ ಬಗ್ಗೆ ಕೇಳ್ತಾರೆ. ಬುದ್ಧ ನಕ್ಕು ಸುಮ್ಮನೆ ಮುಂದೋಗ್ಬಿಡ್ತಾರೆ, ಅಂದರೆ ಈ ಪ್ರಶ್ನೆನೇ ಇರ್ರೆಲೆವೆಂಟ್ ಅಂತ. ಸೊ ಈ ಎಲ್ಲ ಇದರಲ್ಲಿ ಮತ್ತು ವೈಜ್ಞಾನಿಕವಾಗಿ ನೋಡುವಂತಹ ಇದು ಮನೋಭಾವ, ಇದೆಲ್ಲ ಇದರಲ್ಲಿ ಅವ್ರಿಗನ್ಸುತ್ತೆ ಬೌದ್ಧ ಧರ್ಮನೇ ಸರಿಯಾದ ಧರ್ಮ. ಯಾಕಂದರೆ ಈ ದೇಶದಲ್ಲಿ ಧರ್ಮವಿಲ್ಲದೆ ಬದುಕಿ ಅಂತ ಹೇಳಿದರೆ ಅಥವಾ ದೇವರಿಲ್ಲದೆ ಬದುಕಿ ಅಂತ ಹೇಳಿದರೆ ಈ ಜನರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಕಡೆ ಹೋಗಿ ತಲೆ ಬಾಗಿಸ್ಕೊಂಡು ನಮ್ಮ ಕಷ್ಟ ಹೇಳ್ಕೊಳ್ಳೋಕೆ, ಯಾಕಂದ್ರೆ ಅಷ್ಟೊಂದು ನೋವಿರುವಂಥ ದೇಶ ಇದು. ಸೊ ಒಂದು ದೇವರು, ಧರ್ಮ ಇವುಗಳ ಸಾಮೀಪ್ಯ ಇಲ್ಲದೆ ಒಬ್ಬ ಮನುಷ್ಯನ ಬದುಕೋಕ್ಕೆ ಸಾಧ್ಯ ಅಂತ ಅವ್ರಿಗೆ ಅರ್ಥ ಆಯಿತು. ಆ್ಯಂಡ್ ಒನ್ ಆಫ್ ದಿ ಮುಖ್ಯ ರೀಸನ್ ಇಲ್ಲಾಂದರೆ ಅವ್ರಿಗೆ ಅಂಥ ಅಂದರೆ ದೈವದ ಒಲವು ಇದೆ ಅಂತ ನನಗೇನು ಅನಿಸಲ್ಲ. ಯಾಕಂದರೆ ಅವ್ರು ಯಾವ ಇದರಲ್ಲೂ ಅವರಿಗೆ ಆ ರೀತಿಯಾದ ಇಫ್ ನಾಟ್ ಏಥಿಸ್ಟ್ ವಾಸ್ ಅಟ್ಲೀಸ್ಟ್ ಅಗ್ನಾಸ್ಟ್. ಸೊ ಇಷ್ಟೆಲ್ಲ ನೀವು ಇಟ್ಕೊಂಡಂಥ ಒಬ್ಬ ವ್ಯಕ್ತಿ, ಅವರ ಓವರಾಲ್ ಕಾಂಟ್ರಿಬ್ಯೂಷನ್, ಅವರ ವ್ಯಕ್ತಿತ್ವ, ಜೀವನ, ನಾನದು ಈ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಥರ ಹಿಂದೆ ಮುಂದೆ ಎಲ್ಲ ಹೋದೆ. ಬಟ್ ನೀವು ಒಟ್ಟಾರೆಯಾಗಿ ನೋಡೋದಾದರೆ ಎಷ್ಟು ಜನರು ತಿಳ್ಕೊಳ್ಳೋ ಪ್ರಯತ್ನ ಆದರೂ ಪಟ್ಟಿದ್ದಾರೆ. ಸರ್ಕಾರಗಳು ಬಿಟ್ಟಾಕಿ ವ್ಯಕ್ತಿತ್ವವಾಗಿ ನೀವು ಯಾಕೆ ತಿಳ್ಕೊಳ್ಳೋದು ಬಿಟ್ಟಿಲ್ಲ. ಆ್ಯಕ್ಚುಲಿ ಅಂಬೇಡ್ಕರ್ ಸತ್ತ ಮೇಲೆ ಅವರ ಸ್ಮೃತಿಯನ್ನು ಜನರಿಂದ ತೆರೆಸೋಕ್ಕೋಸ್ಕರ ಎಲ್ಲ ಸೈಲೆಂಟ್ ಆಗಿದ್ದರು. ಅದು ಯಾರು ಅಂಬೇಡ್ಕರ್ ಫಾಲೋವರ್ಸ್ ಇದ್ದರು, ಅವರು ಹೋರಾಡಿ ಅವರ ಬುಕ್ಸನ್ನೆಲ್ಲ ರೀಪ್ರಿಂಟ್ ಮಾಡಿಸಿ, ಅವ್ರಿಗೆ ಅದೇ ರಮಾಬಾಯಿ ಹತ್ರ ಊಟ ಇಲ್ಲದೆ ಇದ್ದಾಗಲೂ ಅವ್ರು ಇದು ಮಾಡಿದರು. ಅವ್ರಿಗೆ ಹಡ ಬಂದಾಗ ಫಸ್ಟ್ ತೆಗೆದು ಹಡ ಇಟ್ಟು ಬೇರನ್ನು ಓದಿಸಿದ್ರು ಅನ್ನುವ ಋಣಭಾರಕ್ಕೋಸ್ಕರ ಅವರೆಲ್ಲ ಕೃತಿಗಳನ್ನು ಉಳಿಸ್ಕೊಂಡು ಬರ್ತಾ ಹೋದರು 90s. ಅದು ಈ ಲೈಫ್ ಅ ಪಾರ್ಟ್ ಅಥವಾ ಪಾರ್ಟ್ ಅ ಪಾರ್ಟ್ ಅಂತ ಅಶೋಕ್ ಗೋಪಾಲ್ ಅವರು ಒಂದು ಬುಕ್ ಬರೆದಿದ್ದಾರೆ ಅಂಬೇಡ್ಕರ್ ಬಗ್ಗೆ. ದಯವಿಟ್ಟು ಎಲ್ಲರೂ ಓದಿ, ಅಶೋಕ್ ಗೋಪಾಲ್ ಅವರು ಬರೆದಿರುವಂಥ ಆ ಲೈಫ್ ಅ ಪಾರ್ಟ್ ಬುಕ್. ಇದರ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಒಂದು ಇಂಟೆಲೆಕ್ಚುಯಲ್ ಬಯೋಗ್ರಫಿ ಅಂಬೇಡ್ಕರ್ ಬಗ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನೇ ಅತ್ಯಂತ ಕಷ್ಟಪಟ್ಟುಬಿಟ್ಟೆ. ಯಾಕೆ ಅಂತ ಹೇಳಿದರೆ ಅವ್ರ ಮನೆಗೆ ಹೋಗ್ಬಿಟ್ರಂತೆ, ಇದು ಚೆನ್ನಾಗಿ ಗೌರ್ಮೆಂಟ್ ಪ್ರಾಜೆಕ್ಟ್ ಹಾಕ್ಬಿಡ್ತು, ಇದು ಅವ್ರದ್ದು ಅಂಬೇಡ್ಕರ್ ಅವ್ರ ಮನೆ, ಇದು ಪೇಂಟ್ ಹೊಡಿಸ್ಬಿಡಿ ಅಂತೇಳಿ. ಸೊ ನೀವು ಮನೆಗೆ ಹೋಗಿ ಪೇಂಟ್ ಹೊಡಿಸ್ಬೇಕು. ಅವ್ರು ಸತ್ತಾದ್ಮೇಲೆ ಅಂಬೇಡ್ಕರ್ ಸವಿತಾ ಅವ್ರಿಗೆ ಏನಾದರೂ ಒಂದು ಹೇಳ್ಕೊಂಡು ಫಸ್ಟ್ ಕ್ಲೀನ್ ಮಾಡ್ಬೇಕು ತಾನೆ. ಅಲ್ಲಿ ಪೇಂಟ್ ಹೊಡಿಯೋನು ಬಂದು ಅವ್ನಿಗೆ ಹಿಂಗೆ ಮಾಡ್ಕೊಂಡು ಇದೆಲ್ಲ ಹಾಕಕ್ಕೆ ಕೆಳಗಡೆ ಪೇಪರ್ ಬೇಕಲ್ಲ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಬರೆದು ಪ್ರಿಂಟ್ ಆಗದ ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನೆಲ್ಲ ಕೆಳಗಿಟ್ಟು ಅದ್ರ ಮೇಲೆ ಹತ್ಕೊಂಡು ಎಲ್ಲಿ ಉಳಿಯುತ್ತೆ ಅಪ್ಪ. ಆ್ಯಂಡ್ ವಾಟ್ ಹಿ ಡಿಂಟ್ ಪ್ರಿಂಟ್ ಅಂದರೆ ಅದು ಎಷ್ಟಿರುತ್ತೆ ಅದು. ನೀವು ಗಾಂಧಿ ಬಗ್ಗೆ ನೋಡ್ಬೇಕಾದ್ರೆ ಎವ್ರಿಥಿಂಗ್ ವಾಸ್ ಡಾಕ್ಯುಮೆಂಟೆಡ್. ಸೊ ಈ ಪೇಂಟ್ ಹಿಂಗೆ ಹೋಗ್ಬಿಟ್ಟದು ಅವ್ರದ್ದು. ಸೊ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಒಂದು ಇದನ್ನು ಮಾಡಿದ್ದನ್ನ ನಾವು ಉಳಿಸ್ಕೊಂಡಿದ್ದು ಹಿಂಗೆ. ಅವ್ರದ್ದು ಮತ್ತು ಎಲ್ಲ ಇದ್ರದ್ದು ಒಂದು ಚೆನ್ನಾಗಿರೋದು ಬುಕ್ಸು, ಇನ್ನೊಂದು 50,000ಕ್ಕೂ ಮೇಲೆ ಬುಕ್ಸ್ಗಳು ಒಂದು ಸೆಕ್ಷನಲ್ಲಿತ್ತು. ಅದು ಆಮೇಲೆ ಅವ್ರು ಯಾವಾಗ ಕಡು ಬಡತನದಲ್ಲಿ ಇದ್ಕೊಂಡು ಫಾರಿನೆಲ್ಲ ಓದ್ತಾ ಇದ್ರು, ಅಲ್ಲೂ ಬುಕ್ಸ್ ತೊಗೊಂಡಿದ್ರು. ಆ ಬುಕ್ ತರಬೇಕಾದ್ರೆ ಅದು ಅಂಬೇಡ್ಕರ್ಗೆ ಹೇಳಿದ್ದು, ನೀವು ರೀಸೆಂಟಾಗಿ ಹತ್ತಿದ್ದು ಯಾವಾಗ ಅಂತ ಯಾರೊಬ್ರು ಕೇಳಿದಾಗ ಹೇಳಿದ್ದವ್ರ ಹತ್ರ, ಶಿಪ್ಪಲ್ಲಿ ಹಾಕಿ ಕರ್ಸ್ಕೊಬಿಟ್ಟಿದ್ದಾರೆ. ಆ ಶಿಪ್ಪನ್ನು ವರ್ಲ್ಡ್ ವಾರ್ ನಡೀತಾ ಇರುತ್ತಲ್ಲ, ಜರ್ಮನ್ ಸಬ್ಮೆರಿನ್ ಮುಳುಗಿಸ್ಬಿಟ್ಟದೆ. ಅವ್ರದ್ದು ಅಷ್ಟು ಕಲೆಕ್ಷನ್ ಆಫ್ ಬುಕ್ಸ್ ಮುಳುಗೋಗಿರ್ತದೆ. ಅವ್ರು ಓದೋಕ್ಕೆ ಅಂತ ಫಾರಿನಿಂದ ಇದು ಮಾಡಿಸ್ತಿರೋದು. ಸಾಲ ಮಾಡೆಲ್ಲ ಬುಕ್ ತಗೊಂಡಿದ್ರು ಅವರು. ಇದಾಗಿತ್ತು. ಸೊ ಅವ್ರದ್ದು ಮನೆಯಲ್ಲಿ ಯಾವಾಗ ಲೈಬ್ರರಿ ಮಾಡ್ತಾರೆ, ಯಾರಾದರೂ ಸಾರಿ ಬುಕ್ ಇಲ್ಲ ಸರ್ ಓದಕ್ಕೆ ಕೊಡ್ತೀರಂದರೆ ಬೆಳಗ್ಗೆ 5 ಗಂಟೆಗೆ ಯಾರಿಗೊಬ್ರು ಕೀ ಕೊಡ್ತೀನಿ, ಕೂತ್ಕೊ, 12 ಗಂಟೆ ತಂಗ ಓದ್ತೀಯ, ಊಟ ನಾನು ಹಾಕ್ತೀನಿ, ಓದು, ಇಲ್ಲಿಂದ ತಗೊಂಡು ಹೋಗ್ಬೇಡ. ಸೊ ನಿನಗೆ ಏನು ಬೇಕಾದ್ರೂ ಕೊಡ್ತೀನಿ, ಬುಕ್ ಇಲ್ಲಿಂದ ಹೋಗ್ಬಾರ್ದು, ಇಲ್ಲೇ ಓದು ಅನ್ನೋಂಥದ್ದಷ್ಟೇ ಇದಾಗಿತ್ತು. ಅಂದರೆ ಅವರ ಗೊತ್ತಾಗಿತ್ತು. ಅವ್ರು ಅಷ್ಟೊಂದು ಬುಕ್ಕನ್ನು ಅವರು ಪ್ರೀತಿಸ್ತಾ ಇದ್ರು. ಏನೇ ಮಾಡಿದೆ ಓದು ಕೆಲಸ ಹೀಗೆ ಇರ್ತಾಯಿದ್ರು. ಸೊ ನಾನು ಒಂದೇ ರಿಕ್ವೆಸ್ಟ್ ಅಂದರೆ ನನ್ನ ಮಾತೆಲ್ಲ ಬಿಟ್ಟಾಕಿ ಇಷ್ಟೆಲ್ಲ ಯಾವೆಲ್ಲ ಬುಕ್ಸ್ ಮೆನ್ಷನ್ ಮಾಡಿದ್ವಿ ದಯವಿಟ್ಟು ಅದನ್ನು ಓದಿ. ಆದರೆ ಈಗ ನಾವು ಅಂಬೇಡ್ಕರ್ ನಿಜವಾಗ ಗೌರವ ಸಲ್ಲಿಸೋದಂದ್ರೆ ಏನು ಮಾಡಬೇಕು? ಮೊದಲನೇದು ಓದಬೇಕು, ಅಲ್ಲಿಂದ ಶುರುವಾಗುತ್ತೆ ನಿಜವಾಗ್ಲೂ ಅಂಬೇಡ್ಕರಿಗೆ ಗೌರವ ಸಲ್ಲಿಸೋದು ಅಂದರೆ. ಎರಡನೇದು ಏನು ಅಂತ ಹೇಳಿದರೆ, ಇಷ್ಟು ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ದ ಒನ್ ಥಿಂಗ್ ಐ ಅಂಡರ್ಸ್ಟುಡ್ ಇಸ್
ಒಬ್ಬ ವ್ಯಕ್ತಿ ತಾನು ದುಡಿದಷ್ಟೇ ಅಲ್ಲದೆ ತಾನು ಬೆಳಕಾಗೋಷ್ಟು ತಾನೇ ಉರಿದ್ರು, ಅದು ಹೇಳ್ತೀವಲ್ಲ, ತಾನು ಉರಿದರು ಬೇರೆಯವ್ರಿಗೆ ಬೆಳಕಾದರು ಅಂಥೇಳಿ. ಸೊ ತಾನೇ ಉರಿದರೂ ಬೇರೆಯವರಿಗೆ ಬೆಳಕಾಗುವ ಈ ಪ್ರಭೆಯಿಂದಾಗಿ ನಾವು ಎಷ್ಟು ಬೆಳಕನ್ನು ಪಡೆದು ನಮ್ಮ ಜೀವನಕ್ಕೆ ಎಷ್ಟು ದಾರಿ ಕಾಣಿಸ್ಕೋಬೇಕಾಗತ್ತೋ ಅಷ್ಟು ಸತ್ಯ ಆಗತ್ತೆ. ಮುಖ್ಯವಾಗಿ ಇಷ್ಟೆಲ್ಲ ಹಿಂಸೆಗೊಳಗಾದ್ರು ನಿಮ್ಮದು ನೋವುಗಳೆಲ್ಲವೂ 99% ಇಮ್ಯಾಜಿನ್ಡೇ ಇರುತ್ತೆ. ನಮ್ಮೆಲ್ಲ ನೋವುಗಳು 99% ಇಮ್ಯಾಜಿನ್ ಇರುತ್ತೆ. ಆ್ಯಕ್ಚುಯಲ್ ನೋವುಗಳು ಅಂತ ಹೇಳಿದ್ರೆ ಹಿಂಗೆ ಯಾರೋ ಹೊಡೆದ್ರು ಬಡಿದ್ರು ಅಥವಾ ಎದುರಿದ್ದು ಮಾತು ಹೇಳಿದ್ರು, ಎಲ್ಲರಿದೆ ಔರಂಗಜೇಬ್ ಮಾಡ್ದ, ಅದು ಮಾಡ್ದ, ಅವರೇನೋ ಮಾಡಿದ್ರು, ಇವರೇನೋ ಮಾಡಿದ್ರು, ಇಂಥವೇ ಇರುತ್ತೆ. ಅಂಥವೆಲ್ಲ ಬಿಟ್ಟಾಕ್ಬಿಡಿ. ಅಷ್ಟೆಲ್ಲ ನೋವು ಅನುಭವಿಸಿದಂಥ ವ್ಯಕ್ತಿ ಕೊನೆಗೆ ತಾನು ಉದ್ಧಾರ ಆಗಿದ್ದಲ್ಲದೆ ಅಷ್ಟೇ ಅಲ್ಲದೆ ಬೇರೆಯವ್ರಿಗೆ ಕೊಟ್ಟಿದ್ದೇನೆ. ಈ ಕಬ್ಬಿನ ಜಲ್ಲೆ ಬಗ್ಗೆ ಮಾತಾಡೋದು ಅದು ಹಿಂಡತ್ತೆ, ಬಟ್ ಬೇರೆಯವರಿಗೆ ರಸ ಕೊಡುತ್ತೆ ಅಂತ ಹೇಳ್ಕೊಂಡು, ಆ ರೀತಿ ನಮ್ಮ ಜೀವನದಲ್ಲಿ ನಾವು ಅದನ್ನು ನಿಜಕ್ಕೂ ಅಂಬೇಡ್ಕರ್ ಗೌರವ ಕೊಡೋದು ಅಂತ ಹೇಳಿದ್ರೆ ಐ ಥಿಂಕ್ ಅವರ ಲೈಫಿನ ಈ ಒಂದು ಪರಿಪಾಟ್ಲನ್ನು ತೊಗೊಂಡು ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಸೋಲ್ಬಾರ್ದು. ವೈಯಕ್ತಿಕವಾಗಿ ನಾವು ಗೆಲ್ಲಬೇಕು. ನಮ್ಮ ಗೆಲುವು ಬೇರೆಯವ್ರಿಗೆ ಸ್ಫೂರ್ತಿ ಮತ್ತು ಅನ್ನ ಎರಡೂ ಕೊಡುವಂಥದ್ದಾಗಬೇಕು. ಆಮೇಲೆ ಸಮಾನತೆ ಅನ್ನೋದು ಒಂದು ಅನ್ಕಾಂಪ್ರಮೈಸಿಂಗ್ ವ್ಯಾಲ್ಯೂ ಆಗಬೇಕು. ಅಂದರೆ ಅದು ಆ ಮೌಲ್ಯಕ್ಕೆ ಯಾವುದೇ ರೀತಿಯ ನೆಗೋಸಿಯೇಷನ್ ಇಲ್ಲ. ಹೆಣ್ಣು ಗಂಡಿನ ಮಧ್ಯೆ, ಜಾತಿ ಮಧ್ಯೆ, ಮನುಷ್ಯನ ನಡುವೆ ಸಮಾನತೆ ಅನ್ನುವಂಥದ್ದು ಅನ್ಕಾಂಪ್ರಮೈಸಿಂಗ್ ಮೌಲ್ಯ ಆಗಿರಬೇಕು. ಓದಬೇಕು, ಕೆಲಸ ಮಾಡಬೇಕು, ದುಡಿಬೇಕು. ಬಟ್ ಅಂಬೇಡ್ಕರಿಂದ ನಾವು ತುಂಬ ಮುಖ್ಯವಾಗಿ ಕಲಿಬೇಕಾಗಿರೋದು ಅವ್ರ ಥರ ನಮ್ಮ ಹೆಲ್ತನ್ನು ಇಗ್ನೋರ್ ಮಾಡಬಾರ್ದು. ತುಂಬ ಓದ್ಬೇಕಾರೆ ಅನಿಸುತ್ತೆ ಎಲ್ಲ ಓಕೆ ಸರ್, ಇನ್ನೊಂದು 10 ವರ್ಷ ಇದ್ದಿದ್ರೆ ಇನ್ನೂ ಏನೇನೋ ಆಗ್ಬೋದಿತ್ತಲ್ಲ. ಕಡಿಮೆನೇ ಮಾಡಿದ್ದಲ್ಲ, 65 ವರ್ಷಕ್ಕೊಬ್ಬ ಮನುಷ್ಯ 600 ವರ್ಷದ ಸಾಧನೆ ಕೊಟ್ಟಿರೋದು. ಒಂದು ಬುಕ್ಕು ಒಂದೇನೋ ಓದಿ ನಾವು ಅಂಥದ್ದೆಲ್ಲ ಮಾತಾಡ್ತೀವಿ, ತುಂಬ ಕೊಟ್ಟಿದ್ದಾರೆ. ಆಮೇಲೆ ಈ ಫಾಲ್ಸ್ ಗಾಡ್ಸ್ಗಳನ್ನು ನಾವು ಪೂಜಿಸೋದು ನಿಲ್ಲಿಸ್ಬೇಕು. ಅರುಣ್ ಶೌರಿ ಫಾಲ್ಸ್ ಗಾಡ್ ಅಂತ ಅಂಬೇಡ್ಕರ್ ಬಗ್ಗೆ ಬಂದರು. ಅಂಬೇಡ್ಕರ್ ವಾಸ್ ಅ ಫಾಲ್ಸ್ ಗಾಡ್ ಅಂತ. ಯಾಕಂತ ಹೇಳಿದ್ರೆ ಅವ್ರು ಬ್ರಿಟಿಷರ ಜೊತೆ ಹೋರಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು 600 ಪೇಜಸ್ ಬಗ್ಗೆ ಒಂದೇ ಇದ್ರ ಬಗ್ಗೆ ಬರೆದಿದ್ದಾರೆ. ಅವರವರ ಮನೋಭಾವಕ್ಕೆ ಬಿಟ್ಟು ಬಿಡೋಣ. ಯಾಕೆ ಹೋರಾಡಿಲ್ಲ ಅಂತ ಅಂಬೇಡ್ಕರೇ ಹೇಳ್ತಾರೆ. ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ 10 ಜನರನ್ನು ಸೇರಿಸ್ಕೊಂಡು ತೊಗೊಂಡು ಹೋಗೋದು ಹೇಗೆ, ಮತ್ತು ಅದರಲ್ಲಿ ನೀವು ಕಾಂಪ್ರಮೈಸ್ ಆಗೋದಿಲ್ಲ. ಅದನ್ನು ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಬಿಡೋಣ ಅದರಲ್ಲಿ ಏನಿದೆ ಅಣ್ಣ ಅಂತೇಳಿ, ನನ್ನ ನಿಲುವು ಇದು, ಆದರೆ ನಿಮ್ಮ ಇದರಲ್ಲಿ ನನಗಿದಿಷ್ಟ, ನನ್ನ ಇದರಲ್ಲಿ ನಿಮಗಿದಿಷ್ಟ ಇಲ್ಲ, ಸರಿ ನಿಮಗಿಷ್ಟ ಇರೋದು ಯಾವ್ದು ಹೇಳಿ, ಇದು 2 ಮೌಲ್ಯದಲ್ಲಿ ನಾವೆಲ್ಲ ಸೇರ್ಕೊಂಡು ಏನು ಕೆಲಸ ಮಾಡ್ಬೋದು ಅಂತ ತನ್ನ ನಿಲುವಿನ ಬಗ್ಗೆ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳದೆ ಕೆಲಸಕ್ಕೋಸ್ಕರ ಒಂದಷ್ಟು ಕಾಂಪ್ರಮೈಸ್ ಮಾಡಿಕೊಂಡೆ ಮುಂದುವರಿಯುವಂಥದ್ದು. ಅದು ತುಂಬ ಮುಖ್ಯ. ಅದು ತುಂಬ ಮುಖ್ಯ ನಮಗೆ. ಯಾಕಂದ್ರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ, 1940 ಅವ್ನು ಹಿಂಗೆ ಮಾತು ಹೇಳ್ದೆ, ಅದಕ್ಕೆ 2025 ನಾನು ಅವನ ಜೊತೆ ಸೇರಲ್ಲ ಅಂತ ಹೇಳೋದಿದೆಯಲ್ಲ, ನಾನ್ ಸೆನ್ಸ್. ಅದು ಮೊನ್ನೆ ಜಗಳ ಆಡಿರ್ತಾರೆ. ಇವತ್ತು ಜಗಳ ಆಡ್ತಿದ್ದನು ಕಣೆ, ಯು ಆರ್ ಸ್ಟಿಲ್ ಮೈ ಅಪೋನೆಂಟ್ ಬಟ್ ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್, ಕಮ್ ಸಿಟ್ ಅಂತ ಹೇಳೋದಿದೆಯಲ್ಲ, ಅದಕ್ಕೊಂದು ಅಂಬೇಡ್ಕರ್ ಛಾತಿ ಬೇಕು. ಅಂಬೇಡ್ಕರ್ ಆಯ್ತು ಅದೆಲ್ಲ ಮಾಡಬೇಕಾಗತ್ತೆ. ನಮ್ಮಲ್ಲಿ ಅದನ್ನು ರಾಜಕಾರಣದಲ್ಲಿ ಮಾತ್ರ ಮಾಡ್ತಾರೆ. ಯಾಕಂದರೆ ಪಾರ್ಟಿ ಆಗಬೇಕು, ಪರ್ಸ್ನಲ್ ಆಗಬೇಕು ಅಂತ. ಅದು ಹಂಗಲ್ಲ. ತುಂಬ ಮುಖ್ಯವಾಗಿ ಅಂಬೇಡ್ಕರ್ಗೆ ಈ ದೈವೀಕರಣಗಳ ಬಗ್ಗೆ ತುಂಬ ಸಿಟ್ಟಿತ್ತು. ಏನು ದೈವೀಕರಣ ಅಂತ ಹೇಳಿದ್ರೆ ಒಬ್ಬನೊಂದು ದೇವ್ರು ಮಾಡ್ಬಿಡೋದು. ಎಷ್ಟು ವಿರೋಧ ಇತ್ತು ಅಂತ ಹೇಳಿದ್ರೆ, ಗಾಂಧಿ ಬಗ್ಗೆ ಮಾತಾಡಬೇಕಾದ್ರೆ, ಆಮೇಲೆ ಭಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಭಕ್ತಿ ಇನ್ ರಿಲಿಜನ್ ಮೈಟ್ ಲೀಡ್ ಯು ಟು ಸಾಲ್ವೇಷನ್, ಭಕ್ತಿ ಇನ್ ಪಾಲಿಟಿಕ್ಸ್ ವಿಲ್ ಲೀಡ್ ಯು ಟು ಡಿಸ್ಟ್ರಕ್ಷನ್ ಅಂತ. ಅಂದರೆ ರಾಜಕಾರಣದಲ್ಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಭಕ್ತಿ ಇರಬಾರ್ದು ಯಾರ ಮೇಲೂ. ಎಲ್ಲರನ್ನು ನಾವು ನಿಷ್ಪಕ್ಷಪಾತವಾಗಿ ನೋಡಬೇಕು. ಕಟು ವಿಮರ್ಶೆ ಮಾಡಿದ್ರು ಅಡ್ಡಿಲ್ಲ, ಅವ್ರನ್ನ ನೋಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಎಷ್ಟೋ ಸಲ ರಾಜಕಾರಣಕ್ಕೋಸ್ಕರನೇ ಅಂಬೇಡ್ಕರ್ ಅವರನ್ನು ನಾವು ಒಂದು ದೇವ್ರ ಥರ ಟ್ರೀಟ್ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಹಂಗಿಲ್ಲ, ಇದು ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ ಅಂತ ಹೇಳ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀವಿ. ವಿಚ್ ಇಸ್ ಎಸೆನ್ಷಿಯಲಿ ಗುಡ್. ಯಾಕಂತ ಹೇಳಿದರೆ ಅಂಬೇಡ್ಕರ್ನ ನೀವು ವಿರೋಧಿಸಬೇಕಾದ್ರೆ ಏನು ಕಾರಣಕ್ಕೆ ವಿರೋಧಿಸ್ತೀನಿ ಅಂದರೆ ಜಾತಿ ಕಾರಣಕ್ಕೆ ಅಲ್ಲದೆ ವಿರೋಧಿಸ್ಲಿಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ, ಎಲ್ಲ ಓಕೆ. ಬಟ್ ಅವ್ರನ್ನ ಹಿಡ್ಕೊಂಡು ಚಂದ ವಸೂಲಿ ಮಾಡೋದು, ಹಣ ವಸೂಲಿ ಮಾಡೋದು ಎಷ್ಟೋ ಎಲ್ಲ ಮಾಡ್ತಾಯಿರ್ತಾರೆ. ಅದಕ್ಕೆ ವಿರುದ್ಧ ಅಂಬೇಡ್ಕರ್ ಅದಕ್ಕೆಲ್ಲ ತುಂಬ ವಿರುದ್ಧವಾಗಿದ್ದರು. ಯಾವಾಗ ಕಾನ್ಸ್ಟಿಟ್ಯೂಷನಲ್ಲೇ ಯಾವಾಗ ಪಾರ್ಲಿಮೆಂಟಲ್ಲೇ ಇರ್ತಾರೆ, ಒಂದು ಮಾತು ಬರುತ್ತೆ. ಆ ಮಾತನ್ನು ಅಂಬೇಡ್ಕರ್ ವಿರೋಧಿಸಿದಾಗ ಎದುರುಗಡೆ ಇರುವಂತಹ ಇವ್ರು ಹೇಳ್ತಾರೆ, ಅಲ್ರಿ ನೀವೇ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ರಲ್ರಿ ಅಂತ ಹೇಳ್ಕೊಂಡು, ನೀವೇ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದಿರಲ್ರಿ ಇದನ್ನು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನೋಡಿ ಕಾನ್ಸ್ಟಿಟ್ಯೂಷನಲ್ಲಿ ನಾನು ಹೇಳಿರ್ಬೋದು, ಬಟ್ ಈ ಸಂದರ್ಭಕ್ಕೆ ಅದು ಒಪ್ಪಿಗೆ ಆಗಲ್ಲ ಅಂತೇಳಿ. ಆಗ ಒಬ್ಬರು ಕುಹಕವಾಗಿ ಹೇಳ್ತಾರೆ, ನಿಮ್ಮನ್ನು ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ದಟ್ ಯು ರೋಡ್ ದಿ ಕಾನ್ಸ್ಟಿಟ್ಯೂಷನ್, ಈಗ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ಅವ್ರಿಗೆ ಅದು ಹರ್ಟ್ ಆಗತ್ತೆ ಮಾತು. ಇಟ್ಸ್ ಇಸ್ ಟ್ರೂ, ಯಾಕಂದ್ರೆ ಹಿ ಈಸ್ ದ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವ್ರು ಹೇಳ್ತಾರೆ, ದೇ ಸೇ ಐ ರೋಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಗಿವನ್ ದ ಚಾನ್ಸ್ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಬರ್ನ್ ಇಟ್ ಅಂತೇಳಿ.
ಇದು ತುಂಬ ಇಡೀ ಇದು ಸೈಲೆಂಟ್ ಆಗಿಬಿಡುತ್ತೆ, ಏನಕ್ಕೆ ಹಿಂಗೆ ಹೇಳಿದ್ರು ಅಂತ. ಅವ್ರು ಹೇಳಿದ ಮಾತಿನ ಅರ್ಥ ಏನಿತ್ತು ಅಂತ ಹೇಳಿದ್ರೆ, ಯಾವುದನ್ನು ನೀವು ದೇವರು ಇವ್ರು ಹೇಳೋದ್ಮೇಲೆ ಮುಗಿದೋಯ್ತು, ನಾನು ಬರ್ದಿದ್ರೆ ನನ್ನೇ ಸುಟ್ಟಾಕಿ ಅಥವಾ ಅದು ಸುಟ್ಟಾಕಿ, ಸರಿ ಇಲ್ಲ ಅಂದರೆ ಯಾವುದಾದ್ರೂ ಸರಿ ಇಲ್ಲ ಅಂದರೆ ಯಾರಾದರೂ ಸರಿ, ನಾನಾದರೂ ಅಷ್ಟೇ, ನಾನೇ ರಚಿಸಿದ್ದಂದರೂ ಅಷ್ಟೇ. ಆದರೆ ಚರ್ಚೆ ಮಾಡಿ, ಮಾತಾಡಿ, ವಿಮರ್ಶೆ ಮಾಡಿ, ಅದು ಬಿಟ್ಕೊಂಡು ಏನು ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡಲಿಕ್ಕೆ. ನಮ್ಮಲ್ಲಿ ಏನೋ ಬಿಡುತ್ತೆ, ಕಾನ್ಸ್ಟಿಟ್ಯೂಷನ್ನ ಕಣ್ಣಿಗೆ ಓದ್ಕೋತಾರೆ, ಆಮೇಲೆ ಅದರಲ್ಲಿ ವಿರುದ್ಧ ಇರುತ್ತೆ, ಎಲ್ಲದೂ ಕೆಲಸ ಮಾಡ್ತಿರ್ತಾರೆ, ಇಂಥವೆಲ್ಲ ಮಾಡ್ಕೊಂಡಿರೋದಕ್ಕೆ. ಅದಕ್ಕೆ ನಮ್ಮಲ್ಲಿ ಎಲ್ಲ ನೋಡಿ, ಹೆಣ್ಣನ್ನು ದೇವತೆಯ ಸ್ವರೂಪ ಅಂತ ಹೇಳೋದಕ್ಕೂ ಹೆಣ್ಣನ್ನು ಹೆಣ್ಣಿನ ಥರ ಟ್ರೀಟ್ ಮಾಡೋಳಿಗೆ ಸಮಾನ ಹಾಕ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ ಏನಂತ ಹೇಳಿದರೆ, ಹೆಣ್ಣು ಭಾರತದಲ್ಲಿ ಕೊಡೋದಿಲ್ಲ, ನಾವು ದೇವಿ ಅಂತ ಹೇಳ್ತೀವಿ, ನೀವು ಅನ್ನೋದು ಬೇರೆ, ನಡೆ ಓಕೆ ಅಲ್ಲ, ನುಡಿ ಓಕೆ, ನಡೆ ಹೇಳಿ. ಎಲ್ಲ ಧರ್ಮದಲ್ಲೂ ಅತಿ ಶುದ್ಧವಾದದ್ದು, ಅತಿ ಶ್ರೇಷ್ಠವಾದದ್ದಿದೆ, ಆ ಧರ್ಮವನ್ನು ಫಾಲೋ ಮಾಡಿದವ್ರು ಏನೇನು ಕ್ರೈಮ್ ಮಾಡಿದ್ದಾರೆ. ಸೊ ನೌ ಇಮ್ಯಾಜಿನ್ ಅಂಬೇಡ್ಕರ್ ಹಿಮ್ಸೆಲ್ಫ್ ಟೆಲ್ಲಿಂಗ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳಿದ್ರು ಅವರು. ತುಂಬ ಅದ್ಭುತವಾದ ಕಾನ್ಸ್ಟಿಟ್ಯೂಷನ್ನನ್ನು ಅದನ್ನು ನಡೆಸುವವರು ಅಥವಾ ಅದನ್ನು ಕಾರ್ಯಗತತೆಗೆ ತರುವವರು ಕಳ್ಳರಾಗಿದ್ದರೆ ಆ ಸಮಾಜದಲ್ಲಿ ನೆಮ್ಮದಿ ಇರಲ್ಲ. ತುಂಬ ಕಳಪೆಯಾದ ಒಂದು ರೂಲ್ ಬುಕ್ಕನ್ನು ಅದನ್ನು ಕಾರ್ಯಗತ ಮಾಡೋರು ಒಳ್ಳೆಯ ಮನಸ್ಸಿನವರು ಮತ್ತು ಬುದ್ಧಿವಂತರಾಗಿದ್ದರೆ ಅದೊಂದು ಉತ್ಕೃಷ್ಟವಾದ ಸಮಾಜವಾಗುತ್ತೆ. ಇದು ಒಂದು ಕರಡು ಪತ್ರ ಅಷ್ಟೇ. ನಾವೇನು ಮಾಡಿಬಿಡ್ತೀವಿ, ಇದು ಭಗವದ್ಗೀತೆ, ಇದು ಬೈಬಲ್, ಹಾಗೆ ಇದು ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಕೈ ಮುಗಿರಿ ಅಂತೇಳಿ ಕೈ ಮುಗಿರಿ. ಆಮೇಲೆ ಲುಕ್ ಅಟ್ ದಿಸ್ ಮ್ಯಾನ್, ದಟ್ ಒನ್ ವ್ಯಕ್ತಿ ಯಾರು ಅವರು ಬರೆದಿರೋ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಹಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದು ಐಡಲ್ ವರ್ಷಿಪ್ನ ವಿರುದ್ಧವಾಗಿ, ವ್ಯಕ್ತಿ ಪೂಜೆಯ ವಿರುದ್ಧವಾಗಿ ಎಷ್ಟು ಕಠಿಣವಾದ ನಿಲುವಿಟ್ಕೊಂಡವರು. ನೋ ವಂಡರ್ ಅವ್ರು ಗಾಂಧಿ ಅವ್ರನ್ನ ಹಂಗೆ ಬೈತಾ ಇದ್ರು. ದಟ್ ನೀವು ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು, ಅವ್ರು ಹೇಳಿದ್ಮೇಲೆ ಹೆಂಗೆ ಮುಗಿದೋಯ್ತು? ಅವ್ರು ಹೇಳಿರ್ಬೋದು, ನಮ್ಮದೊಂದು ನಿಲುವಿದೆ, ಈಗ ನಾವೆಲ್ಲ ಒಂದು ಮಧ್ಯದಲ್ಲಿ ಬರ್ಬೇಕು ತಾನೆ. ಹೇಳಿ ಇಲ್ಲಿ ಏನು ತಪ್ಪು, ನಿಮ್ದ್ರಲ್ಲಿ ನಂದು ಏನು ತಪ್ಪು ನಾನು ಹೇಳ್ತೀನಿ, ಎಲ್ಲ ಮಧ್ಯದಲ್ಲಿ ಬರೋಣ ಅಂತೇಳಿ. ಹೀಗಿರೋಂಥ ವ್ಯಕ್ತಿ ಯಾವತ್ತು ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ರಿ. ಇದು ಎಲ್ರಿಗೂ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಕೊಟ್ಕೊಂಡು ಲಾಭ ಕೊಡೋದಲ್ಲ, ಎಲ್ಲರ ನಿಲುವನ್ನು ನಾವು ಗೌರವಿಸಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದು. ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಸರ್ಕಾರಗಳು BJP ಕಾಂಗ್ರೆಸ್ ಯಾವುದಾದ್ರೂ ಆಗಲಿ, ಅವ್ರು ಯಾರು ಜನರ ಪರವಾಗಿಲ್ಲ. ಅವ್ರು ಲಾಭ ಮಾಡಬೇಕಾದ್ರೆ ಅವ್ರು ಮಾಡಿರೋ ಎಕ್ಸಸ್ ಲಾಭದಿಂದ ಹರ್ಕೊಂಡು ಜನರಿಗೆ ಸಿಕ್ಕರೆ ಅದಷ್ಟೇ ಸಿಗುವಂಥದ್ದು. ಹೀಗಿರೋಂಥದ್ದು ಪ್ರತಿ ಸಲ ಯಾವುದೇ ಸರ್ಕಾರ ಆಗಲಿ ಶೋಷಣೆ ಮಾಡೋಕ್ಕೆ ಹೋದಾಗ ಅದರ ವಿರುದ್ಧ ತಿರುಗಿ ಬೀಳಬೇಕಾದ್ರೆ ಜನರು ಯಾರು ಫೋಟೋ ಇಟ್ಕೊಂಡಿರ್ತಾರೆ? ಅಂಬೇಡ್ಕರ್ ಫೋಟೋ ಇಟ್ಕೊಂಡಿರ್ತಾರೆ. ಅದು ಒಂದೇ ಅವರನ್ನು ಕಾಪಾಡ್ತಾ ಇರೋದು. ರಿಲೆವೆನ್ಸ್ ಅಲ್ಲ, ಅದು ಒಂದೇ ಅಸ್ತ್ರ ಉಳಿದಿರೋದು. ನಮ್ಮಲ್ಲಿ ಇವತ್ತಿಗೂ ಯಾರಾದರೂ ಇದನ್ನು, ಇವನ್ ಪೊಲೀಸರು ಅಷ್ಟೇ ಎದುರುಗಡೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಬರೆದ್ರೆ ಲಾಠಿ ಎತ್ತಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಭಯ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಹಾಗೆ ಪದೇ ಹೇಳುವಂತಹ ಈ ನುಡಿ ನೈತಿಕತೆ, ನಡೆ ನೈತಿಕತೆಯ ಕೊನೆಯ ಅಖರ ಇದ್ರು, ದ ಲಾಸ್ಟ್ ಪ್ರೊಫೆಟ್ ಅಂತ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಆಗಿ ಈ ದೇಶದಲ್ಲಿ ಉಳ್ಕೊಂಡಿರೋದು. ಸಾಯಿರ ಬುದ್ಧನ ಸಾವಿನ ಸುಮಾರು ವರ್ಷಗಳ ನಂತರ ನಾಗಾರ್ಜುನಂಗೆ ಒಬ್ರು ಕೇಳ್ತಾರೆ, ಬುದ್ಧನೇ ಹೇಳ್ಬಿಟ್ಟ 200-300 ವರ್ಷದ ಮೇಲೆ ಬೌದ್ಧ ಧರ್ಮ ಇರಲ್ಲ, ಯಾಕಂದರೆ ಅದು ಬೇರೆದೇ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ. ನಾಗಾರ್ಜುನ 500ನೇ ವರ್ಷಕ್ಕೆ ಬರ್ತಾನೆ. ಆಗ ಕೇಳ್ತಾರೆ, ನಿಮ್ಗನ್ಸುತ್ತಾ ಬುದ್ಧ ರೆಲೆವೆನ್ಸ್ ಆಗುತ್ತೆ ಅಂತ? ಅವನು ಮಾತು ಹೇಳ್ತಾನೆ, ಎಲ್ಲಿ ತನಕ ನೋವಿರುತ್ತೋ ಅಲ್ಲಿ ತನಕ ಬುದ್ಧ ರೆಲೆವೆಂಟ್ ಇರುತ್ತೆ ಅಂತ. ಈ ನೆಲದಲ್ಲಿ ಎಲ್ಲಿ ತನಕ ಅಸಮಾನತೆ ಇರುತ್ತೋ, ಎಲ್ಲಿ ತನಕ ಸಮಾನತೆ ಹಸಿವಿರುತ್ತೋ ಅಲ್ಲಿ ತನಕ ಅಂಬೇಡ್ಕರ್ ರೆಲೆವೆಂಟ್ ಆಗೇ ಇರ್ತಾರೆ. ಅದೇ ಮಾತಲ್ಲಿ ಹೇಳೋದಾದ್ರೆ ದೇರ್ ಈಸ್ ನೋ ಅದರ್ ಗೋ ಟು ಪಾಯಿಂಟ್ ಅಂತ. ಒಂದು ಸಲ ಓದಿದ ಮೇಲೆ ಅಥವಾ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಅಂಬೇಡ್ಕರ್ನ ದ್ವೇಷಿಸ್ಲಿಕ್ಕೆ ಒಂದೇ ಕಾರಣ ಇರೋದು ನಿಮ್ಮ ಅಜ್ಞಾನ. ನೀವು ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಅವರನ್ನು ಓದಿದ ಮೇಲೂ ಕೂಡ ನೀವು ದ್ವೇಷಿಸ್ತಿದ್ದೀರಾ ಅಂತ ಹೇಳಿದ್ರೆ ಐ ವಿಲ್ ಅಗ್ರಿ ವಿತ್ ಯು. ನಾನು ನಿಮ್ಮ ಜೊತೆ ವಾದನೆ ಮಾಡಲ್ಲ. ನೀವು ಯಾವ ಕಂಟೆಕ್ಸ್ಟಲ್ಲಿ ಅವ್ರು ಯಾವ ಮಾತನ್ನು ಏನಕ್ಕೆ ಹೇಳಿದ್ರೆ, ಅವರಿಂದ ಏನೇನಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರೆ ನಾನು ವಾದನೆ ಮಾಡಲ್ಲ. ಓಕೆ ಬಿಡಿಸಿದ್ರೆ, ಯಾಕಂದ್ರೆ ನೀವು ಅಟ್ಲೀಸ್ಟ್ ಓದ್ಕೊಂಡಿದ್ದೀರ, ತಿಳ್ಕೊಂಡಿದ್ದೀರ. ಅದಾದಮೇಲೆ ನಾನು ನಿಮ್ಮ ಜೊತೆ ವಾದ ಮಾಡುವಂಥದ್ದು ಏನೂ ಇಲ್ಲ. ನಿಮ್ಮದು ಅದು ಪ್ರೆಜುಡಿಸೋದಾಗಿರ್ಬೋದು ಅಥವಾ ನಿಜವಾಗ್ಲೂ ನೀವು ಪ್ರೂವ್ ಮಾಡಿರ್ಬೋದು, ಸ್ಟಡಿ ಮಾಡಿರ್ಬೋದು, ದಟ್ ಇಸ್ ಅಂತೇಳಿ. ಬಟ್ ನನ್ನ ಅಲ್ಪ ಅನುಭವ, ನನ್ನ ಅಲ್ಪ ಅಧ್ಯಯನದ ಎಲ್ಲ ಹಂತದಲ್ಲೂ ನನಗೆ ಮತ್ತು ಇಲ್ಲಿರೋ ಸುಮಾರು ಜನರಿಗೆ ಕೊನೆಗೂ ಈ 3 ಶಕ್ತಿಗಳಿದ್ದಾರಲ್ಲ, ಬುದ್ಧ, ಬಸವ, ಅಂಬೇಡ್ಕರ್, ಅವರು ನಮಗೆ ಕೊನೆಯ ನೈತಿಕ ಸ್ವರೂಪದ ಕೊನೆಯ ಮಾದರಿಗಳಾಗಿ, ಉತ್ಕೃಷ್ಟ ಮಾದರಿಗಳಾಗಿ ಕಾಣಿಸೋರು ಅವರೇ. ಒಬ್ಬನು ರಾಜನಾಗಿ ಎಲ್ಲವನ್ನು ಪರಿತ್ಯಾಗ ಮಾಡಿ ಬೌದ್ಧ ಒಂದು ಧರ್ಮವನ್ನು ಸ್ಥಾಪಿಸಿದೆ. ಇನ್ನೊಬ್ಬನು ಭಂಡಾರಿಯಾಗಿ ಬಂದ,
ಬಟ್ ಅವನದು ಉಚ್ಚ ಕಲರ್. ಬಟ್ ಅಂಬೇಡ್ಕರ್ದು ಏನಾಗುತ್ತೆ, ಇದ್ದಂಥ ಹ್ಯಾಂಡಿಕ್ಯಾಪ್ ಏನೈತೆ ಅಂದರೆ ಇವರಿಬ್ಬರು ಮೇಲು ಜಾತಿಯಿಂದ ಅಥವಾ ಮೇಲು ವರ್ಗದಿಂದ ಬಂದವರು ಎಲ್ಲರ ನೋವಿಗೋಸ್ಕರ ಮಾಡಿದ್ರು. ಆ ಇಡೀ ನೋವನ್ನು ತನ್ನ ಮೇಲೆ ಎತ್ಕೊಂಡು ಎಲ್ಲರ ಮುಕ್ತಿಗೋಸ್ಕರ ಹೋರಾಡಿದಂಥವ್ರು ಅಂಬೇಡ್ಕರ್. ಸೊ ಈ 3 ಶಕ್ತಿಗಳಿದೆಯಲ್ಲ, ಅಥವಾ ಈ 3 ವಿಚಾರಗಳು, ಈ 3 ಮೌಲ್ಯಗಳು ನಮಗೆ ತುಂಬ ಮೌಲ್ಯ ಎಲ್ಲ ವಿಷಯದಲ್ಲೂ. ಬುದ್ಧ ಎಲ್ಲ ಬಿಡೋದಕ್ಕೆ, ಇವರು ಕಾಯಕದಕ್ಕೆ, ಇವರು ಬೆಳೆಯೋದಕ್ಕೆ ನಮಗೆ ತುಂಬ ಮುಖ್ಯ ಆಗ್ತಾರೆ. ಗ್ರೇಟ್ ಸರ್, ಧನ್ಯವಾದ. ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ಸ್. ಒಂದು ಒಳ್ಳೆ ಈ ನೆಪದಲ್ಲಿ ಒಂದು ಸ್ಮರಣೆ ಆಯಿತು. ಸೊ ಎಲ್ಲರಿಗೂ ನಂಗೆ ಗೊತ್ತಿಲ್ಲ ಅದು ಬರ್ತ್ಡೇ ಅಂತ ಹೇಳೋದು ಅಥವಾ ಅಂಬೇಡ್ಕರ್ ಜಯಂತಿ ಅಂತ ಹೇಳೋದು ತುಂಬ ಸಣ್ಣ ವಿಚಾರ ಆಗಿಬಿಡುತ್ತೆ. ಎಲ್ಲರಿಗೂ ಒಂದು ಮೌಲ್ಯ ಮತ್ತು ಸ್ಫೂರ್ತಿಯ ಉಗಮದ ದಿನದ ಮರು ನೆನಕೆಗಾಗಿ ನಾವೆಲ್ಲರೂ ಇದನ್ನು ಆಚರಿಸ್ಕೊತಾ ಇರಬೇಕು. ಅಂಬೇಡ್ಕರ್ ಜಯಂತಿನ ಹೂವು ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಒಂದು ದಿವಸ ಒಂದು ಓದು, ಅವತ್ತು ಒಂದು ದಿವಸ ಒಂದು ಡಿಸ್ಕಷನ್ನು, ಒಂದು ಮಾತುಕತೆ, ಒಂದು ಥೆರಪಿ ಸೆಷನ್ನು ಅಂಬೇಡ್ಕರ್ ಹೆಸರಲ್ಲಿ ಬೇಕಾಗತ್ತೆ. 134 ಆಯಿತು, ಇನ್ನೂ ಎಷ್ಟು ವರ್ಷಗಳು ನಾವಿರ್ತೀವೋ, ಯಾರಿಲ್ಲದೆ ಇದ್ದರೂ ಅಂಬೇಡ್ಕರ್ ಎಂಬ ಮೌಲ್ಯ ನಿರಂತರವಾಗಿ ಬದುಕಿರುತ್ತೆ. ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೆ ಭೀಮನಮನಗಳು.